ಎಲ್ಲರಿಗೆ ನಮಸ್ಕಾರ. ಪಂಪ ಭಾರತ ಪರಿಚಯ ಉಪನ್ಯಾಸ ಮಾಲಿಕೆಯ 3ನೇ ದಿವಸಕ್ಕೆ ನಾವು ಬಂದಿದ್ದೇವೆ. 3ನೇ ಆಶ್ವಾಸದಲ್ಲಿದ್ದೇವೆ. ಅರ್ಜುನ ಮತ್ತಿತರ ಪಾಂಡವರು ಹಿಡಿಂಬ ವಧೆ ಮತ್ತು ಭೀಮ ಹಿಡಿಂಬ ವಿವಾಹದ ಬಳಿಕ ಏಕಚಕ್ರಪುರಕ್ಕೆ ಬರ್ತಾರೆ. ಇಲ್ಲಿ ಆ ಏಕಚಕ್ರಪುರದ ಸೊಗಸನ್ನು ಒಂದು ರಗಳೆಯಲ್ಲಿ ವರ್ಣಿಸ್ತಾನೆ. ಪಂಪ ಸಾಮಾನ್ಯವಾಗಿ 3 ಬಗೆಯ ರಗಳೆಗಳನ್ನು ಬಳಸಿದ್ದಾನೆ. ಆ 3 ಬಗೆಯ ರಗಳೆಗಳನ್ನು ನಗರ ವರ್ಣನೆಗೆ ಮೀಸಲಿಟ್ಟಿದ್ದಾನೆ. ಅವು 3 ಬಗೆಯ ಗತಿಗಳಿಂದ ವಿಶಿಷ್ಟವಾಗಿವೆ. ಒಂದರ ಗತಿಯಂತೂ ಸ್ವಲ್ಪ ನಿರ್ಧಾರ ಮಾಡಿಕೊಳ್ಳೋದು ಕಷ್ಟ. ಕೆಲವು ಕಡೆಗೆ ತೇಲಿಸಿ ಉಚ್ಚಾರ ಮಾಡಬೇಕಾಗುತ್ತದೆ. ಒತ್ತಕ್ಷರ ಎಲ್ಲ ಇದ್ದರೂ ಅದು ಮುಂದೆ ಬರುತ್ತದೆ ಮಟ್ಟರಗಳೆ ಅಂತ. ಅಂದರೆ ಅವನು ಎಷ್ಟು ವೈವಿಧ್ಯವನ್ನು ಕಾಣಿಸಬಹುದು ಅನ್ನೋದು ಪ್ರಯತ್ನ ಮಾಡಿದ್ದಾನಲ್ಲ, ಅದು ಬಹಳ ಶ್ಲಾಘ್ಯವಾದದ್ದು. ಇಲ್ಲಿ 3-5 ಮಾತ್ರೆಗಳ ಸಂತುಲಿತ ಮಧ್ಯಾವರ್ತ ಗತಿಯೇ ಹೆಚ್ಚು ತೋರುವಂಥ ಒಂದು ಮಂದಾನೆಲ ರಗಳೆಯ ವೆರೈಟಿ ಅದನ್ನು ಬಳಸ್ತಾನೆ. ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ಕಲ್ಪ ತರುಗಳನ್ನೇ ಪೋಲ್ವ ಮರಗಳಿಂ ನಂದನಂಗಳು ಸುಳುವ ಬಿರಯಿಂ ಕಂಪು ಕಣ್ಮಲೆಯ ಪೂತ ಸುರಿಯಿಂ ಸುತ್ತಲುಂ ಪರಿವ ಜರಿವು ನಲ್ಗಳಿಂ ದೆತ್ತಲುಂ ನಲಿವ ಪೊಸನ ವಿಲ್ಗಳಿಂ ಬೆಳೆದು ಮಗಮಗಿಪ ಗಂಧಶಾಲಿಯಿಂದಲ್ಲಿ ಸುಳಿವ ಗಿಳಿ ವಿಂಡಿ ನೋಳಿಯಂ ಅಂತ ಆದಿಪ್ರಾಸ ಅಂತ್ಯಪ್ರಾಸ ಎರಡೂ ಸಾಮಾನ್ಯವಾಗಿ ರಗಳೆಯಲ್ಲಿರಬೇಕು. ಇವನು ಆದಿಪ್ರಾಸವನ್ನು ಬಿಟ್ಟು ಅಂತ್ಯಪ್ರಾಸವನ್ನು ಇಟ್ಟುಕೊಂಡಿದ್ದಾನೆ. ರಗಳೆಗಳ 3ರಲ್ಲಿಯೂ ಆ ಪ್ರಕಾರವನ್ನು ಅನುಸರಿಸಿಕೊಂಡು ಬಂದಿದ್ದಾನೆ. ಅರ್ಥಸ್ವಾರಸ್ಯಕ್ಕಿಂತ ಗತಿ ಚಮತ್ಕಾರ, ಶಬ್ದ ಮಾಧುರ್ಯ ಇದು ಬಹಳ ಮುಖ್ಯವಾದದ್ದು. ಆ ಒಂದು ಏಕಚಕ್ರಪುರದಲ್ಲಿ ಪಾಂಡವರು ವಾಸ ಮಾಡಿ ಚುಟುಕಿನಲ್ಲಿ ಮುಗಿಸ್ಕೊಂಡು ಹೋಗ್ತಾನೆ. ಯಾಕೆಂದರೆ ಭೀಮನ ವಿಜೃಂಭಣೆಯ ಪ್ರಕರಣ, ಹಾಗಾಗಿ ಅದನ್ನು ಹೆಚ್ಚು ವಿಸ್ತರಿಸಲ್ಲ, ಆದರೆ ಅಚ್ಚುಕಟ್ಟಾಗಿ ಮಾಡ್ತಾನೆ. ತುಂಬಿದ ರಕ್ತತೆಯಂ ನಿಜ ಬಿಂಬಂ ವಾರುಣಿಯ ನೊಸೆದು ಸೇವಿಸೆ ನಾಣ್ಗೆಟ್ಟಂಬೋಲ್ ತೇಜಂ ಮಸುಳ್ವಿನಂ ಅಂಬರಮಂ ಬಿಸುಟ ನಾಗಳಂಬುಜ ಮಿತ್ರಂ ಅಂತ ಒಂದು ಸಂಧ್ಯಾಕಾಲದ ವರ್ಣನೆಯನ್ನು ಮಾಡ್ತಾನೆ. ಕಾವ್ಯದಲ್ಲಿ ಅಲ್ಲಲ್ಲಲ್ಲಿ ಈ ಸೂರ್ಯೋದಯ ಸೂರ್ಯಾಸ್ತಗಳ ವರ್ಣನೆ ಮಾಡ್ತಾ ಬರ್ತಾನೆ ಅಂತ ನೆನ್ನೆಯೂ ನಾನು ಹೇಳಿದನಲ್ಲ. ತುಂಬ ಸೊಗಸಾದ ಪದ್ಯ ಬಂಧ ಇದು. ಅರ್ಥ ಚಮತ್ಕಾರವೂ ಚೆನ್ನಾಗಿದೆ, ಶ್ಲೇಷದಿಂದ ಕೂಡಿದೆ. ತುಂಬಿದ ರಕ್ತತೆಯಿಂದ ಅಂದರೆ ಕೆಂಪು ಬಣ್ಣ, ಇನ್ನೊಂದು ಪ್ರೀತಿ ಎನ್ನುವ ಅರ್ಥ ಉಂಟು. ತುಂಬಿದ ಪ್ರೀತಿಯಿಂದ ನಿಜ ಬಿಂಬಂ ವಾರುಣಿ, ವಾರುಣಿ ಅಂತಂದರೆ ಮಧ್ಯ ಅಂತ ಒಂದು ಅರ್ಥ ಉಂಟು. ಮತ್ತು ವರುಣನ ದಿಕ್ಕು ಪಶ್ಚಿಮ ದಿಕ್ಕನ್ನುವ ಅರ್ಥ ಕೂಡ ಉಂಟು. ಸೂರ್ಯ ಕೆಂಪು ಬಣ್ಣದವನಾಗಿ ಪಶ್ಚಿಮ ದಿಕ್ಕಿಗೆ ಹೋದ ಅಂತ. ಇನ್ನೊಂದು ತುಂಬ ಪ್ರೀತಿಯಿಂದ ಮದ್ಯವನ್ನು ಸೇವಿಸೆ, ವಾರುಣಿಯನ್ನು ಒಸೆದು ಸೇವಿಸೆ, ಪಶ್ಚಿಮ ದಿಕ್ಕಿಗೆ ಹೋದಾಗ ವಾರುಣಿ ಮದ್ಯವನ್ನು ಸೇವಿಸಿದಾಗ ನಾಣ್ಗೆಟ್ಟಂಬೋಲ್ ಮದ್ಯ ಕುಡಿದಾಗ ಯಾರಿಗೆ ತಾನೇ ಲಜ್ಜೆಗೆಡುವಂತೆ ಆಗುವುದಿಲ್ಲ. ತೇಜಂ ಮಸುಳ್ವಿನಂ ಆಗ ತೇಜಸ್ಸು ಅಂದರೆ ಸೂರ್ಯನ ಕಾಂತಿ ಅಂತಾಗುತ್ತದೆ. ವ್ಯಕ್ತಿತ್ವದ ಗೌರವ ವರ್ಚಸ್ಸು ಮಹನೀಯತೆ ಅದು ಹೇಗೆ ಕೆಟ್ಟು ಹೋಗುತ್ತದೆಯೋ ತೇಜಂ ಮಸುಳ್ವಿನಂ ಅಂಬರಮಂ ಬಿಸುಟಂ ಬಟ್ಟೆನ ಬಿಸಾಕಿದ, ಅಂಬರ ಆಕಾಶವನ್ನು ಬಿಸಾಡಿದ ಅಂತ. ನಿನ್ನೆ ನಾನು ಗಂಗಾದೇವಿಯ ಪದ್ಯವನ್ನು ಹೇಳಿದನಲ್ಲ, ಅದರ ಮೂಲವೇ ಇದೆಂಬಂತೆ ಕಾಣಿಸ್ತಾ ಇದೆ. ಪ್ರಾಯಶಃ ಗಂಗಾದೇವಿ ಏನಾದರೂ ಪಂಪನನ್ನು ಓದಿದಳೋ ಏನೋ ಗೊತ್ತಿಲ್ಲ. ಈ ರೀತಿಯಾದ ಶೈಲಿಯನ್ನು ನಾವು ಬಾಣನಲ್ಲಿ ತುಂಬ ಕಾಣ್ತೀವಿ. ಹಾಗಾಗಿ ಯಾರು ಎಲ್ಲಿಂದ ತೆಗೆದುಕೊಂಡ್ರು ಅನ್ನೋದು ಬಹಳ ಕಷ್ಟ. ಆದರೆ ಬಾಣ ಈ ಥರದ 100,000 ಚಮತ್ಕಾರಗಳನ್ನು ಮಾಡಿದ್ದಾನೆ. ಬಾಣ ಸಾಮಾನ್ಯವಾಗಿ ನಿರಲಂಕೃತವಾಗಿ ಒಂದು 10 ಪಂಕ್ತಿಯನ್ನು ಒಟ್ಟಿಗೆ ಬರೆದಿರೋದಿಲ್ಲ. ಸಾಲಂಕೃತವಾಗಿ ಕಲ್ಪನಾ ಪ್ಲಾವಿತವಾಗಿಯೇ ಇರುತ್ತದೆ. ಆ ಮಟ್ಟಕ್ಕೆ ನೋಡಿದರೆ ಯಾರೂ ಕಾಣಿಸೋದಿಲ್ಲ. ಆ ರೀತಿಯಾಗಿ ಭಾರತದ ಯಾವ ಕವಿಗಳು ಬಾಣಭಟ್ಟನ ಆ ಒಂದು ಕಲ್ಪನಾ ವೈಚಿತ್ರ್ಯದಂತೆ ತೋರುವುದು ಇಲ್ಲ. ಇರಲಿ, ಆದರೆ ಇದು ಅಲ್ಲಿಂದ ತೆಗೆದುಕೊಂಡು ಬಂದು ಇಷ್ಟು ಸುಂದರವಾದ ಕಂದದ ಬಂಧವಾಗಿ ಪಂಪ ಮಾಡ್ತಾನಲ್ಲ, ಅದು ಮುಖ್ಯವಾಗಿ ನಾವು ಕಾಣಬೇಕಾದದ್ದು. ಅಡಕ, ಒಪ್ಪ, ಓರಣ ಅವುಗಳ ಪರ್ಯಾಯ ಪದವೇ ಪಂಪ. ಆದರೆ ಸಬ್ಲೈಮ್ ಅಂತೀವಲ್ಲ, ಮೈ ಜುಮುಗುಟ್ಟಿಸುವಂಥ ಅನುಭವ ಅನ್ನೋದು ಅಲ್ಲಲ್ಲಿ ಮಾತ್ರ ಕೊಡ್ತಾನೆ, ವಿರಳ. ಆದರೆ ಇದು ಒಳ್ಳೆಯ ಮಹಾಕಾವ್ಯವನ್ನು ಬರೆಯೋದಕ್ಕೆ ಅನುಗುಣವಾದ ಶೈಲಿ. ಭಾಷೆಯನ್ನು ಅಷ್ಟು ಚೆನ್ನಾಗಿ ಪಳಗಿಸಿಕೊಂಡಿರುವುದನ್ನು ನಾವು ಮೆಚ್ಚಬೇಕಾಗುತ್ತದೆ. ಆ ಕಥೆ ನಮಗೆ ಗೊತ್ತೇ ಇದೆ. ಆ ಆಶ್ರಯದಾತನಾದ ಬ್ರಾಹ್ಮಣ ಬಕಾಸುರನಿಗೆ ಪ್ರತಿ ದಿನವೂ ಕೊಡಬೇಕಾದ ಆಹಾರದ ಪದ್ಧತಿ ಯಾವ ಒಂದು ಇವರ ಸರದಿ ಇದೆ ಅದು ಬರಬೇಕಾಗಿದೆ. ಆ ದುಃಖ ಪಡ್ತಾ ಇದ್ದರು, ಅದೆಲ್ಲವೂ ಆಗಿದೆ. ಕುಮಾರವ್ಯಾಸ ಇದನ್ನೆಲ್ಲ ಅತಿಶಯ ಮನೋಹರತೆಯಿಂದ ತನ್ನದೇ ಆದ ರಮಣೀಯ ವಿಸ್ತೃತಿಯಿಂದ ಚಿತ್ರಿಸ್ತಾನೆ. ಈ ಸಂದರ್ಭದಲ್ಲಿ ಬಕಾಸುರನ ವಿಷಯವಾಗಿ ಊರಿನವರೆಲ್ಲ ಆಡ್ಕೋತಾ ಇರ್ತಾರೆ.
ರಾತ್ರಿ ಬರುತ್ತದೆ, ಮತ್ತು ಮರುದಿನ ಬೆಳಗಾಗುತ್ತದೆ. ಕುಂತಿ ಭರವಸೆ ಕೊಟ್ಟಿದ್ದಾಳೆ. ಆ ರಾತ್ರಿ ಕಳೆದು ಬೆಳಗಾಗುವುದನ್ನು ಕವಿ ವರ್ಣಿಸ್ತಾನೆ. ಓಡೆ ತಮೋಬಳಂ ಅಗಿದಳ್ಳಾಡೆ ನಿಶಾಚರ ಬಲಂ ರಥಾಂಗ ಯುಗಂಗಳ್ ಕೂಡೆ ಬಗೆ ಕೂಡೆ ನೇಸರ್ ಮೂಡಿದುದು ಬಕಂಗೆ ಮಿಳ್ತು ಮೂಡುವ ತೆರದಿಮ್ಮಂತ. ತುಂಬ ಸುಂದರವಾಗಿ ಉಲ್ಲೇಖಾಲಂಕಾರ, ಸಹೋಕ್ತಿ ಅಲಂಕಾರಗಳನ್ನೆಲ್ಲ ಒಂದು ಚಿಕ್ಕ ಪದ್ಯದಲ್ಲಿ ಸೇರಿಸಿದ್ದಾನೆ. ಓಡೆ ತಮೋಬಳಂ, ಕತ್ತಲಿನ ಬಲ ಓಡಿ ಹೋಯಿತು. ಅಗಿದಳ್ಳಾಡೆ ನಿಶಾಚರ ಬಲಂ, ಕತ್ತಲಿನಲ್ಲಿ ಸಂಚಾರ ಮಾಡುವರು ರಾಕ್ಷಸರು, ನಿಶಾಚರರು, ಅವರಿಗೆ ರಾತ್ರಿಯ ಬಲ ಆಗಲಿಲ್ಲ, ಅದು ಅಲ್ಲಾಡಿ ಹೋಯಿತು. ರಥಾಂಗ ಯುಗಂಗಳ್ ಕೂಡೆ, ಚಕ್ರವಾಕದ ವಿಯೋಗ ಯಾವುದಿತ್ತು ರಾತ್ರಿ, ಅದು ಹೋಗಿ ಈಗ ಸಂಯೋಗ ಬಂದಿದೆ. ರಥಾಂಗ ಯುಗಂಗಳ್ ಕೂಡೆ ಬಗೆಗೂಡೆ ನೇಸರ್, ಮತ್ತು ಅವುಗಳ ಮನಸ್ಸು ಸೇರಿಕೊಳ್ತು. ಆಗ ನೇಸರ್ ಮೂಡಿದುದು, ಸೂರ್ಯೋದಯವಾಯಿತು. ಹೇಗೆ? ಬಕಂಗೆ ಮಿಳ್ತು ಮೂಡುವ ತೆರದಿಂ, ಬಕಾಸುರನಿಗೆ ಮೃತ್ಯು ಮೂಡುವ ಹಾಗೆ ಸೂರ್ಯ ಆಕಾಶದಲ್ಲಿ ಮೂಡಿದ ಅಂತ. ಆ ಓಡೆ ತಮೋಬಳ ಮಗಿದಳ್ಳಾಡೆ ನಿಶಾಚರ ಬಲಂ ರಥಾಂಗ ಯುಗಂಗಳ್ ಕೂಡೆ ಬಗೆಗೂಡೆ ನೇಸರ್ ಮೂಡಿದುದು ಬಕಂಗೆ ಮಿಳ್ತು ಮೂಡುವ ತೆರದಿಂ. ಆ ಬಗೆಯಲ್ಲಿ ಅವನು ಪದ್ಯ ಬರಿತಾನಲ್ಲ, ಹೇಳದಂತೆ ಹೀಗೇ ಉದ್ಗರಿಸಿಕೊಂಡು ಬಂದಂತೆ ಸಹಜ ಪ್ರವಾಹ ಇದ್ದಂತೆ ಮಾಡ್ತಾನೆ. ಪದ್ಯಶಿಲ್ಪದಲ್ಲಿ ತುಂಬ ತುಂಬ ಸೊಗಸಾದಂಥದ್ದು. ಕನ್ನಡಕ್ಕಂತೂ ಚಂಪೂ ಕಾವ್ಯದಲ್ಲಿ ಹೇಳಿ ಮಾಡಿಸಿದಂಥದ್ದು ಕಂದ ಪದ್ಯ. ನನಗಂತೂ ಬಹಳ ಪ್ರಿಯವಾದ ಮಾತ್ರ ಛಂದಸ್ಸು ಅಂತಂದರೆ ಕಂದ ಪದ್ಯವೇ. ಅಷ್ಟು ಸುಂದರವಾಗಿ ಸಹಜವಾಗಿ ಬರೀತಾನೆ. ಇತ್ತ ಬಕಾಸುರ ಭೀಮ ಬರೋ ತಡವಾಗ್ತಾಯಿದೆ ಅಂತ ಅಂದುಕೊಳ್ತಾನೆ. ದಾಡೆಗಳ್ ಅರಿಯೊಳ್ ಇಂಬಿಂ ತೀಡುತ್ತುಂ ತೀವ್ರಮಾಗೆ ಬಂಡಿಯ ಬರವಂ ನೋಡುತ್ತಿದ್ದ ಬಕನನ್ನಾಡೆಯ ಅಂತರದೆ ಕಂಡು ಮುಳಿದಂ ಭೀಮಂ. ಇಷ್ಟೊತ್ತಾಯಿತು ಬರಲಿಲ್ಲ ಅಂತ ದಾಡೆಗಳನ್ನು ಅರೆಯೊಳಿಂಬಿಂ, ಅರೆಯೊಳ್ ಅಂತಂದರೆ ಹಲ್ಲುಗಳನ್ನು ಮಸೀತಾ ಇದ್ದಾನೆ, ಕೋರೆ ದಾಡೆಗಳನ್ನು ಮಸೀತಾ ಇದ್ದಾನೆ. ತೀಡುತ್ತುಂ ಇಂಬಿಂದ, ತುಂಬ ಕೋಪದಿಂದ ಮನಸ್ಸಿಟ್ಟು ಆ ಕೋರೆ ಹಲ್ಲುಗಳನ್ನು ಮಸೀತಾ ಇದ್ದಾನೆ. ಹಾಗೆ ಮಸೀತಾ ಇದ್ದಾಗ ಅದು ಅರೆ ಅಂದರೆ ಕಲ್ಲು, ಆ ಕಲ್ಲಿನ ಮೇಲಿಟ್ಟು ಮಸಿಯುವಂಥ ರೀತಿಯಲ್ಲಿ ಅವನು ಇವನ ಆಗಮನಕ್ಕಾಗಿ ಕತ್ತಿ ಮಸಿಯುವಂತೆ ಕೋರೆಯನ್ನು ಮಸೀತಾ ಇದ್ದ ಅಂತಂದರೆ ಅದೆಷ್ಟು ಭಯಂಕರವಾಗಿ ದೊಡ್ಡದಾಗಿರಬೇಕು ಅನ್ನೋ ಧ್ವನಿ ಗೊತ್ತಾಗುತ್ತದೆ. ಬಂಡಿಯ ಬರವಂ ನೋಡುತ್ತಿದ್ದ ಬಕನಂ ನಾಡೆಯ ಅಂತರದೆ ಕಂಡು ಮುಳಿದಂ ಭೀಮಂ. ಹತ್ತಿರದಲ್ಲೇ ಕಂಡು ಕೋಪ ಮಾಡಿಕೊಳ್ತಾನೆ ಭೀಮ. ಕಡೆಗಣ್ಣೊಳೆ ರಕ್ಕಸನಂ ನಡೆ ನೋಡಿ ಕೊಲಲ್ಕೆ ಸತ್ವಮಪ್ಪಂತಿರೆ ಮುಂಪೊಡವೆಂ ಕೂಳಂ ಬಳಿಯಂ ಪೊಡೆವೆಂ ರಕ್ಕಸನೆಂದು ಸಾಹಸ ಭೀಮಂ. ಮೊದಲು ಅವನನ್ನು ಕೊಲ್ಲೋದು ಬೇಡ, ಅವನು ಕೊಲ್ಲೋದಕ್ಕಿಂತ ಮುಂಚೆ ಶಕ್ತಿ ಬೇಕು, ಹಾಗಾಗಿ ಊಟವನ್ನು ಮಾಡ್ತೀನಿ. ಕಡೆಗಣ್ಣೊಳೆ ರಕ್ಕಸನಂ ನಡೆ ನೋಡಿ, ಕುಡಿಗಣ್ಣಲ್ಲಿ ದೂರದಿಂದ ಆ ರಾಕ್ಷಸನ್ನು ಕಂಡು ಕೊಲಲ್ಕೆ ಸತ್ವಮಪ್ಪಂತಿರೆ, ಸಾಯಿಸೋದಕ್ಕೆ ಸ್ವಲ್ಪ ತಾಕತ್ತು ಬೇಕು ಅಂತ ಮುಂಪೊಡೆವೆಂ ಕೂಳಂ, ಮೊದಲು ಅನ್ನ ಹೊಡಿತೀನಿ. ಬಳಿಯಂ ಪೊಡೆವೆಂ ರಕ್ಕಸನಂ, ಆ ಪೊಡೆವೆ ಅಂತಂದರೆ ಬಡಿತೀನಿ, ಮೊದಲು ಅನ್ನ ಬಡಿದು ಬಾಯಿಗೆ ಹಾಕ್ಕೋತೀನಿ, ಆಮೇಲೆ ಅವನು ಬಡಿತೀನಿ ಅಂತ. ಈ ಪೊಡೆವೆಂ ಕೂಳಂ ಬಳಿಯಂ ಪೊಡೆವೆಂ ರಕ್ಕಸನೆಂದು ಸಾಹಸ ಭೀಮಂ ಅಂತ. ಈ ಸಾಹಸ ಭೀಮ ಅನ್ನುವ ಶಬ್ದದಿಂದಲೇ ಪ್ರಾಯಶಃ ರನ್ನ ತನ್ನ ಸಾಹಸ ಭೀಮ ವಿಜಯ ಅನ್ನುವಂಥ ಕಾವ್ಯ ಬರದ ಅಂತ ಅನಿಸುತ್ತದೆ. ಅವನ ಜೀವಿತ್ವ ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು. ಒಬ್ಬರು ನಮ್ಮಲ್ಲಿಗೆ ಮತ್ತೆ ಮತ್ತೆ ಬರುವಂಥ ಸಂಶೋಧಕರೊಬ್ಬರು ಬಹಳ ಚೆನ್ನಾಗಿ ಅದರ ಸಂಶೋಧನೆಯನ್ನು ಕೂಡ ರನ್ನನ ಮೇಲೆ ಪಂಪನ ಪ್ರಭಾವ ಅಂತ ಮಾಡಿದ್ದಾರೆ. ಆ ಗ್ರಂಥ ಪ್ರಕಟವಾಗಿದ್ದೇ ಕಾಣಬಹುದು. ಅಂತೂ ತನ್ನ ತಂದ ಬಂಡಿಯ ಕೂಳೆಲ್ಲಮಂ 18 ತುತ್ತಿನೊಳೆ ಸಮಯ ತುತ್ತುವುದಂ ಕಂಡು ರಕ್ಕಸನಿವನ ಪಾಂಗಂ ಮೆಚ್ಚಲಾರನೆನ್ನುತ್ತುಂ ಇಂತು ಸಮಯ ತುತ್ತುಗಮೆಂದು ಬಕವೇಶದಿಂ ಪೆರಗಣ ದಸೆಗೆ ಮೆಲ್ಲ ನೋಸರಿಸಿ ಬಂದು ಅಂತ ಗದ್ಯದಲ್ಲಿ ಹೇಳ್ತಾನೆ. ಕೊಂಡಿ ಸೇರಿಸುವ ಗದ್ಯವನ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಪಂಪ ಅನ್ನೋದನ್ನು ನೋಡಬೇಕು. ಮುಂದಿನ ಚಂಪೂ ಕವಿಗಳಲ್ಲಿ ಆ ಗದ್ಯ ಭಾಗದಲ್ಲಿ ಕಾವ್ಯ ಕಡಿಮೆ, ಪಂಪನಲ್ಲಿ ಗದ್ಯ ಭಾಗದಲ್ಲಿ ಕೂಡ ಕಾವ್ಯ ಹೆಚ್ಚು. ಬಂಡಿಯ ಕೂಳೆಲ್ಲಮಂ 18 ತುತ್ತಿನೊಳೆ ಸಮಯ, ಇಡೀ ಬಂಡಿ ಅನ್ನವನ್ನು 8-10 ತುತ್ತುಗಳಲ್ಲಿ ತಿಂದುಬಿಟ್ಟಿದ್ದನ್ನು ನೋಡಿ ಅವನಿಗೆ ಸಂಕಟವಾಯಿತಂತೆ. ಆಮೇಲೆ ಅವನು ಬಕರೂಪದಿಂದ ಬಂದು ಕೊಕ್ಕರೆಯ ಹಾಗೆ ಬಂದು ಆಟಕಾಯಿಸಿದ ಅಂತ ಇವನು ಕಲ್ಪನೆ ಮಾಡ್ತಾನೆ. ಆಗ ಮುರಿದಡಿಸಿ ಬಿಡಿದು ಗಟ್ಟಿಸಿ ಪಿರಿಯರೆಗೊಳ್ ಪೊಯ್ದನ್ ಅಸಗ ಒಯ್ಲಂ ಭೀಮಂ. ಅವನ್ನ ಅಸಗ ಒಯ್ಲಂ, ಅಸಗ ಅಂದರೆ ಅಗಸ, ಅಗಸ ಹೇಗೆ ಬಟ್ಟೆಯನ್ನು ಎತ್ತೆತ್ತಿ ಒಗಿತಾನೆ ಬಂಡೆಯ ಮೇಲೆ, ಹಾಗೆ ಪಿರಿದ ಅರೆಯೊಳ್, ಅರೆ ದೊಡ್ಡ ಬಂಡೆಯ ಮೇಲೆ ಪೊಯ್ದನ್ ಅಸಗ ಒಯ್ಲಂ ಭೀಮಂ, ಅಗಸನ ಹಾಗೆ ಅವನನ್ನು ಒಗೆದಿಟ್ಟು ಬಿಟ್ಟ ಅಂಥೇಳಿ ಒಂದು ಮಾತಿನಲ್ಲಿ ಆ ಇಡೀ ಪ್ರಕರಣವನ್ನೇ ಮುಗಿಸಿಬಿಡ್ತಾನೆ. ಆಮೇಲೆ ದ್ರೌಪದಿಯ ಪ್ರಕರಣಕ್ಕೆ ಬರ್ತೀವಿ. ಆಗ ದ್ರೌಪದಿ ಪ್ರಕರಣದಲ್ಲಿ ಅರ್ಜುನನಿಗೆ ವಿಶೇಷವಾದ ಅವಕಾಶ ಇದೆ ಅಂತ ವಿಸ್ತರಿಸಿ ವರ್ಣಿಸ್ತಾನೆ. ದೃಪದ
ಎಲ್ಲೆಲ್ಲೆಲ್ಲೂ ಯೋಚನೆ ಮಾಡ್ತಾ ಇರ್ತಾನೆ. ಪಾಂಡವ ಮಧ್ಯಮ ತನ್ನ ಮಗಳನ್ನು ಮದುವೆ ಆಗಬೇಕು ಅಂತ. ಆ ಕಾರಣದಿಂದ ಅವನು ಬಹಳ ಚಿಂತೆ ಮಾಡ್ತಾ ಇದ್ದಾನೆ. ಈಗ ಅರ್ಜುನಾದಿಗಳು ವಾರಣಾವತದಲ್ಲಿ ತೀರು ಹೋಗ್ಬಿಟ್ರ ಅನ್ನುವಂಥ ದುಃಖ ಇದೆ. ಅವನ ಚಿಂತೆ ನೋಡಿ, ತಲೆಯೊಳ್ ಸೀರೆಯ ನಿಕ್ಕಿ ಕೆಮ್ಮ ನಿನಿತಂ ಪೂಂದಿರ್ಪಂ ಉಗ್ರಾರಿ ವಂಶ ಲತಾವಲ್ಲರಿಗಳಿಗೆ ದಾವಶಿಖಿವೊಲ್ ಮೈದೋರೆ ತದ್ರೌಪದಿ ಲಲನಾವ್ಯಾಜದ ನೀಗಳೊಂದೆ ಪೊಳಲೊಲ್ ಸಂದಿರ್ದ ಬಾತ್ಸ್ವತ್ ಸುಹೃದ್ದಲಕಂ ಮಾರ್ವಲಕಂ ಗುಣಾರ್ಣವಶರ ಪ್ರಾಗಲ್ಭ್ಯಮಂ ತೋರುವಂ ಅಂತ. ಅವರೆಲ್ಲ ಯೋಚನೆ ಮಾಡಿಕೊಂಡು ಈ ಒಂದು ಮತ್ಸ್ಯಂತರ ಭೇದನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅರ್ಜುನ ಹೇಳ್ತಾ ಇದ್ದಾನೆ, ನಾವು ಎಷ್ಟು ಕಾಲ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಏಕಚಕ್ರದಲ್ಲಿರೋಣ, ನಾವಲ್ಲಿಗೆ ಹೋಗೋಣ ಅಂತ. ತಲೆಯೊಳ್ ಸೀರೆಯ ನಿಕ್ಕಿ ಅಂದರೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಕೂತಿದ್ದೀವಿ. ಸೀರೆ ಅಂದರೆ ಆ ಕಾಲದಲ್ಲಿ ಎಲ್ಲದಕ್ಕೂ ಸೀರೆ, ಚೀರ ಅನ್ನೋದರಿಂದ ಬಂದಂಥ ಶಬ್ದ ಸೀರೆ. ಸ್ಯಾರಿ ಬಂದಿದ್ದು ಶಾಟಿ ಅಂತ, ಕಾವಿ ಶಾಟಿ ಅಂತ. ಇವತ್ತು ಸನ್ಯಾಸಿಗಳ ಶಾಟಿ ಹಿಂದಿಗೆ ಹೋಗಿ ಸಂಸ್ಕೃತದ ಶಾಟಿಕಾ ಸಾಡಿ ಆಗಿ ಅದು ಸ್ಯಾರಿ ಆಗಿ ಇಂಗ್ಲೀಷ್ನಲ್ಲಿ ಬದಲಾವಣೆ ಆಗಿದೆ. ಈ ಹೊತ್ತಿನ ಮಾಡರ್ನ್ ಸ್ಯಾರೀಸು, ಡಿಸೈನರ್ ಸ್ಯಾರೀಸು ಇವುಗಳಿಗೆಲ್ಲ ಮೂಲ ಸನ್ಯಾಸಿಗಳ ಕಾವಿ ಶಾಟಿ. ಹಾಗೆ ಕನ್ನಡದ, ತಮಿಳಿನ, ತೆಲುಗಿನ ಎಲ್ಲದರ ಸೀರೆ ಅನ್ನೋದು ಪೊಡವೆ ಅಂತ ಬೇರೆ ತಮಿಳಿನಲ್ಲಿ ಉಂಟು. ಅದು ಇಲ್ಲಿಂದ ಬಂದದ್ದಲ್ಲ. ಅವು ಚೀರ, ನಾರಬಟ್ಟೆ ಅನ್ನೋದರಿಂದ ಅಂದರೆ ಎಷ್ಟು ಬೆಳವಣಿಗೆ ಕಂಡಿದೆ ಅಂತ ಗೊತ್ತಾಗುತ್ತದೆ. ಪಂಪನ ಕಾಲದಲ್ಲಿ ಯಾವುದೇ ಬಟ್ಟೆಗೂ ಸೀರೆ ಅಂತ ಕರೀತಾ ಇದ್ದರು. ಚೀವರ. ತಲೆಯೊಳ್ ಸೀರೆ ಏನಿಕ್ಕಿ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಕೆಮ್ಮ ನಿನಿತಂ ಪೂಣ್ತಿರ್ಪಂ, ತೆಪ್ಪಕ್ಕೆ ಕೂತ್ಕೊಂಡು ನಮಗೆ ನಾವೇ ಪ್ರತಿಜ್ಞೆ ಮಾಡಿಕೊಂಡಿರೋದು ಏನು, ವಂಶ ಲತಾವಲ್ಲರಿಗಳಿಗೆ ದಾವಶಿಖಿವೋಲ್ ಮೈದೋರೆ, ನಮ್ಮ ವಂಶದ ಕೀರ್ತಿಯನ್ನು ನಾವು ಪ್ರಕಟ ಮಾಡಬೇಕು. ಭಯಂಕರವಾದ ಶತ್ರುಗಳ ಉಗ್ರ ಅರಿವಂಶ ಲತಾವಲ್ಲರಿಗಳಿಗೆ, ವೈರಿವಂಶದ ಮರ ಬಳ್ಳಿಗಳಿಗೆ ನಾವು ಕಾಳ್ಗಿಚ್ಚಿನ ಹಾಗೆ ದಾವಶಿಖಿವೋಲ್ ಮೈದೋರಬೇಕು. ಹಾಗೆ ತದ್ರೌಪದಿ ಲಲನಾವ್ಯಾಜದನ್ ಈಗಳೊಂದೇ ಪೊಳಲೊಳ್ ಸಂದಿರ್ದ ಭಾತ್ಸ್ವತ್ ಸುಹೃದ್ ಬಲಕಂ, ನಾವು ದ್ರೌಪದಿಯ ಸ್ವಯಂವರ ವ್ಯಾಜದಿಂದ, ಅದರ ನೆವದಿಂದ ಪೊಳಲಲ್ಲಿ ಅಂದರೆ ಕಾಂಪಿಲ್ಯ ನಗರಿ, ದೃಪದನ ಊರು, ಅಲ್ಲಿ ನಮ್ಮ ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಬಂದಿರ್ತಾರೆ. ಅವರಲ್ಲಿಗೆ ನಾವು ನಮ್ಮನ್ನು ಪ್ರಕಟ ಮಾಡಿಕೊಳ್ಬೇಕು. ಆಗ ನಾವು ಶರಪ್ರಾಗಲ್ಭ್ಯಮಂ ತೋರುವಂ, ನಮ್ಮ ಬಿಲ್ಲು ಬಾಣದ ಅಪ್ರತಿಮವಾದಂತಹ ಪರಾಕ್ರಮ ಏನಿದೆ ಅದನ್ನು ತೋರೋಣ, ಮತ್ಸ್ಯಂತ್ರ ಭೇದನ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ದಾರಿಯಲ್ಲಿ ಅಂಗಾರಪರ್ಣ ಅಂತ ಒಬ್ಬ ಗಂಧರ್ವನ ಗೆಲ್ತಾನೆ ಅಂತ ಮಹಾಭಾರತದಲ್ಲಿ ಬರುತ್ತೆ. ಇಲ್ಲಿ ಅವನನ್ನು ಕುಬೇರ ನಾಯಕನ್ ಅಂಗದ ಪರ್ಣಂ ಅಂತ ಅಂಗದ ಪರ್ಣ ಅಂತ ಹೆಸರು ಮಾಡಿಕೊಂಡಿದ್ದಾನೆ. ಪಂಪ ಹಾಗೆ ವ್ಯತ್ಯಾಸಗಳನ್ನು ಮಾಡ್ಕೋತಾನೆ, ಅದೇನು ದೊಡ್ಡದಲ್ಲ. ಆದರೆ ಅವನು ಇದು ನಿನ್ನ ಕೊಟ್ಟ ತಲೆ ನಿನಗಿತ್ತಪನೆಂದು ನುಡಿಯಲಾಗದು, ಮಾರ್ಕೊಳ್ಳದಿರೆಂದು ಗಿಳಿಯ ಬಣ್ಣದ ಕುದುರೆಯನ್ 500 ಇತ್ತನ್ ಅಂಗದ ಪರ್ಣಂ ಅಂತ. ಅರ್ಜುನನಿಗೆ 500 ಕುದುರೆಗಳನ್ನು ಕೊಡ್ತಾನಂತೆ, ಹಸಿರು ಬಣ್ಣದ ಕುದುರೆಗಳು ಅಂತ. ವಿಶೇಷವಾಗಿ ವರುಣಾನುಗ್ರಹದಿಂದ ಬಂದಂಥ ಕುದುರೆಗಳವು ಅಂತ. ನೀನು ನನ್ನನ್ನು ಜೀವ ಉಳಿಸಿದ್ದೀಯ, ಇಬ್ಬರಿಗೂ ಯುದ್ಧವಾಗುತ್ತದೆ, ಪ್ರಾಣಭಿಕ್ಷೆಯನ್ನು ಕೊಡ್ತಾನೆ ಅಂಗಾರಪರ್ಣ ಅಥವಾ ಇಲ್ಲಿ ಅಂಗದ ಪರ್ಣನಿಗೆ. ಅದಕ್ಕೆ ಇದು ನಿನ್ನ ಕೊಟ್ಟ ತಲೆ, ಇದು ನೀನು ಕೊಟ್ಟಿರೋ ತಲೆ, ನಿನಗಿದನಿತ್ತಪನೆಂದು ನುಡಿಯಲಾಗದು. ನನ್ನ ಪ್ರಾಣ ನನಗೆ ಮುಖ್ಯ, ನೀನು ಕೊಟ್ಟಿತ್ತಲ್ಲೇ ನೀನು ಕೊಡ್ತೀನಿ ಅಂತ ಹೇಳೋಕ್ಕಾಗೋಲ್ಲ. ತಲೆ ಕೊಡಲಾರೆ, ಆದರೆ ಇಷ್ಟು ಕುದುರೆಗಳನ್ನು ಕೊಡ್ತೀನಿ ಅಂತ. ಈ ಈಡಿಯಂ, ಆ ವಾಚೋಯುಕ್ತಿ, ನುಡಿಗಟ್ಟು ಇದು ಬಹಳ ಸುಂದರವಾದದ್ದು. ಪಂಪ ಅದಕ್ಕೆ ಪ್ರಸಿದ್ಧನಾದವನು. ಆದರೆ ದ್ರೌಪದಿಯ ಸ್ವಯಂವರದಲ್ಲಿ ಅವನು ಮನಸ್ಸಿಟ್ಟು ಆ ಸಂದರ್ಭವನ್ನು ವರ್ಣಿಸಿಲ್ಲ, ಎಲ್ಲವನ್ನ ಸುಭದ್ರೆಗೆ ಮೀಸಲಿಟ್ಟಿದ್ದಾನೆ. ಕುಮಾರವ್ಯಾಸ ದ್ರೌಪದಿ ಸ್ವಯಂವರವನ್ನು ಅಪ್ರತಿಮವಾಗಿ ನಿರ್ವಾಹ ಮಾಡಿದ್ದಾನೆ. ಅವಳಿಗೆ ಸಖಿಯರೆಲ್ಲ ಅಲಂಕಾರ ಮಾಡ್ತಾ ಇದ್ರಂತೆ. ಇದಕ್ಕೆ ಏನು ಅಲಂಕಾರ ಮಾಡೋಕ್ಕೋದ್ರೂ ಇವಳಿಗೆ ಅದು ಭಾರವಾಗುತ್ತದೆ. ತುಡಿಸದೆ ಹಾರಮಮ್ಮಲೆಯ ಬಿಣ್ಪಿನೊಳಂ ನಡು ಬಳ್ಕಿದಿರ್ಪುದಿ ನಡುಗುವುದಲ್ಲವೇ ತೊಡೆ ನಿತಂಬದ ಬಿಣ್ಪಿನೊಳ್ ಏವುದಕ್ಕ ಪೋ ಬಿಡು ಕಟಿಸೂತ್ರಮಂ ತೊಡೆಯ ಬಿಣ್ಪು ಪದಾಂಬುರಹಕ್ಕೆ ತಿಂಡಮೆನ್ ತುಡಿಸುವುದಕ್ಕ ನೂಪುರಮ ನೀ ತೊಡವೇವುದು ರೂಪೆ ಸಾಲದೆ. ಇವಳ ದೇಹಕ್ಕೆ ಒಡವೆಗಳು ಹಾಕದೇನೆ ಭಾರದಿಂದ ಬಾಗ್ತಾ ಇವೆ. ಇವಳ ಸ್ತನ ಜಗನ್ನಾಥಿಗಳ ಭಾರದಿಂದ, ಬಡ ನಡುವಿನಿಂದ. ಹಾಗಾಗಿ ಇವಳಿಗೆ ಈ ಅಲಂಕಾರಗಳನ್ನೆಲ್ಲ ತೆಗೆದುಹಾಕ್ಬಿಡಬೇಕು. ಹಾಗಿರುವಾಗ ಇವಳಿಗೆ ಪಾಪ ಅಲಂಕಾರ ಮಾಡೋದೇನು ಅಂತ ವ್ಯಾಜದಿಂದಾಗಿ ರೂಪಂ ವಕ್ರೋಕ್ತಿಯಲ್ಲೇ ಹೊಗಳ್ದು, ವಕ್ರೋಕ್ತಿಯಲ್ಲಿಯೇ ವಾಗ್ವಿಲಾಸದಲ್ಲಿಯೇ ಅವಳನ್ನು ಹೊಗಳೇ ಅಲಂಕಾರ ಮಾಡಿದ್ರು ಅಂತ ಒಂದು ಮಾತಿನಿಂದ ಅವಳ ಅಲಂಕಾರದ ವಿಷಯಗಳನ್ನು ಹೇಳಿಬಿಟ್ಟಿದ್ದಾನೆ. ಹೀಗೆ ಈ ಪೊಳ್ತಿಂಗಿ ಋತುವಿಂಗಿ ಪಸದನಂ ಇಂತುಟಪ್ಪ ಮೈವಣ್ಣಕ್ಕಿಂತಿ ಪೂವಿನೊಳಿ ತುಡಿಗೆಯೊಳು ಈ ಪುಟ್ಟುಗೆಯೊಳ್ ಬೆಡಂಗು ಒಡದೆಸೆದಿರ್ಕುಂ ಅಂತ
ಈ ಹೊತ್ತಿಗೆ ಈ ಋತುವಿಗೆ ಇಂಥ ಅಲಂಕಾರ ಅಂತ ಸೀಸನಲ್ ಎಂಬಲಿಷ್ಮೆಂಟ್ಸು. ಈಗ ಆಯಾ ಸೀಸನ್ಗೆ ತಕ್ಕಂತೆ ಡ್ರೆಸ್ಸಸ್ ಮಾಡ್ಕೋತಾರೆ. ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಫಾಲ್ಗೊಂದು ಸ್ಪ್ರಿಂಗಿಗೊಂದು ಅಂತೆಲ್ಲ ಅಲಂಕಾರ ಮಾಡ್ಕೋತಾರೆ, ವಿಂಟರ್ಗೊಂದು ಅಂತೆಲ್ಲ. ಜೊತೆಗೆ ಆ ಶೇಡ್ಸು, ಕಲರ್ ಶೇಡ್ಸು, ಆ ಕ್ವಾಲಿಟಿ ಆಫ್ ಕ್ಲಾತು ಅದು ಎಂಥದ್ದಾಗಿರಬೇಕು, ಉಣ್ಣೆದಾಗಿರಬೇಕೆ, ರೇಷ್ಮೆದಾಗಿರಬೇಕೆ, ಹತ್ತಿಯದಾಗಿರಬೇಕೆ ಅಂತ ಆ ಥರದ್ದೆಲ್ಲ. ಜೊತೆಗೆ ಇಲ್ಲಿ ವಾರಗಳ ಒಡವೆಗಳು ಬೇರೆ, ತೆಲುಗುನಲ್ಲಿ ಸತ್ಯಭಾಮೆ 7 ವಾರಾಲ ನಗಲು ಅಂತಾರಲ್ಲ, ಆ ರೀತಿಯಾಗೆಲ್ಲ ಅಲಂಕಾರಗಳು ಮಾಡಿಕೊಂಡು ಬರ್ತಾರೆ. ಜೊತೆಗೆ ಪರಿವಾರದ ಸಮೇತ ಅಲ್ಲಿಗೆ ಬಂದು ಸೇರ್ತಾರೆ ಸ್ವಯಂವರ ಮಂಟಪಕ್ಕೆ. ಆಮೇಲೆ ಎಲ್ಲರನ್ನ ವರ್ಣಿಸೋದಕ್ಕೆ ಆರಂಭ ಮಾಡ್ತಾರೆ ಸಖಿಯರು. ಸುಂದರಮಾಲೆ ಎಂಬ ಚೇಟಿ ಬಂದು ವಿವರಿಸ್ತಾಳೆ ಅಂತ. ಇದಷ್ಟು ಕೂಡ ಕಾಳಿದಾಸನ ರಘುವಂಶದಲ್ಲಿ ಬರುವಂತಹ 6ನೇ ಸರ್ಗದ ಅಜ ಇಂದುಮತಿ ವಿವಾಹದ ಪೂರ್ವದ ಇಂದುಮತಿ ಸ್ವಯಂವರದಲ್ಲಿ ಸುನಂದೆ ಅನ್ನುವ ಸಖಿ ಇಂದುಮತಿಗೆ ಎಲ್ಲ ರಾಜರ ಪರಿಚಯ ಮಾಡಿಕೊಡ್ತಾಳೆ. ಅದರ ಒಂದು ಸ್ಫೂರ್ತಿಯಿಂದ ಬರೆದಿದ್ದಾನೆ. ಕೆಲವು ಮಾತುಗಳನ್ನು ಅಲ್ಲಿಂದ ಹಾಗೆ ತೆಗೆದುಕೊಂಡಿದ್ದಾನೆ. ಕಾಳಿದಾಸ ಒಂದು ದೊಡ್ಡ ಮಾಡೆಲ್ನ ಕ್ರಿಯೇಟ್ ಮಾಡ್ದ. ಅದು ಇಡೀ ಭಾರತೀಯ ಕವಿಗಳು ಕಣ್ಣುಗೊತ್ತುಕೊಂಡು ತೆಗೆದುಕೊಂಡ್ರು. ಎಲ್ಲಿವರೆಗೂ ತೆಗೆದುಕೊಂಡ್ರು ಅಂದರೆ 20ನೇ ಶತಮಾನದವರೆಗೂ ತೆಗೆದುಕೊಂಡ್ರು. ಅವನ ಸಾಮ್ರಾಜ್ಯ ಸುಮಾರು 1500 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಆಳಿದ್ದಾಯಿತು. ಅವನ ಆಶ್ರಯದಾತರಾದ ಗುಪ್ತರು 350 ವರ್ಷಕ್ಕೆ ಮುಗಿಸ್ಕೊಂಡ್ರೆ ಇವನ ಸಾಹಿತ್ಯ ಸಾಮ್ರಾಜ್ಯ 1500 ವರ್ಷ ಆದರೂ ಉಳ್ಕೊಂಡು ಬಂತು. ಅದನ್ನು ಪಂಪನು ತೆಗೆದುಕೊಂಡ. ಕಾಳಿದಾಸನ ಅನೇಕ ಸಾಮಂತರಲ್ಲಿ ಇವನೊಬ್ಬ ಸಾಮಂತ ಚೂಡಾಮಣಿ. ಪಂಪನ ಶೈಲಿಯನ್ನು ಇನ್ನು ಅನೇಕರು ತೆಗೆದುಕೊಂಡು ಬಂದರು. ಅದು ಹತ್ತಿರ ಒಂದು ಸಹಸ್ರಮಾನ ಕಾಲ, 1000 ವರ್ಷ ಬೆಳೆದುಕೊಂಡು ಬಂತು. ಆದರೆ ಈ ಹೊತ್ತಿಗೂ ಕಾಳಿದಾಸ ನಿಲುಕಲಾಗದ ಆದರ್ಶವಾಗಿ ಕಾಣಿಸ್ತಾ ಬರ್ತಾನೆ. ಅಲ್ಲಿ ಪರಿಚಯ ಮಾಡಿಸ್ತಾಳೆ ಅವಳು. ಕನಕೋಚ್ಚಾಸನ ಸಂಸ್ಥಿತಂ ನೃಪನವಂ ವೆಂಗೀಶನ್, ತನ್ನ ತವರೂರು ವೆಂಗಿ, ಅದಕ್ಕೆ ಮೊದಲು ಇವನು ವೆಂಗಿಯ ರಾಜ ಅಂತ ಇವನು ಪರಿಚಯ ಮಾಡಿಕೊಡ್ತಾನೆ ಪಂಪ. ಪೀನ ನಿಜಾಂಸಾರ್ಪಿತ ಲಂಬಹಾರನ್ ಅವನಾ ಪಾಂಡ್ಯಂ, ಆ ತಾಮ್ರಪರ್ಣಿ ನದಿಯಲ್ಲಿ ಸಿಗ್ತಕ್ಕಂಥ ದೊಡ್ಡ ದೊಡ್ಡ ಮುತ್ತುಗಳ ಉದ್ದವಾದ ಹಾರವನ್ನು ಹಾಕ್ಕೊಂಡಿರ್ತಕ್ಕಂಥವನು ಪಾಂಡ್ಯ ಅಂತ ಕಾಳಿದಾಸನ ಕಾವ್ಯದಲ್ಲಿ ಬರ್ತಕ್ಕಂಥ ರೆಫರೆನ್ಸನ್ನು ಹಾಗೆ ತೆಗೆದುಕೊಂಡಿದ್ದಾನೆ. ಮನಂಗೊಂಡು ನಿನ್ನನೆ ಕಿಳ್ಗಣ್ಣೊಳೆ ನೋಡುತಿರ್ಪನವನ್ ಚೇರಮ್ಮನ್ ಆದಿತ್ಯ ತೇಜವನ್ ನೋಡು ಕಳಿಂಗ ದೇಶದರಸಂ ಪಂಕೇಜ ಪತ್ರೇಕ್ಷಣೆ. ಇವನು ಕಳಿಂಗ ದೇಶದವನು, ಇವನು ಚೇರಮ, ಇವನು ಪಾಂಡ್ಯ ಅಂತ ಒಬ್ಬೊಬ್ಬರನ್ನು ಪರಿಚಯ ಮಾಡಿಕೊಂಡು ಬರ್ತಾಳೆ. ಆಮೇಲೆ ಅವರು ಒಬ್ಬೊಬ್ಬರು ಶೃಂಗಾರದ ಚೇಷ್ಟೆ ಮಾಡ್ತಾ ಇರ್ತಾರೆ. ಕೈಯಲ್ಲಿರೋ ಹೂವು ತಿರುಗಿಸೋದೇನೋ, ವೀಳಿಯ ಹಾಕ್ಕೊಳ್ಳೋದೇನೋ, ಉತ್ತರಿಯ ತಿರುಗಿಸೋದೇನೋ. ಅಲರಂಬಿಂದಿರುವುದನ್ನು ಮೆಲ್ಲದೆ ನಿಂತಿರ್ಚುತ್ತುದೆಂಬಂತೆ ನೈದಿಲ ಕಾವಂ ತಿರುಪುತ್ತು ಮಂದ ನನಿಬರ್ ತಮ್ಮಂದಿರಂ ತನ್ನೆರಳ್ ಕೆಲದುಳ್ ಬಂದಿರೆ ನೋಡಿ ಸೋಲ್ತು ನಿನಗಾ ಗೇಯಕ್ಕೆ ಸೋಲ್ತಂತೆ ಓಲ್ ತಲೆಯಂ ತೂಗುವವಂ ಸುಯೋಧನ ರೂಪಂ ನೀನಾತಗಂ ನೋಡುಗೆ. ಇವನು ದುರ್ಯೋಧನ. ಇವನು ಹೇಗಿದ್ದಾನೆ ಅಂತಂದರೆ ತನ್ನ ಹೃದಯವನ್ನು ಒಂದು ಪುಷ್ಪಬಾಣ, ಮನ್ಮಥನ ಹೂಬಾಣ ತಿವಿತಾ ಇದೆ ಅಂತ ತೋರುವ ಹಾಗೆ ಕೈಯಲ್ಲಿ ಹೂವಿಟ್ಕೊಂಡು ತಿರುಗಿಸ್ತಾ ಇದ್ದಾನೆ. ಅಷ್ಟೂ ಜನ ಅವನ ಪಕ್ಕದಲ್ಲಿದ್ದಾರೆ. ಆದರೆ ಅವರ ಲೆಕ್ಕಕ್ಕಿಲ್ಲದೆ ಇವನು ನಿನ್ನ ಸೌಂದರ್ಯವನ್ನು ಕಂಡು ಗೇಯಕ್ಕೆ ಸೋಲ್ತಂತೆ ಓಲ್ ಸಂಗೀತಕ್ಕೆ ತಲೆದೂಗುವಂತೆ ತಲೆ ತೂಕ್ಕೊಂಡಿದ್ದಾನೆ ಅಂತ. ಈ ರೀತಿಯಾದ ಹೂವಿಟ್ಟುಕೊಂಡು ಇದೆಲ್ಲ ಚೇಷ್ಟೆ ಮಾಡೋದನ್ನು ಕಾಳಿದಾಸ ತನ್ನ ರಘುವಂಶದ 6ನೇ ಸರ್ಗದ ಆದಿಯಲ್ಲಿ ಸಾಕಷ್ಟು ವಿಸ್ತಾರ ಮಾಡ್ತಾನೆ. ಆಮೇಲೆ ಪಂಪನ ಪೂರ್ವಜನಾದಂಥ ಪೂರ್ವಿಕಾ ಅಂತಂದರೆ ಅವನ ಹಿರಿಯ ಸಮಕಾಲೀನ ಪೊನ್ನ ಉಂಡುಂಡಿಯಾಗಿ ಸುಮಾರು 40 ಪದ್ಯಗಳನ್ನು ಹಾಗೆ ಅನಾಮತ್ತು ಕಾಳಿದಾಸನ ಆ ಒಂದು ಸರ್ಗದಿಂದಲೇ ತೆಗೆದುಕೊಂಡಿದ್ದಾನೆ. ಆದರೆ ಜಂಬ ಮಾತ್ರ ನಿರ್ವಾಹಕವೆಲ್ಲ ಮುನ್ನುಳ್ಳ ಕಾಳಿದಾಸಂಗ ಸಕ್ಕದದ ಕಾಳಿದಾಸಂಗಂ ನಾಲ್ಮಡಿ ಅಂತ ಹೇಳ್ಕೊಂಡು ಬರ್ತಾನೆ. ಇಲ್ಲಿ ಕೃಷ್ಣನ ಪರಿಚಯವನ್ನು ಮಾಡಿಕೊಡ್ತಾಳೆ. ಆಯತ ಯದುವಂಶ ಕುಲ ಶ್ರೀಯಂ ತಳ್ಕೈಸಿದ ಅದಟರ್ ಅತಿರಥರ್ ಅವರ ತ್ಯಾಯತ ಭುಜಪರಿಘರ್ ನಾರಾಯಣ ಬಲದೇವರೆಂಬರಂಬುಜವದನೆ. ಇವರು ನಾರಾಯಣ ಮತ್ತು ಬಲದೇವ, ಶ್ರೀಕೃಷ್ಣ ಮತ್ತು ಬಲರಾಮರು ಅಂತ ಯದುವಂಶೀಯರು ಅಂತ ಪರಿಚಯ ಮಾಡಿಕೊಡ್ತಾಳೆ. ಅಲ್ಲಿ ಈ ಸಖಿ ಪರಿಚಯ ಮಾಡಿಕೊಡೋದಲ್ಲ, ಕುಮಾರವ್ಯಾಸನಲ್ಲಿ ದೃಷ್ಟದ್ಯುಮ್ನೇ ಪರಿಚಯ ಮಾಡಿಕೊಡ್ತಾನೆ. ಇತ್ತ ನೋಡು ತಾಯೆ ಯದುಭೂಪೋತ್ತಮನನ್ನು ಅಂತ ಹೇಳ್ಬಿಟ್ಟು ಅಂದಾಗ ಈತನಲ್ಲಿ ಯಾವುದೋ ಒಂದು ವಿಶೇಷವಾದ ಭಾವ ಬಂದಿದೆ, ಸೋದರ ಪ್ರೇಮ ಉಕ್ಕಿದೆ, ಇವನಲ್ಲಿ ಗೌರವ ಬಂದಿದೆ ಅಂತ ದ್ರೌಪದಿ ಹೇಳ್ತಾಳೆ ಅಂತ ಈ ಒಂದು ಸೂಚನೆಯಿಂದ, ಪಂಪನ ಸೂಚನೆಯಿಂದ ಕುಮಾರವ್ಯಾಸ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾನೆ. ಒಬ್ಬರಿಂದ ಒಬ್ಬರಿಗೆ ಮುಂದೆ ಒರೆಸಿಕೊಂಡು ಪಂಪನ ದ್ರೌಪದಿಯನ್ನು ಆ ಸುಂದರ ಮಾಲೆ ಕರ್ಕೊಂಡು ಬರ್ತಾ ಇದ್ದಾಳೆ. ಕಾಳಿದಾಸನ ರಘುವಂಶದ ಒಂದು ಪದ್ಯವನ್ನೇ ಇವನು ಇಲ್ಲಿ ಅನುವಾದ ಮಾಡಿಕೊಂಡಿದ್ದಾನೆ. ಇಂತಿವರಿನ್ನರೀ ದೊರೆಯರೆಂದವರಂತಿರೆ ಪೇಳ್ದು ರಾಜಾಂತರದಿಂದೆ ರಾಜಸುತೆಯಂ ನಯದಿಂದ ಅವಳುಯ್ದಳಂತು ಸದ್ಭ್ರಾಂತ ಸಮೀರಣೋತ್ತಿತ ವಿಶಾಲ ವಿಲೋಲ ತರಂಗ ಲೇಖೆ
ಪದ್ಮಾಂತರದಿಂದ ಮಿಂಬಳಿದು ಮಾನಸ ಹಿಂಬರಿದು ಪದ್ಮಾಂತರದಿಂದ ಮಿಂಬರಿದು ಮಾನಸ ಹಂಸಿಯ ನುಯ್ಯುವ ಮಾರ್ಗದಿಂ. ತುಂಬ ಸೊಗಸಾದ ಶೈಲಿ. ಹೀಗೆ ಬರೀಬೇಕು ವೃತ್ತಗಳನ್ನು. ಉತ್ಪಲಮಾಲಾ ವೃತ್ತ. ಇಂತಿವರನ್ನರಿ, ಈ ಥರ ರಾಜರುಗಳಿದ್ದಾರೆ, ದೊರೆರೆಂದವರಂತಿರೆ ಪೇಳ್ದು ಬೇಳ್ದು, ಹೀಗೆ 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 ಅಂತ ಹೇಳಿ ಹೇಳಿ ರಾಜಾಂತರದಿಂದ ರಾಜಸುತಿಯಂ, ಒಬ್ಬ ರಾಜನಿಂದ ಇನ್ನೊಬ್ಬ ರಾಜ. ಆ ರಾಜಾಂತರ ಅನ್ನುವುದು ಕಾಳಿದಾಸನದೇ ಮಾತು. ರಾಜಸುತಿಯಂ ನೈದಿಂದಳ್ ಅವಳು ಉಯ್ದಳಂತು. ಹೀಗೆ ನೈದಿಂದ ಅವಳು ಒಯ್ದು ಕರೆದುಕೊಂಡು ಬರ್ತಾ ಇದ್ದಾಳೆ. ಅದು ಹೇಗಿತ್ತು ಅಂತಂದರೆ ಸದ್ಭ್ರಾಂತ ಸಮೀರಣೋತ್ಥಿತ ವಿಶಾಲ ವಿಲೋಲ ತರಂಗ. ಆ ವಿಶಾಲ ವಿಲೋಲ ತರಂಗ 3 ಜಗಣಗಳನ್ನು ಬಳಸಿದ್ದಾನೆ. ತಧೀಂತ 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 ಅಂತ. ಆ ಅಲೆಗಳು ಹೀಗೆ ಮೇಲಕ್ಕೆ ಏರಿ ಮೇಲಕ್ಕೆ ಕೆಳಕ್ಕೆ ಇಳಿಯುವ ಹಾಗೆ ಆ ರೀತಿಯಾಗಿ ಒಂದು ಗಾಳಿಯ ಮೃದುವಾದ ಬೀಸು ಬಂದಾಗ ಅಲೆಗಳು ಎದ್ದು ಇಳಿದು ಒಂದು ಸುಂದರವಾದ ಹಂಸ ಒಂದು ಕಮಲದ ಹತ್ತಿರ ಇದ್ದದ್ದು ಮತ್ತಿನ್ನೊಂದು ಕಮಲಕ್ಕೆ ಮೆಲ್ಲ ಮೆಲ್ಲನೆ ತನ್ನ ಪ್ರಯತ್ನವೇ ಇಲ್ಲದೆ ಕೊಂಡೊಯ್ಯಲ್ಪಡುತ್ತದಲ್ಲ. ಆ ರೀತಿಯಾಗಿ ಸಖಿ ಒಬ್ಬ ರಾಜಕಮಲದಿಂದ ಮತ್ತೊಬ್ಬ ರಾಜಕಮಲಕ್ಕೆ ಈ ದ್ರೌಪದಿ ಎನ್ನುವ ಕಲಹಂಸೆಯನ್ನು ಕೊಂಡೊಯ್ತಾ ಇದ್ದಾಳೆ ಎನ್ನುವಂಥದ್ದು ಕಾಳಿದಾಸನದು. ಎಲ್ಲ ಆಲ್ ಕ್ರೆಡಿಟ್ಸ್ ಗೋಸ್ ಟು ಕಾಳಿದಾಸ. ಇದನ್ನು ತುಂಬ ಚೊಕ್ಕವಾಗಿ ಚೆನ್ನಾಗಿ ರಮಣೀಯ ಪದಪದ್ಧತಿಯಿಂದ ಅನುವಾದ ಮಾಡಿದ್ದು ಪಂಪನ ಮೇಲ್ಮೆ. ಉದ್ಭ್ರಾಂತ ಸಮೀರಣೋತ್ಥಿತ ವಿಶಾಲ ವಿಲೋಲ ತರಂಗ ರೇಖೆ ಪದ್ಮಾಂತರದಿಂದಂ ಇಂಬರಿದು ಮಾನಸ ಹಂಸಿಯನು ಇವ ಮಾರ್ಗದಿಂ ಅಂತಂದ. ಆಮೇಲೆ ಎಲ್ಲರೂ ಸೋತರು. ಅರಿಕೇಸರಿ ರೂಪದ ಅರ್ಜುನ ಹೇಳ್ತಾನೆ. ಅದನ್ನು ನೋಡಿ ಬ್ರಾಹ್ಮಣರು ನಗುತ್ತಾರೆ. ಸಂಗತ ಸತ್ವರ್ ಕುರುರಾಜಂಗಂ ಕರ್ಣಂಗಂ ಏರಿಸಲ್ ಕರಿದನಿದನಂ ತಾಂ ಗಡಂ ಏರಿಪನೀ ಪಾರ್ವಂಗಡಕ್ಕಟ ಮೈಯೊಳಂದು ಮರುಳುಂಟಕ್ಕುಂ ಅಂತ. ಆ ಸಂಗತ ಸತ್ವರಾದವರು, ತುಂಬ ಸತ್ವೋನ್ನತರಾದ ಪರಾಕ್ರಮಿಗಳಾದ ಆ ಕುರುವಂಶೀಯರು, ದುರ್ಯೋಧನಾದಿಗಳು, ಕರ್ಣಾದಿಗಳು ಕರ್ಣಂಗಂ ಏರಿಸಲ್ ಅರಿದು ಅಸಾಧ್ಯ ಅಂತ ಆದ ಇದನ್ನು ತಾಂ ಗಡಂ ಏರಿಪನಿ ಪಾರ್ವಂಗಡ. ಆ ಗಡ ಅನ್ನೋದು ಪಾರ್ವಂಗ ಅಕ್ಕಟ ಗಡ. ಅಯ್ಯೋ ಇವನು ಏರಿಸ್ತಾನಂತೆ ಬಡಬ್ರಾಹ್ಮಣ. ಮೈಯೊಳಂದು ಮರುಳುಂಟಕ್ಕುಂ, ಇವನ ಮೈಯಲ್ಲಿ ದೆವ್ವ ಸೇರಿಕೊಂಡಿದೆ ಅಷ್ಟೇ, ಇನ್ನೇನೂ ಇಲ್ಲ, ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತಾರಲ್ಲ ಅಂಥೇಳಿ. ಅರೆ ಇವನು ಲೀಲಾಜಾಲವಾಗಿ ಆ ಅಸಾಧ್ಯ ಲಕ್ಷ್ಯ ಮತ್ಸ್ಯ ಯಂತ್ರ ಭೇದನವನ್ನು ಮಾಡ್ತಾನೆ. ದಸೆಗಂಪಂಗೊಳೆಕೊಂಡು ದಿವ್ಯ ಶರಮಂ ಕರ್ಣಾದಿಗಳು ಕಂಡು ಬೆಕ್ಕಸ ಮಾರ್ಪಿನ ಮುಂದೆ ಸೂಳಿ ತೆಗೆದ ಆ ಕರ್ಣಾಂತಮಂ ತಾಗೆ ನಿಟ್ಟಿಸಲ್ ಆರ್ಗಾರ್ಗಿಸಲ್ ಅಕ್ಕುಮೆಂಬೆಸಗದ ಮೀನಂ ಸಮಂತೆಚ್ಚು ಮೆಚ್ಚಿಸಿದಂ ದೇವರುಮಂ ಧನುರ್ಧರರುಮಂ ವಿದ್ವಿಷ್ಟ ವಿದ್ರಾವಣಂ ಅಂತ ಒಂದು ಮತ್ತೇಭ ವಿಕ್ರೀಡಿತ ವೃತ್ತದಲ್ಲಿ ಅವನು ಆಕರ್ಣಾಂತವಾಗಿ ಎಳೆದು ಕರ್ಣಾದಿಗಳಿಗೆಲ್ಲ ಕಳವಳವಾಗುವ ಹಾಗೆ ಇದು ಯಾರಿಗೂ ಇನ್ನು ಸಾಧ್ಯವಿಲ್ಲ ಅನ್ನುವಂತೆ ದೇವತೆಗಳಿಗೂ ಮತ್ತು ಯೋಗ್ಯವಾದ ಬಿಲ್ಗಾರಿಕೆಯ ಚಾತುರ್ಯವನ್ನು ಮೆಚ್ಚುವ ಬಿಲ್ಗಾರರಿಗೂ ಸಂತೋಷವಾಗುವಂತೆ ಇವನು ವಿದ್ವಿಷ್ಟ ವಿದ್ರಾವಣ ವೈರಿ ವರ್ಗಧ್ವಂಸ ಕಾರಕನಾದಂಥ ಅರ್ಜುನ ಮಾಡ್ದ. ಇವನು ಮತ್ಸ್ಯಂತ್ರ ಭೇದನ ಮಾಡಿದ್ದನ್ನು ನೋಡಿ ಮೆಚ್ಚೆ ಮೀನೆ ಮೀನಕೇತನಮಾಗಿಯೂ ಸಹಜ ಮನೋಜನೆಂದೆ ಬಗೆದು ಮೀನವ ಯಂತ್ರವನ್ನು ಧ್ವಂಸ ಮಾಡಿದ ಇವನು ಮೀನಧ್ವಜ ಮನ್ಮಥನೇ ಹೌದು ಅನ್ನುವಂತೆ ದ್ರೌಪದಿ ಬಂದು ಇವನನ್ನು ಮೆಚ್ಕೋತಾಳೆ. ನಡೆ ಕಡೆ ಗಣ್ಮನಂ ಬಯಸೆ ತಳ್ತ ಮರ್ದಪ್ಪಲೆ ತೋಳ್ಗಳ ಆಸೆಯೋಳು ತೊಡೆದಿದೆ ಪೊಣ್ಮೆ ಘರ್ಮ ಜಲ ಮುಣ್ಮೆ ಭಯಂಕಿಡೆ ನಾಣ್ ವಿಕಾರದೋಳು ತೊಡೆದಿದೆ ಕೈತ ಉಮ್ಮಳಿಪ ಕನ್ನೆಗೆ ಸುಂದರ ಮಾಲೆಯಂ ತಡೆಯದೆ ನೀಡೆ ಮಾಡದೆ ಗುಣಾರ್ಣವನಂ ಸತಿಮಾಲೆ ಸೂಡಿದಳ್ಳಂತ. ಬರೀ ಅನುಭಾವಗಳಿಂದಲೇ ಅವಳ ಭಾವ ಏನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಬಾಡಿ ಚೇಂಜಸ್, ದೈಹಿಕವಾಗಿ ಅವಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನುವುದನ್ನು ಕವಿ ವರ್ಣಿಸುವ ಮೂಲಕವಾಗಿಯೇ ಅವಳ ಅಂತರಂಗದ ಭಾವಗಳನ್ನು ಹೇಳ್ತಾನೆ. ಇದು ಒಂದು ವಿನೂತನವಾದ ಕ್ರಮ. ಕಾರ್ಯಗಳನ್ನು ಹೇಳಿ ಕಾರಣವನ್ನು ಊಹಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಮಾಡುವುದು. ನಡೆ ಕಡೆಗಣ್ ಕುಡಿನೋಟ ನಾಟ್ತಾ ಇದೆ ಅವನ ಕಡೆಗೆ. ಮನಂ ಬಯಸೆ ಮನಸ್ಸು 10 ಕಡೆ ಬಯಸ್ತಾ ಇದೆ. ತಳ್ತ ಅಮರ್ದಪ್ಪಲೆ ತೋಳುಗಳ ಆಸೆಯೋಳು ತೊಡೆದಿದೆ. ಅವನನ್ನು ಅಪ್ಪಿಕೊಳ್ಳಬೇಕು ಅಂತ ತೋಳು ಚಾಚಿಕೊಳ್ತಾ ಇದೆ. ಪೊಣ್ಮೆ ಘರ್ಮ ಜಲಂ ಬೆವರ್ತಾ ಇದೆ ಮೈ. ಭಯಂ ಕಿಡೆ ಭಯವಾಗ್ತಾ ಇದೆ, ಭಯ ಜರಿದು ಹೋಗ್ತಾ ಇದೆ. ನಾಣ್ ಉಣ್ಮೆ ಭಯ ತುಂಬಿಕೊಳ್ತಾ ಇದೆ. ಕಿಡೆ ನಾಚಿಗೆ ಇಳೀತಾ ಇದೆ. ವಿಕಾರದೋಳು ತೊಡೆದಿದೆ ಕೈತಂ. ಮತ್ತು ಈ ರೀತಿಯಾದಂಥ ಶರೀರದ ವಿಕಾರಗಳು ತಲೆದೋರಿದ್ದಾಗ, ಅವಳು ಕಳವಳದಲ್ಲಿದ್ದಾಗ, ಹರ್ಷದಲ್ಲಿದ್ದಾಗ, ಸಂಭ್ರಮದಲ್ಲಿದ್ದಾಗ ಸುಂದರ ಮಾಲೆಯನ್ನು ಕೈಗೆ ಕೊಟ್ಟು ಮಧುಕ ಪುಷ್ಪ ಇಪ್ಪೆ ಹೂವಿನ ಮಾಲೆಯನ್ನು ಕೊಟ್ಟು
ತಡೆಯದೆ ನೀಡೆ ಮಾಡದೆ ಗುಣಾರ್ನವನಂ ಸತಿ ಮಾಲೆ ಸೂಡಿದಳು. ಹಿಂದೆ ಮುಂದೆ ನೋಡದೆ ಒಮ್ಮೆಲೆ ಕೊರಳಿಗೆ ಮಾಲೆಯನ್ನು ಹಾಕಿದಳು ಅಂತ. ಈ ರೀತಿ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಅಂತಾರಲ್ಲ, ಚಿತ್ರಾಕರ್ಷಕವಾದ ಬಗೆಯಲ್ಲಿ ರಚನೆ ಮಾಡುವುದು ಪದ್ಯ, ಅದು ಪಂಪನ ಶೈಲಿ. ಕುಮಾರವ್ಯಾಸ ಒಮ್ಮೆಲೆ ಕಣ್ಣು ಕೂರೈಸುವ ಚಿತ್ರವನ್ನು ಕೊಡ್ತಾನೆ. ಪಂಪ ನಿಯಾನ್ ಲೈಟು, ಕುಮಾರವ್ಯಾಸ ಆಕಾಶದ ಮಿಂಚು. ಜನಮಲ್ಲಂ ದಕ್ಕಟಣ್ಣ ಇವರಿಂದೇ ವಂದರೇಂ ಪೋದರಿಂ ಬಿನಮೇಂ ಪೋಪಮೆ ನಾಡ ಕೂಟ ಕುಳಿಗಳ್ಗೇಂ ದೋಸದೆ ಕುಳಿಗಳ್ಗೆ ದೋಸಮೇಂ ಬನ್ನ ಮುಂದನೆ ಕೇಳ ಅಂತರನಿಕ್ಕಿ ಮಿಕ್ಕ ವಿಜಯಶ್ರೀ ಕಾಂತೆಗಂ ನಿನಗಂ ದೋರ್ವಲದಿಂದ ಮುಂದೆ ಪಸಿಯೋಳ್ ಪಾಣಿಗ್ರಹಂ ಗಯ್ಯನೆ. ಇತ್ಲಾಗಿ ಯಾವನೋ ಒಬ್ಬ ಬಡಬ್ರಾಹ್ಮಣ ಬಂದು ಈ ಹುಡುಗಿನ ಹಾರಿಸಿಕೊಂಡು ಹೋಗ್ಬಿಟ್ಟ ಅಂತ ಕರ್ಣಾದಿಗಳಿಗೆ ಕೋಪ ಬರುತ್ತದೆ. ಕರ್ಣ ಹೇಳ್ತಾ ಇದ್ದಾನೆ, ಜನಮೆಲ್ಲಂ ನೆರೆದಕ್ಕಟ ಅಣ್ಣರ್ ಇವರಿಂದೇಂ. ಎಲ್ಲ ಜನ ಸೇರಿಕೊಂಡು ಅಯ್ಯೋ ಇವರು ಏನು ದೊಡ್ಡವರು ಅಂತ ಪರಾಕ್ರಮಿಗಳು ಅಂತ ಮಹಾರಾಜಾದಿರಾಜರು ಬಂದು ಇವರಿಂದೇ ಒಂದರೇಂ ಪೋದರೇಂ, ಇವರು ಬಂದರೆಷ್ಟು ಹೋದರೆಷ್ಟು, ನಾವು ಹಾಗೆ ಹೋಗೋಣವಾ. ಜನರೆಲ್ಲ ಹೀಗೆ ಅಂದುಕೋತಾರೆ, ಅಯ್ಯೋ ಇವರು ಬಂದ್ರೇನು ಹೋದ್ರೇನು ಏನೂ ಕಿಸಿಲಿಲ್ಲ ಅಂತ. ಅದೆಲ್ಲ ಬೇಡ, ಇವರು ಒಂದರೇ ಪೋದರೇಂ ಬಿನಮೇಂ ಪೋಪಮೆ, ಹಾಗೆ ಹೋಗೋಣವಾ. ನಾಡ ಕೂಟ ಕುಳಿಗಳಿಗೆ ದೋಸಮೆ, ಹಾಗೆ ಹೋಗೋದಕ್ಕೆ ನಾವು ಹೇಡಿಗಳಲ್ವೇ, ನಮಗೆ ಈ ರೀತಿಯಾದ ಅವಮಾನ ತುಂಬ ದುರ್ಭರವಾದದ್ದು. ಹಾಗೆ ಬನ್ನ ಮುಂದನೆ ಕೇಳಿ, ನಮಗಿರ್ತಕ್ಕಂಥ ಈ ಒಂದು ಅವಮಾನದಿಂದ ಪರಿಹಾರ ಮಾಡಿಕೊಳ್ಳೋಕ್ಕೆ ದಾರಿ ಒಂದೇ. ಕೇಳ ಅಂತರ ನಿಕ್ಕಿ ಮಿಕ್ಕ ಎಲ್ಲರನ್ನೂ ಪಕ್ಕಕ್ಕೆ ತಳ್ಳಿ ವಿಜಯಶ್ರೀ ಕಾಂತೆಗಂ ನಾನು ಇವನನ್ನು ಯುದ್ಧದಲ್ಲಿ ಗೆದ್ದು ಈ ವಿಜಯಶ್ರೀ ಲಕ್ಷ್ಮಿಯನ್ನು, ಶ್ರೀಕಾಂತೆಯನ್ನು ಮತ್ತು ದ್ರೌಪದಿ ಕಾಂತೆಯನ್ನು ನಿನಗಂ ದೋರ್ವಲದಿಂದ ಮುಂದೆ ಪಸಿವಳು, ಒಂದೇ ಹಸೆಮಣೆಯಲ್ಲಿ ಇಬ್ಬರನ್ನ ಮದುವೆ ಮಾಡಿಸ್ಬಿಡ್ತೀನಿ, ವಿಜಯಶ್ರೀಯನ್ನು ಈ ತರುಣೀಮಣಿಯನ್ನು ಅಂತ ಹೇಳ್ಬಿಟ್ಟಂತಾನೆ. ಆಗ ಶಲ್ಯ ಅವನು ಬಂದಿದ್ದ. ಪಾಂಡವರ ಸಹೋದರ ವರ್ಗದಲ್ಲಿ ನಕುಲ ಸಹದೇವರ ಸ್ವಂತ ಸೋದರ ಮಾವ. ಕುಡುವಡೆ ನಿಸ್ತ್ರಪಂ ಕುಡುವುದೇರಿಸಿದಂ ಬೆಸಕೋಲನೆಂದು ಪೇಳ್ ಕುಡುವುದೆ ಕನ್ಯೆಯಂ ದ್ವಿಜಕುಲಂಗಿದು ವಿಶ್ವ ನರೇಂದ್ರ ವೃಂದದೊಳ್ ತೊಡದ ಪರಾಭವಂ ದೃಪದನಂ ತರಿಗೊಟ್ಟದೆ ಈ ಕೆಮ್ಮಗಾನಿದಂ ಕಡೆಗಣಿಸಿರ್ದೊಡೆನ್ನ ಕಡುಗೊರ್ವಿದ ತೋಳ್ಗಳ ಕೊರ್ವದೇವುದೋ. ಅವನು ಮಹಾ ಕೊಬ್ಬಿನವನು, ಮಲ್ಲಯುದ್ಧದಲ್ಲಿ ಪ್ರವೀಣ. ಅವನು ಹೇಳ್ತಾ ಇದ್ದಾನೆ, ಕುಡುವುದೇ ನಿಸ್ತ್ರಪಂ ಕೊಡುವುದು. ಯಾರಿಗಾದರೂ ದಾನ ಮಾಡಬೇಕು ಕನ್ಯೆಯನ್ನು ಅಂದರೆ ನಿಸ್ಸಂಕೋಚವಾಗಿ ದಾನ ಮಾಡಬೇಕು, ನಮಗೆ ಮರ್ಯಾದೆಗೆ ಭಂಗಬಾರದಂತೆ. ಒಬ್ಬ ಬಡಬ್ರಾಹ್ಮಣನಿಗೆ ತರುಣಿಮಣಿಯನ್ನು ಕೊಡುವುದು ಯಾವ ನ್ಯಾಯ? ಕುಡುವುದೇರಿಸಿದಂ ಬೆಸಕೋಲನೆಂದು. ಇವು ನೋಡಿದ್ರೆ ಬೆಸಕೋಲ್ ಅಂತಂದರೆ ಹತ್ತಿನ ಹಿಂಜತಕ್ಕಂಥ ಆ ಪಿಂಜಾರಿಗಳ ಒಂದು ತಂತಿಯನ್ನು ಕಟ್ಟಿರ್ತಕ್ಕಂಥ, ಹೆದೆಯನ್ನು ಕಟ್ಟಿರ್ತಕ್ಕಂಥ ಬಿಲ್ಲಿನಂಥ ಒಂದು ಆಯುಧ ಇದೆಯಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಬಿಲ್ಲನ್ನು ಏರಿಸಿದ ಮಾತ್ರಕ್ಕೆ ಈ ಬಡಬ್ರಾಹ್ಮಣನಿಗೆ ಕೊಡುವುದಾ? ಹಾಗಾಗಿ ಬೆಸಕೋಲನ್ ಏರಿಸಿದನನ್ ಅಂಥೇಳಿ ಕುಡುವುದೇ ಕನ್ಯೆಯಂ ದ್ವಿಜಕುಲಂಗಿದು ವಿಶ್ವ ನರೇಂದ್ರ ವೃಂದದೊಳ್ ತೊಡರ್ದ ಪರಾಭವಂ. ಈ ಸಮಸ್ತ ಜಗತ್ತಿನ ರಾಜರುಗಳಿಗೆ ಸಂದ ಈ ಪರಾಭವ. ದೃಪದಂ ತೆರೆದೊಟ್ಟದೆ ಕೆಮ್ಮಗಾನಿದಂ ಕಡೆಗಣಿಸಿರ್ದೊಡೆ. ಈ ದೃಪದ ಇದನ್ನು ಹೀಗೆ ಮಾಡಿದ್ದನ್ನು ನೋಡಿ ನಾನು ಕೋಪಗೊಳ್ಳದೆ ಅವನನ್ನು ಕತ್ತರಿಸಿ ಹಾಕದೇ ಇದ್ದರೆ ಕಡುಗೊರ್ವಿದ ತೋಳುಗಳ ಕೊರ್ವದೇವುದು, ಕೊಬ್ಬಿದ ಈ ತೋಳುಗಳ ಫಲ ಯಾವುದು? ಆ ಕೊಬ್ಬಿಗೆ ಒಂದು ಬೆಲೆ ಬೇಕಲ್ಲ, ನೆಲೆ ಬೇಕಲ್ಲ, ಅದು ಎಂಥದ್ದು ಅಂತ ಅವನಂದುಕೊಂಡು ಭೀಮನ ಜೊತೆಗೆ ಅವನು ಸಂಗ್ರಾಮ ಮಾಡ್ತಾನೆ. ಮೂಲ ಮಹಾಭಾರತದಲ್ಲಿಯೂ ಬರ್ತದೆ. ಅರ್ಜುನ ಕರ್ಣನನ್ನು ಗೆಲ್ತಾನೆ. ಆಗ ಅರಿದು ಗೆಲಲ್ಕೆ ಪಾರ್ವನ ಶರಾಸನ ವಿದ್ಯೆಯನೆಂದು ನೊಂದು ನಿತ್ತರಿಸದೆ ಪಾರ್ವನೋಳು ಕಲಹ ಮಾಗದು ದೊರೆಯಲ್ತದೆಂದು ಭಾಸ್ಕರ ಸುತನ್ ಒಯ್ಯ ನೋಸರಿಸಿ ಮದ್ರ ಮಹೀಶನುಮಂ ಮರುತ್ಸುತಂ ವಿರಥನೆ ಮಾಡಿ ತಳ್ತು ನೆಲಕಿಕ್ಕಿದ ಒಮ್ಮೆಯ ಮಲ್ಲ ಯುದ್ಧದೊಳು. ಈ ಬ್ರಾಹ್ಮಣನ ಮುಂದೆ ನನಗೆ ಪರಾಕ್ರಮ ಇಲ್ಲ, ಜೊತೆ ಇವನನ್ನು ಕೊಲ್ಲುವಂತಿಲ್ಲ ಅಂತಂದುಕೊಂಡು ಕರ್ಣ ಹಿಂಜರಿದ ಅಂತ ಮೂಲದಲ್ಲಿ ಬರ್ತದೆ. ಅದನ್ನು ಹೇಳ್ತಾ ಇದ್ದಾನೆ. ಅಂದರೆ ಇವನ ಜೊತೆ ಯುದ್ಧದಲ್ಲಿ ನಿಲ್ಲೋಕ್ಕೂ ಆಗಲಿಲ್ಲ, ಇವನು ಕೊಲ್ಲೋಕ್ಕೂ ಆಗಲಿಲ್ಲ. ಇತ್ತ ಶಲ್ಯನನ್ನು ಭೀಮ ಹುಟ್ಟಡಗಿಸ್ತಾನೆ, ಅವನ್ನ ಎತ್ತಿ ಕುಕ್ಕಿ ಹಾಕಿಬಿಡ್ತಾನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಆಗ ದ್ರೌಪದಿಯನ್ನು ಗೆಲ್ಲೋದಕ್ಕೆ ಬಂದಂಥ ಎಲ್ಲರೂ ಕೂಡ ಹೇಡಿಗಳಾಗಿ ಹೋಗುವ ಪರಿಯನ್ನು ಪಂಪ ವರ್ಣಿಸ್ತಾನೆ. ಕರೆಮೊಸದ ದ್ರೌಪದ ಜಯೋಳ್ ನೆರೆದೊಸಗಿಗೆ ತಮ್ಮ ಬೀರಮಂ ಬಿಂಕಮುಮಂ ತೆರವುಂ ತೆಲ್ಲಂಟಿಯುಂ ಅರಿಕೇಸರಿಗಾಗಳೀವ ಓಲ್ ಬೆನ್ನಿತ್ತರ್. ಈ ದೃಪದ ಕುಮಾರಿಯನ್ನು ಮದುವೆ ಆಗ್ತಾ ಇದ್ದಾನೆ ಅರಿಕೇಸರಿ. ಅದಕ್ಕಾಗಿ ಬಳುವಳಿಯನ್ನು ಕೊಡಬೇಕು ಅಂತ ತಮ್ಮ ಪರಾಕ್ರಮವನ್ನು, ತಮ್ಮ ಸಂತೋಷವನ್ನು, ಅಹಂಕಾರವನ್ನು ಎಲ್ಲವನ್ನೂ ತೆತ್ತು
ಬೆನ್ನು ಹಾಕಿ ಓಡಿದರು, ಆ ರೀತಿಯಾಗಿ ಕಾಣಿಸ್ತು ಅಂತ ಹೇಳಿಬಿಟ್ಟು ಅವರು ಈ ಸ್ವಯಂವರ ರಂಗದಿಂದಲೇ ತಲೆ ತಪ್ಪಿಸಿಕೊಂಡರು ಅನ್ನೋದನ್ನು ಹೇಳ್ತಾನೆ. ಆಗ ಅರ್ಜುನ ವಿಕ್ರಾಂತ ತುಂಗಂ ಬಿಲ್ಲ ಕೊಪ್ಪಿನ ಮೇಲೆ ಕೈಯನೂರಿ ಮುಗುಳ್ನಗೆ ನಗುತ್ತುಂ, ಆ ಬಿಲ್ಲಿನ ತುದಿ ಇದೆಯಲ್ಲ ಅದನ್ನು ಧನುಷ್ಕೋಟಿ ಅಂತ ಕರೀತಾರೆ. ಬಿಲ್ಲಿನ ಮೇಲೆ ವಕ್ರವಾಗಿ ಅದು ಬಾಗಿರುತ್ತದೆ ಆ ತುದಿ, ಅದರ ಮೇಲೆ ಕೈ ಇಟ್ಟುಕೊಂಡು ದ್ರೌಪದಿಯನ್ನು ನಗನಗ್ತಾ ಮಾತಾಡಿಸ್ತಾನೆ ಅಂತ. ಇದು ಎಕ್ಸಾಕ್ಟ್ಲಿ ಕಾಳಿದಾಸ ರಘುವಂಶದ 7ನೇ ಸರ್ಗದಲ್ಲಿ ಇಂದುಮತಿಯನ್ನು ಅಜ ಎಲ್ಲ ವಿರೋಧಿಗಳನ್ನು ಗೆದ್ದ ಮೇಲೆ ಮಾತಾಡಿಸುವ ರೀತಿಯಾಗುತ್ತದೆ. ಪೂರ್ವ ಕವಿಗಳನ್ನು ಎಷ್ಟು ಓದಿರ್ತಾರೆ ಅನ್ನೋದು ಮೆಚ್ಚಬೇಕು. ಮತ್ತು ಆ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಆಕರ್ಷಕವಾದದ್ದು, ಅದನ್ನು ತಾವು ಅನಾಮತ್ತಾಗಿ ಎತ್ಕೊಳ್ತಾರೆ. ಯಾವತ್ತೂ ಕವಿಯಾದವನು ಸದಾಕಾಲ ಎಲ್ಲಿ ಎಲ್ಲಿ ಒಳ್ಳೆಯದಿದೆ, ಎಲ್ಲಿ ಎಲ್ಲಿ ಚೆನ್ನಾಗಿರೋದಿದೆ, ಎಲ್ಲಿ ಎಲ್ಲಿ ಸೊಗಸಾದ ಎಕ್ಸ್ಪ್ರೆಷನ್ ಇದೆ ಎನ್ನುವುದನ್ನು ನೋಡಿ ನೋಡಿ ತನ್ನ ಮನಸ್ಸಿಗೆ ತುಂಬಿಕೊಳ್ತಾ ಇರಬೇಕು. ಹಾಗಲ್ಲದೆ 10-100 ಗ್ರಂಥಗಳನ್ನು ಓದದೆ ದೇವರು ನುಡಿಸ್ಬಿಟ್ಟ, ದೆವ್ವ ನುಡಿಸ್ಬಿಡ್ತು ಅಂತಂದರೆ ಅದು ದೇವರಿಗೆ ದೆವ್ವಕ್ಕೆ ಸರಿ, ಮನುಷ್ಯರಿಗಲ್ಲ. ಎಲ್ಲ ಕಡೆಯಿಂದಲೂ ತೆಗೆದುಕೊಳ್ತಾ ಇರಬೇಕು. ಅರಮನೆಗಲ್ತು, ಸೂಳೆ ಮನೆಗಲ್ತು, ಸವಣ್ಣ ಮನೆಗಲ್ತು, ಕೂಡೆ ಬಲ್ಲರ ಬಗೆಗಲ್ತು ಪೇಳ್ವುದು. ಅರಮನೆ, ವೇಶ್ಯಾವಾಟಿ, ಗುರುಮನೆ, ವಿದ್ವದ್ಗೋಷ್ಠಿ ಎಲ್ಲ ಕಡೆಗೂ ಹೋಗಿ ಎಲ್ಲ ಸ್ವಾರಸ್ಯವನ್ನು ತಿಳ್ಕೊಂಡು ಹೇಳಬೇಕು. ಹಾಗಲ್ಲದೇ ಇದ್ದರೆ ಆ ಕೃತಿ ಅರಮನೆಗಲ್ತು, ಅರಮನೆಗೂ ಹೋಗೋಲ್ಲ, ಸೂಳೆ ಮನೆಗಲ್ತು, ವೇಶ್ಯಾವಾಟಿಗೂ ಹೋಗೋಲ್ಲ, ಸವಣ್ಣ ಮನೆಗಲ್ತು, ಗುರುಮಠ ಅಂದರೆ ಗುರುಮನೆಗಳಿಗೆ, ಮಠ ಮಾನ್ಯಗಳಿಗೆ ಅಲ್ಲಿಗೂ ಹೋಗೋಲ್ಲ, ಮತ್ತು ಬಲ್ಲರ ಬಗೆಗಲ್ತು, ವಿದ್ವದ್ಗೋಷ್ಠಿಗಳಿಗೆ ಸಹೃದಯರಿಗೂ ಅಲ್ಲ, ಅದಾಬಡೆಗಮಲ್ತು, ಯಾವ ಜಾಗಕ್ಕೂ ಆ ಪುಸ್ತಕ ಹೋಗಿ ಬಿಕರಿ ಆಗೋಲ್ಲ, ಕಲ್ಪಿ ವಲಂನ ಕವೀಂದ್ರರ ಆ ರೀತಿಯಾಗಿ ಆಗಿಬಿಡುತ್ತೆ ಅಂತ. ಹಾಗಾಗಿ ಎಲ್ಲ ಕಡೆಯಿಂದಲೂ ಸಂಗ್ರಹ ಮಾಡಿಕೊಳ್ಳಬೇಕು. ಅದನ್ನು ಪಂಪಾದಿಗಳು ಅವಿಚ್ಛಿನ್ನವಾಗಿ ಮಾಡಿಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಪೂರ್ವಕವಿಯ ಪ್ರಯೋಗವನ್ನು ಗಮನಿಸಿ ಗಮನಿಸಿ ತಿದ್ದಿ ತೀಡಿ ತಮ್ಮ ಮನಸ್ಸಿನಲ್ಲಿ ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋದನ್ನು ಕಂಡಿದ್ದಾರಲ್ಲ, ತುಂಬ ವಿಶಿಷ್ಟವಾದದ್ದು ಅಂತ ಅನಿಸುತ್ತದೆ. ಆಮೇಲೆ ಅವರಿಬ್ಬರಿಗೆ ಪಾಣಿಗ್ರಹಣವಾಗುತ್ತದೆ. ಪಂಪ ಇಲ್ಲಿಂದ ದೊಡ್ಡ ಪ್ರಮಾದಗಳ ಪರಂಪರೆಗೆ ಬುನಾದಿ ಹಾಕಿಬಿಡ್ತಾನೆ. ಅರ್ಜುನನಿಗೆ ದ್ರೌಪದಿ ಪತ್ನಿ, ಒಬ್ಬನಿಗೇ ಪತ್ನಿ, ಮಿಕ್ಕ ಪಾಂಡವರಿಗೆ ಅಲ್ಲ ಅಂತ ಹಾಗೇನೋ ಮಾಡಿಕೊಂಡ. ಅದನ್ನು ಕೊನೆಯವರೆಗೂ ಮೇಂಟೈನ್ ಮಾಡಲೇ ಇಲ್ಲ. ಅದು ಏನು ಕೂಡಾವಳಿ ಥರ, ಇಲ್ಲಿ ಸೋಡಾ ಚೀಟು ಅಲ್ಲಿ ಕೂಡಾವಳಿ ಅಂತಾರಲ್ಲ, ಇಲ್ಲಿ ಡೈವೋರ್ಸ್ ಮಾಡೋದು ಅಲ್ಲಿ ಸೇರಿಕೊಳ್ಳೋದು. ಹಾಗೆ ಒಂದು ಸರ್ತಿ ಧರ್ಮರಾಜ, ಇನ್ನೊಂದು ಸರ್ತಿ ಭೀಮ, ಹೀಗೆ ಅವಳು ಫುಟ್ಬಾಲ್ ಥರ ಓಡಾಡ್ತಾನೆ ಇರ್ತಾಳೆ. ಪಾಪ ದ್ರೌಪದಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟ. ಅವಳು ಇದ್ದಕ್ಕಿದ್ದಂತೆ ಭೀಮನ ಪಕ್ಕ ಕೂತ್ಕೊಂಡ್ಬಿಡ್ತಾಳೆ, ಇದ್ದಕ್ಕಿದ್ದಂತೆ ಧರ್ಮರಾಜನ ಬಹಳ ಸಲಿಗೆಯಿಂದ ದಬಾಯಿಸೋಕ್ಕೆ ಶುರು ಮಾಡಿಬಿಡ್ತಾಳೆ. ಕಟ್ಟೇ ಕಾಂತದೊಳು ಹೋಗಿ ಅಂತ ಹೇಳ್ಬಿಟ್ಟಿದ್ದನು ವಿರಾಟ ಪರ್ವದ ಸಂದರ್ಭದಲ್ಲಿ ಹೇಳ್ತಾನೆ, ನಟ್ಟಿರುಳಿನಲ್ಲಿ ಕಟ್ಟೇ ಕಾಂತದಲ್ಲಿ ಹೋಗಿ ಭೀಮನ ಎಬ್ಬಿಸ್ತಾಳೆ ಕೀಚಕನ ಬಾಧೆ ಅಂತ ಹೇಳ್ಬಿಟ್ಟನು. ಈ ಥರ ಹೆಜ್ಜೆ ಹೆಜ್ಜೆಗೆ ಬರುತ್ತೆ. ಒಂದು ಹೂವು ಬೇಕು ಅಂದರೆ ಅರ್ಜುನನ ಕೇಳೋದಿಲ್ಲ, ಭೀಮನ ಕೇಳ್ತಾಳೆ ಸೌಗಂಧಿಕವನ್ನು. ಅಂದರೆ ಈ ಕಾಮನ್ ಸೆನ್ಸ್ ಈ ಮಟ್ಟಕ್ಕೆ ಕವಿ ಕಳ್ಕೋಬೋದಾ? ಇಷ್ಟು ಬುದ್ಧಿಗೆ ಇನ್ಸಾಲ್ವೆನ್ಸಿ ಇಟ್ಕೋಬೋದಾ? ಯಾವ ಪಂಪ ಭಕ್ತರು ಅಲ್ಲ, ಸಾಕ್ಷಾತ್ ಪಂಪ ಅಲ್ಲ, ವೇದವ್ಯಾಸರು ಬಂದರೂ ಯಾವ ಪಂಪನಿಗೂ ಪಂಪ್ ಹೊಡೆದ ಮೇಲೆ ಕೂಡ್ಸೋಕ್ಕಾಗೋದೇನಿಲ್ಲ. ಈ ಮಟ್ಟದ ಬ್ಲಂಡರ್ ಮಾಡಿದ ಕವಿ ಕಳಪೆ ಆಗಿಬಿಡ್ತಾನೆ. ಪ್ರಬಂಧ ದೃಷ್ಟಿಯಿಂದ ತುಂಬ ಕಳಪೆ ಆಗಿಬಿಡುತ್ತೆ. ಹೆಜ್ಜೆಜ್ಜೆಗೂ ವಿರಸ ಅನೌಚಿತ್ಯ ಬಡೀತಾ ಬರ್ತದೆ. ಅದು ಯಾಕೆ ಮಾಡಬೇಕಾಗಿತ್ತು? ಅದು ಏನಂದರೆ ಅರಿಕೇಸರಿಗೆ ಮಾನ ತೆತ್ಕೊಂಡಂಥದ್ದು. ಅವನ ಹೆಂಡತಿಗೆ 5 ಜನ ಗಂಡಂದರು ಅಂತ ಹೇಳಿಬಿಟ್ರೆ ಗತಿ ಏನು? ಅವಳು ಇವನನ್ನು ಜೈಲಿಗೆ ಹಾಕಿಸ್ಬಿಡ್ತಾಳೋ, ನೇಣೆ ಎತ್ಬಿಡ್ತಾಳು. ಈ ರೀತಿಯಾದ ಸಮಸ್ಯೆ ಹೋಗಲಿ. ದ್ರೌಪದಿಯನ್ನು ಅವಾಯ್ಡ್ ಮಾಡಬಹುದಾಗಿತ್ತಲ್ಲ. ಮಹಾಭಾರತ ಕಥೆಯನ್ನೇ ತಿದ್ದಬೇಕು. ಇತ್ತ ದರಿ ಅತ್ತ ಪುಲಿ ಅಂತಾರಲ್ಲ, ಇದನ್ನು ರಿಕನ್ಸೈಲ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಕನ್ನಡದ ಆದಿಕವಿ ಪಸರಿಪ ಕನ್ನಡ ಕೊರ್ವನೆ ಸತ್ಕವಿ ಪಂಪನಾವಗಂ ದುಷ್ಕವಿ ಪಂಪನಾವಗಂ ಅಂತ ಆಗ್ಬಿಟ್ಟ ಈ ವಿಷಯದಲ್ಲಿ ಮಾತ್ರ. ಇದನ್ನು ಮಾತ್ರ ನೋಡಿದಾಗ ಇಡೀ ಕಾವ್ಯ ಎಷ್ಟು ಅಡ್ಡದಾರಿ ಹಿಡಿದುಬಿಡ್ತು ಅನ್ನೋದು ಗೊತ್ತಾಗುತ್ತದೆ. ಇದನ್ನು ಬೇಕಾದಷ್ಟು ಜನ ಹೇಳಿ ಬಾಯಿ ನೋವು ಬಡಿಸ್ಕೊಂಡಿದ್ದಾರೆ. ಏನು ಮಾಡೋದು? ಆದರೆ ಅದಕ್ಕೆ ಹೇಳಿದ್ದು ಇಡಿಯಾಗಿ ಪಂಪ ಪುಡಿ ಪುಡಿ, ಬಿಡಿಯಾಗಿ ಪಂಪ ತುಂಬ ಸೊಗಸಾಗಿರ್ತಾನೆ, ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಅವನು ಚಟ್ನಿ ಗೊಜ್ಜು ಹಾಗೆ ತಿನ್ನಬೇಕಲ್ದೆ, ಹೀ ಈಸ್ ನಾಟ್ ಅವರ ರೊಟ್ಟಿ ಆ್ಯಂಡ್ ಚಪಾತಿ. ಕಷ್ಟ ಆಗಿಬಿಡ್ತದೆ. ಪ್ರಾಬಂಧಿಕವಾದ ಸಮಗ್ರತೆ ಕಾಣುವುದೇ ಇಲ್ಲ. ಆದಿಪುರಾಣದಲ್ಲಿ ಕಾಣಿಸುತ್ತದೆ. ಆದರೆ ಅದು ಬಹಳ ನೀರಸವಾದ ಜೀವನ ತತ್ವ. ಅಷ್ಟು ವೈರಾಗ್ಯ, ಅಷ್ಟು ವಿರಕ್ತಿ, ಜೀವನೋಲ್ಲಾಸ ತುಂಬ ಕಡಿಮೆ ಆಗುವಂಥದ್ದು ಸಹಜವೇ ಅಂತ ಅನಿಸೋದಿಲ್ಲ. ಹಾಗಾಗಿ ಅಲ್ಲಿ ಕಾವ್ಯದಲ್ಲಿ ಅಖಂಡತೆ ಇದ್ದರೂ ಈ ಮಟ್ಟದ ಪಾತ್ರ ವೈವಿಧ್ಯ, ಈ ಮಟ್ಟದ ಜೀವನ ದರ್ಶನ, ಈ ಮಟ್ಟದ
ರಸ ಸ್ವಾರಸ್ಯ ಸಂದರ್ಭಗಳು ಇವ್ಯಾವುದೂ ಇಲ್ಲ. ಎಲ್ಲ ಮೊನಾಟೋನಿಕ್ ಆಗಿ ಬರ್ತಕ್ಕಂಥದ್ದು. ಪ್ರತಿಯೊಂದು ಜೈನ ಕಾವ್ಯವು ಏಕಸೂತ್ರತೆಯ ಬದ್ಧತೆಯಿಂದ, ಈ ಫಾರ್ಮುಲಾ ಸಿನಿಮಾಗಳು ಅಂತಾರಲ್ಲ, ಅದಕ್ಕಿಂತ 100 ಪಟ್ಟು ಬೇಸರವಾಗುವಂಥದ್ದು. ಏನು ಮಾಡೋದು? ಅಂತೂ ಆ ಘಟನೆಯ ವಿರಕ್ತಿಗೆ ಕಾರಣವಾಗೇ ಅಂತ ಪ್ರತಿಯೊಂದು ಕಾವ್ಯದಲ್ಲೂ ಬರ್ತದೆ. ಒಂದು ಹೂ ಬಿಟ್ಟ ಮರವನ್ನು ನೋಡ್ತಾನೆ, ಅದು ಬಿದ್ದೋಗ್ಬಿಡುತ್ತೆ. ಹೀಗೆ ಹೋಗಿದ್ದಾಗ ಚೆನ್ನಾಗಿರುತ್ತೆ, ವಾಪಸ್ ಬರೋವಾಗ ಬಿದ್ದೋಗಿರುತ್ತೆ. ಆಕಾಶದಲ್ಲಿ ಮೋಡಗಳು ಮೂಡಿರುತ್ತೆ, ನೋಡ್ತಾ ಇದ್ದಂತೆ ಚೆದರೋಗ್ಬಿಡುತ್ತದೆ. ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ಕೊಳ್ಳುತ್ತೆ, ತಕ್ಷಣ ವೈರಾಗ್ಯ ಬರುತ್ತೆ ಅಂತ ಅದಕ್ಕೆ ಮಿತ್ರರು ಹೇಳ್ತಿರ್ತಾರೆ. ಅಂತೂ ಆ ಘಟನೆಯ ವೈರಾಗ್ಯ ಕಾರಣವಾಗಿ ಕಾವ್ಯದಿಂದ ಉಳಿದಂ ದೂರಂ ಅಂತ ಈ ರೀತಿಯಾಗಿ ಆಗಿಬಿಡುತ್ತದೆ ಅಂತ. ಅಂದರೆ ಸನ್ಯಾಸಿಗಳನ್ನಿಟ್ಟುಕೊಂಡು ಯಾರೂ ಎಂದೂ ಮಹಾಕಾವ್ಯ ಬರೆಯೋಕ್ಕಾಗಲ್ಲ. ಅದು ಮಧ್ವ ವಿಜಯ ಇರಲಿ, ಶಂಕರ ವಿಜಯ ಇರಲಿ, ರಾಮಾನುಜ ವಿಜಯ ಇರಲಿ, ಯಾವುದೇ ವಿಜಯಗಳಿರಲಿ ಆಗುವಂಥದ್ದಲ್ಲ. ಬತ್ತೋಗಿರುತ್ತೆ. ಏನು ಸ್ವಾರಸ್ಯ ಉಂಟು? ಎಲ್ಲ ರೀತಿಯಾದ ಬದುಕಿನ ವೈವಿಧ್ಯ ಇರತಕ್ಕಂಥದ್ದು ಬೇಕು. ಹಾಗಾಗಿ ಇವು ಒಂದೇ 24 ಜನ ತೀರ್ಥಂಕರದು ಡಿಟ್ಟೋ 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 ಅಂತ ಭವಾವಳಿಗಳು, ಕಥೆಗಳು, ವೈರಾಗ್ಯಗಳು, ಪಂಚಕಲ್ಯಾಣಗಳು. ಹಾಗಾಗಿ ಆದಿಪುರಾಣದಲ್ಲಿ ಅವನ ಮನಸ್ಸು, ಬುದ್ಧಿ ಎಲ್ಲ ಏಕಘನವಾಗಿ ರೂಪುಗೊಂಡಿದ್ದರೂ ಅದು ಅಲ್ಲಲ್ಲಿಯೇ ಸ್ವಾರಸ್ಯ. ಮಿಕ್ಕಂತೆ ಬತ್ತಿ ಬರಡಾಗತಕ್ಕಂಥದ್ದು. ಅಂದರೆ ಯಾತಕ್ಕೆ ನಾನು ಹೇಳ್ತೀನಿ, ಇವನ್ನ ನಮ್ಮ ಎಷ್ಟೋ ವಿಮರ್ಶಕರು ಬಾಯಿ ಬಿಟ್ಟು ಹೇಳೋದಕ್ಕೆ ಯಾವುದ್ಯಾವುದೋ ರಾಜಕೀಯ ಕಾರಣಗಳು. ಸನಾತನ ಧರ್ಮದ ಈ ರಾಮಾಯಣ, ಮಹಾಭಾರತ ಇತ್ಯಾದಿ ರೂಪ ಏನುಂಟು, ಇಟ್ಸ್ ದಿ ಮೋಸ್ಟ್ ನ್ಯಾಚುರಲ್ ರಿಜನ್. ಸನಾತನ ಧರ್ಮ ಒಂದೇ ಜಗತ್ತಿನಲ್ಲಿ ತುಂಬ ಸಹಜವಾದ ಮತ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮಿಕ್ಕವು ಎಲ್ಲ ಏನಾಗ್ಬಿಡ್ತದೆ, ಕುದುರೆಗೆ ಕಣ್ಣಿನ ಪಟ್ಟಿ ಕಟ್ಟಿದಂತೆ ತುಂಬ ಕೆಟಗಾರಿಕಲ್ಲಾಗಿ ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ ಅಂತ ಎಲ್ಲವನ್ನ ದೂರ ಇಡುತ್ತವೆ. ಧರ್ಮಾರ್ಥ ಕಾಮ ಮೋಕ್ಷಗಳ ಎಲ್ಲದರ ತಿರುಳು, ಶೃಂಗಾರ ವೀರಾದಿ ಸಮಸ್ತ ರಸಗಳ ಸ್ವಾರಸ್ಯ ಬರುವಂಥ ರೀತಿಯಲ್ಲಿ ಸನಾತನ ಜೀವನ ಧರ್ಮ ಉಂಟು. ಪೇಗನ್ ರಿಲಿಜನ್ಸ್ ಅಂತ ಏನು ಹೇಳ್ತಾರೆ, ಗ್ರೀಕ್ ಅಥವಾ ರೋಮನ್ ಅಥವಾ ಆಫ್ರಿಕಾದಿರ್ಬೋದು, ಪ್ರಾಚೀನ ಚೈನಾದಿರ್ಬೋದು ಎಲ್ಲ. ಆದರೆ ಆ ಸಂಸ್ಕೃತಿಗಳೆಲ್ಲ ಇಂದು ನಾಶವಾಗಿಬಿಟ್ಟಿವೆ. ಹಾಗಾಗಿ ಅದಕ್ಕೆ ಅಖಂಡವಾದ ಜೀವತ್ ಪರಂಪರೆ ಇಲ್ಲ. ಇಲ್ಲಿ ಉಂಟು ಜೈನ, ಬೌದ್ಧ ಇತ್ಯಾದಿಗಳೆಲ್ಲ, ಇಸ್ಲಾಂ, ಕ್ರೈಸ್ತ ಎಲ್ಲ ಒಂದು ಯೂನಿಡೈರೆಕ್ಷನಲ್ ಎಕ್ಸ್ಟ್ರಿಮಿಟಿಯಾಗಿ ಕಾಣಿಸುತ್ತದೆ. ಹಾಗಾಗಿ ಇಂಥ ಪ್ರತಿಭಾಶಾಲಿ ಹೋದರೂ ಇಲ್ಲ ಮತಕ್ಕೆ ಬುದ್ಧಿ ಮಾರ್ಕೊಳ್ಳೋದು, ಇಲ್ಲ ಯಾವುದೋ ಆಶ್ರಯದಾತನಿಗೆ ಬುದ್ಧಿ ಮಾರ್ಕೊಳ್ಳೋದು ಮಾಡಿಕೊಂಡು ಕಾವ್ಯ ಪೂರ್ತಿ ಈ ಥರ ಹದಗೆಡುವುದಾಗ್ಬಿಡ್ತದೆ. ಪಂಪನಲ್ಲಿ ಇದು ಕಾಣುವಂಥದ್ದು. ಅದರಿಂದ ಕನ್ನಡದ ಮೊದಲನೇ ಮಹಾಕವಿ ಅಂತಂದರೆ ಕುಮಾರವ್ಯಾಸನ ಹೇಳಬೇಕು, ಪಂಪನ್ನ ಅಲ್ಲ. ಇನ್ನು ಎಷ್ಟೆಷ್ಟು ಚೆನ್ನಾಗಿರ್ಬೋದು. ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್, ಕಂದಪದ್ಯ ಚೆನ್ನಾಗಿದೆ, ವೃತ್ತ ಚೆನ್ನಾಗಿದೆ, ಶೈಲಿ ಚೆನ್ನಾಗಿದೆ, ಭಾಷೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಒಟ್ಟಂದದ ದರ್ಶನ ನೋಡಿದ್ರೆ ಲೂಸ್. ಆ ಅರ್ಥದಲ್ಲಿ ನಮಗೆ ಗೊತ್ತಾಗುತ್ತದೆ ಕುಮಾರವ್ಯಾಸ ಎಷ್ಟೋ ಕಡೆ ಲೂಸ್ ಆಗಿದ್ದರು, ಒಟ್ಟಂದದ ದರ್ಶನ ನಚ್ಚುವ ಹಾಗೆ ಕಾಣಿಸುತ್ತದೆ. ಅವನು ಯಾವ ಕುದುರೆ ಮೇಲೆ ಬಾಜಿ ಕಟ್ಟಿದ ಕೃಷ್ಣ ಆ ಜೂಜೆ ಆಡಿದ್ದು, ಆದರೆ ಆ ಬಾಜಿ ಪರವಾಗಿಲ್ಲ. ಇಲ್ಲಿ ಹೋಗ್ಬಿಟ್ಟು ಅರ್ಜುನನ ಕುದುರೆ ಅಂತ ಕತ್ತೆ ಕಟ್ಟಿಬಿಟ್ಟ, ಶ್ವೇತವಾಹನ ಅಂತೆ, ಶ್ವೇತಾಶ್ವತರ ವಾಹನ ಹೆಸರುಗತ್ತೆ ಆಗಿಬಿಡ್ತದೆ. ತುಂಬ ಕಷ್ಟ. ಆದರೆ ಅಲ್ಲಲ್ಲಿ ಬಿಡಿಬಿಡಿಯಾಗಿ ನೋಡಿಕೊಂಡು ಬಂದಂತೆ ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಪಂಪನನ್ನು ಅಧ್ಯಯನ ಮಾಡಿದರೆ ಕವಿಗಳಾಗುವವರಿಗೆ ತುಂಬ ಪ್ರಯೋಜನ ಉಂಟು. ಸ್ವಾರಸ್ಯ ಪಡೆಯೋದಕ್ಕೆ ಅವಕಾಶ ಸಾಕಷ್ಟುಂಟು. ಇಲ್ಲಿ ದ್ರೌಪದಿ ಮತ್ತು ಅರ್ಜುನ ಅವರ ಪಾಣಿಗ್ರಹಣವನ್ನು ವರ್ಣಿಸ್ತಾನೆ. ತುಂಬ ಸ್ವಂತಿಕೆಯ ಪದ್ಯವನ್ನು ವರ್ಣಿಸ್ತಾನೆ. ಇಡಿದಿರೆ ಮಂಜಿನೊಳ್ ತುರುಗಿ ತೆಂಕಣ ಗಾಳಿಯೊಳಾದ ಸೋಂಕಿನಲ್ ನಡುಗುವ ಅಶೋಕವಲ್ಲರಿಯ ಪಲ್ಲವದೊಳ್ ನವಚೂತ ಪಲ್ಲವಂ ತೊಡೆದವಲಾಗಿ ಘರ್ಮಜಲದಿಂ ನಡುಪಾಕೆಯ ಪಾಣಿಪಲ್ಲವಂ ಬಿಡಿದು ಬೆಡಂಗನಾಳ್ದುದು ಗುಣಾರ್ನವನೊಪ್ಪುವ ಪಾಣಿಪಲ್ಲವಂ ಅಂತ. ತೆಂಕಣ ಗಾಳಿ ಮಲೆಯ ಮಾರುತ ಬೀಸಿದಾಗ ಅಶೋಕದ ಚಿಗುರಿನಲ್ಲಿ ಮಾವಿನ ಚಿಗುರು ಸೇರಿಕೊಂಡಂತೆ ಇವನ ಕೈಯಲ್ಲಿ ಅವಳ ಕೈ, ಇಬ್ಬರ ಕೈಯೂ ಕೆಂಪಾಗಿರ್ತಕ್ಕಂಥದ್ದು ಹಿಡಿದಂತೆ ಆಯಿತು ಅನ್ನುವ ಕಲ್ಪನೆಯನ್ನು ಮಾಡ್ತಾನೆ. ಆಮೇಲೆ ಅವರು ಅಗ್ನಿ ಪ್ರದಕ್ಷಿಣೆ ಮಾಡ್ತಾರೆ ವಿವಾಹದಲ್ಲಿ ಒಂದು ಅಂಗವಾಗಿ. ಅದು ಕಾಳಿದಾಸನ ಕುಮಾರ ಸಂಭವದ 7ನೇ ಸರ್ಗ ಮತ್ತು ರಘುವಂಶದ 7ನೇ ಸರ್ಗದ ಡಿಟ್ಟೋ ಆಗಿದೆ. ಬೇಳ್ವೆಯ ಕೊಂಡದ ಮೊದಲ್ಗೆ ಒಂದು ಕನಕಗಿರಿಯ ಬಲಗೊಳ್ಳುವ ಪತಂಗ ದಂಪತಿಯಂಥ ದಂಪತಿಗಳಂತ ಮೇರು ಪರ್ವತವನ್ನು ಸುತ್ತುವರೆದ ಪತಂಗ ದಂಪತಿಗಳು ಅಂದರೆ ಸೂರ್ಯಚಂದ್ರರು, ಹಗಲು ರಾತ್ರಿಗಳು ಅಂತ. ಸೂರ್ಯ ದೇವಿ ಮತ್ತು ಸೋಮರಾಜ ಚಂದ್ರ ಅವರಿಬ್ಬರ ಪಾಣಿಗ್ರಹಣ ವೇದ ಪ್ರಸಿದ್ಧವಾದದ್ದು. ಅದನ್ನು ತೋರ್ಪಡಿಸ್ತಾ ಇದ್ದಾನೆ. ಅಂದರೆ ದ್ರೌಪದಿ ಎಷ್ಟೇ ಆಗಲಿ ಅವಳು ಕೃಷ್ಣೆ, ಕಪ್ಪು ಬಣ್ಣದವಳು. ಅರ್ಜುನನೇ ಧವಳ, ಬೆಳ್ಳಗಿರೋವನು. ಅವರಿಬ್ಬರು ಬಿಳಿ ಮತ್ತು
ಒಂದು ರೀತಿಯಾದ ಎಣ್ಣೆಗೆಂಪು ಬಣ್ಣದ ಆ ದಂಪತಿಗಳು ಧಗಧಗಿಸ್ತಾ ಇರತಕ್ಕಂಥ ಅಗ್ನಿಕುಂಡ, ಮೇರು ಪರ್ವತ, ಬಂಗಾರದ ಬೆಟ್ಟ ಹಾಗೆ ಕಾಣ್ತಾ ಇದ್ದರೆ ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ಹಗಲು ರಾತ್ರಿಗಳು ಸೂರ್ಯ ಚಂದ್ರರು ಸುತ್ತಿ ಬಂದ ಹಾಗೆ ಇತ್ತು ಅನ್ನುವ ಒಳ್ಳೆಯ ಕಾಳಿದಾಸನ ಕಲ್ಪನೆಯನ್ನು ಅನಾಮತ್ತಾಗಿ ತೆಗೆದುಕೊಂಡಿದ್ದಾನೆ. ಆಮೇಲೆ ಅವಳ ಕೆನ್ನೆಯ ಮೇಲಿನ ಮಕರಿಕಾ ಪತ್ರ ಧೂಮಲೇಖೆ ಅದರಿಂದಾಗಿ ಚೆದರುತ್ತದೆ. ಅದನ್ನು ಆ ಸೂಕ್ಷ್ಮವನ್ನೆಲ್ಲ ಆ ಕವಿ ಅಬ್ಸರ್ವ್ ಮಾಡ್ತಾನೆ. ಆ ಧೂಮ ಒಂದು ಕಸ್ತೂರಿಯ ಮುದ್ರೆಯನ್ನು ತಾಳಿದಂತೆ ಆಗುತ್ತದೆ. ಅದರ ಪೊದಳ್ದು ನಿಲ್ದ ಪೊಗೆಯಂ ಲುಳಿತಾಲಕ್ಕೆ ತನ್ನ ವಕ್ತ ಪದ್ಮದಿನ್ ಒಸೆದಂತೊಡಾಕೆಯ ಕಪೋಲದಳ ನವಧೂಮಲೇಖೆ ಬೆಳ್ಪಿದಿರ್ಗೊಳೆ ಗಾಡಿವೆತ್ತಡರ್ದು ಕತ್ತುರ್ಯೊಳ್ ಮದವಟ್ಟೆಯಂ ವಿಳಾಸದೆ ತೆಗೆದಂತೆ ಕಣ್ಗೆಸೆದು ತೋರಿದ ಆ ಕದನ ತ್ರಿನೇತ್ರಣ ಅಂಥೇಳಿ ಅವಳು ಕೆನ್ನೆ ಮೇಲೆ ಮಕರಿಕಾ ಪತ್ರಭಂಗ ಚಿತ್ತಾರ ಮಾಡಿಕೊಂಡಂತೆ ಆ ಹೊಗೆದುಂಬಿದ ಮುಖ ಅಷ್ಟು ರಮಣೀಯವಾಗಿ ಕಾಣಿಸುತ್ತದೆ ಅಂತ. ಆಮೇಲೆ ಸಖಿಯರೆಲ್ಲ ವಿನೋದ ಮಾಡ್ತಾರೆ. ಈ ನಮ್ಮಲ್ಲಿ ಉರುಟಣೆಯೆಲ್ಲ ಬರ್ತದಲ್ಲ, ಆ ಉರುಟಣೆಯ ವಿನೋದದ ಕೆಲವು ಸೂಚನೆಗಳು ಬರ್ತದೆ. ಅದು ಚೆನ್ನಾಗಿರೋ ಪದ್ಯ. ಪರಿಜಯ ನಂಟು ಕೆನ್ನೆಗಳ ನೊಯ್ಯನೆ ನೀವುವ ಚಿನ್ನ ಪೂವನೋಸರಿಸುವ ಹಾರಮಂ ಪಿಡಿದು ನೋಡುವ ಕಟ್ಟಿದ ನೂಲ ತೊಂಗಲಂ ತಿರುಪುವ ಕೈತದೊಂದು ನೆವದಿಂ ಲಲಿತಾಂಗಿಯ ಶಂಕೆಯಂ ಭಯಂ ಬೆರೆಸಿದ ನಾಣುಮಂ ಕ್ರಮದ ಪಿಂಗಿಸು ಬೇಸರದಿರ್ ಗುಣಾರ್ಣವ. ಇವನಿಗೆ ಅವರು ಹೇಳ್ತಾ ಇದ್ದಾರೆ, ನಮ್ಮ ಹುಡುಗಿಯ ಕೆನ್ನೆಸವರು, ಅವಳು ಮುಡಿದ ಚಿನ್ನದ ಹೂಗಳನ್ನು ಓಸರಿಸು, ಚಿನ್ನದ ಪೂವನ್ನು ಓಸರಿಸು, ಹಾರವನ್ನು ಹಿಡಿದು ನೋಡು, ಮತ್ತು ಮಾಂಗಲ್ಯ ಕಟ್ಟಿದೆಯಲ್ಲ, ಕುಚ್ಚು ಕಟ್ಟಿದೆಯಲ್ಲ, ಅದನ್ನು ಹಿಡಿದು ಎಳೆ, ಈ ರೀತಿಯಾದ ಚೇಷ್ಟೆ ಮಾಡು, ಅವಳ ಸಂಕೋಚವನ್ನು ಕಳಿ ಅಂತ ಹೇಳಿ ಅವನಿಗೆ ಮತ್ತೆ ಮತ್ತೆ ಪುಸಲಾಯಿಸ್ತಾ ಇದ್ದರು ಅಂತ ಕೆಲದೊಳಿರ್ದ ದುಂಡುರುಂಬೆಗಳು, ಗಂಡು ಬೀರಿಯರು ಈ ರೀತಿಯಾಗಿ ಮಾಡಿದ್ರು ಅಂತ. ಹಳಗನ್ನಡದಲ್ಲಿ ದುಂಡುರುಂಬೆಯರು ಅಂದರೆ ಗಂಡು ಬೀರಿಯರು ಅಂತ. ಈ ರೀತಿ ಅಚ್ಚಗನ್ನಡದ ಸ್ವಚ್ಛವಾದ ಮಾತುಗಳನ್ನು ಪಂಪ ಬಹಳ ಸೊಗಸಾಗಿ ಬಳಸ್ತಾನೆ. ಒಂದು ಮಾತಲ್ಲಿ ಹೇಳೋದಿದ್ದರೆ ಪಂಪನ ಹೆಸರೇಳದವರಿಗೆ ಅಚ್ಚಗನ್ನಡದ ಹಳಗನ್ನಡದ ಭಾಷಾ ಸ್ವಾರಸ್ಯದ ದಾರಿದ್ರ್ಯವೇ ಇಲ್ಲ. ಹೇಗೆ ಕುಮಾರವ್ಯಾಸನ ಹೆಸರೇಳದವರಿಗೆ ಪದದಾರಿದ್ರ್ಯವೇ ಇಲ್ಲವೋ ಆ ರೀತಿಯಾಗಿ ಪಂಪನ ಹೆಸರೇಳದವರಿಗೆ ಅಚ್ಚಗನ್ನಡ ಸಾಬೀತಾಗಿ ಬಂದುಬಿಡುತ್ತೆ. ಆಮೇಲೆ ಒಂದಿಮಾಗದರೆಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಮತ್ತು ಆ ದಂಪತಿಗಳ ಶೃಂಗಾರ ವಿಲಾಸವನ್ನು ಗಾಥಾ ಸಪ್ತಶತಿಯ ಒಂದು ಸ್ಫೂರ್ತಿಯಿಂದ ಕವಿ ಹೇಳ್ತಾನೆ. ಇದಕ್ಕೆ ಪ್ರಾಕೃತಾದಿ ಬೇರೆ ಬೇರೆ ಕಾವ್ಯಗಳನ್ನು ನೋಡಬೇಕು. ಮಹಾರಾಷ್ಟ್ರೀಯ ಪ್ರಾಕೃತದ ಕಾವ್ಯ ಗಾಹ ಸಪ್ತಸಯಿ, ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಒಂದು ವಾರ ಅದರ ಬಗ್ಗೆ ಮಾತಾಡಿದ್ದೆ. ಬೇಡಿಸು ಒಪ್ಪುಗಳು ಗೊರವಲಲ್ಲಯ್ಯ ಮೆಲ್ನುಡಿಗಳಿಗೆ ಕೂಡೆ ನಾನೂಡಿದ ಕೆಂದುಗಳಿಗೆ ಬಗೆಗೊಂಡಿ ನಿಸಂ ತಲೆದೂಗುವಂತೆ ಓಲ್ ನಾಡ ಪೊದಳ್ದು ನೀಳ್ದವರ ಸುಯಿಗಳ ಗಾಳಿಯೊಳು ಅಯ್ಯನೊಯ್ಯನಳ್ ತಾಡುವುದಂ ತತ್ಸುರತ ಮಂದಿರದುಜ್ವಳ ದೀಪಿಕಾಂಕುರಂ. ಆ ಅರ್ಜುನ ದ್ರೌಪದಿಯರ ಸರಸವನ್ನು ನೋಡ್ತಾ ಗಾಳಿಗೆ ದೀಪಗಳು ಓಳಾಡ್ತಾ ಇದ್ದರೆ ಇವರ ಶೃಂಗಾರವನ್ನು ಕಂಡು ತಲೆದೂಗ್ತಾ ಇರುವಂತೆ ಕಾಣ್ತಾ ಇತ್ತು ಅಂತ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಗಾಥಾ ಸಪ್ತಶತಿಯಲ್ಲಿ ಈ ಭಾವ ಬರುತ್ತದೆ. ಅಷ್ಟು ಮಾತ್ರವಲ್ಲದೆ ದೀಪಗಳಿಗೆ ಎಣ್ಣೆ ತೀರೋದ್ರೂ ಕೂಡ ಇವರ ಸರಸ ನೋಡ್ತಾ ನಿಂತ್ಕೊಳ್ಳೋಣ ಅಂತ ಉರಿತಾನೇ ಇದ್ವಂತೆ. ಆ ಮಟ್ಟದ ಒಂದು ಅಭೂತಪೂರ್ವವಾದ ಅತಿಶಯೋಕ್ತಿಯನ್ನು ಗಾಹ ಸಪ್ತಸಯಿಯ ಕವಿ ಹಾಲ ಮಹಾರಾಜ ಶಾಲಿವಾಹನ ಮಾಡ್ತಾನೆ. ಆಮೇಲೆ ಬೆಳಗಾಗುತ್ತದೆ. ಆ ಬೆಳಗಾಗುವಿಕೆಯನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ನಿನಗಿನಿಸಪ್ಪೊಡಂ ಮನದೊಳೋಬದ ಕಳ್ತಲಿ ಎಂಬ ಪಾಪ ಕರ್ಮನ ಮರಿಗಳ್ ಕರಂ ಪಲವುಮಂ ಸೆರೆಗೈದುವು ಇವೆಂದು ತಮ್ಮನ್ ಅಣ್ಪಿನೊಳ್ ಅವನೊಪ್ಪಿಸುವಂತೆ ಒಪ್ಪಿಪಂತೆ ಮುಗುಳೊಳ್ ಮರಸೊಂದಿದ ತುಂಬಿ ಪಾರಿ ಕೋಕನದ ಕುಲಂಗಳೊಳ್ ಅಲರ್ದುವೆಂಬಿನಂ ಒಗೆದಂ ದಿವಾಕರಂ. ಆ ಕಮಲಗಳ ಒಳಗೆ ಹಿಂದಿನ ರಾತ್ರಿ ದುಂಬಿಗಳು ಮಕರಂದಕ್ಕಾಗಿ ಸೇರಿಕೊಂಡಿದ್ದವು. ಆದರೆ ಸೂರ್ಯಾಸ್ತವಾದಾಗ ಕಮಲಗಳು ಹಾಗೆ ಮುಚ್ಚಿಕೊಂಡವು. ಅದರಿಂದ ದುಂಬಿಗಳು ಕಮಲದೊಳಗೆ ಸರಿಯಾಗಿದ್ದವು. ಈಗ ಸೂರ್ಯೋದಯವಾದೊಡನೆ ಕಮಲಗಳ ತಾವರೆಯ ಬೀಯಗವು ಬಿಚ್ಚಿತು ಅಂತ ಹೇಳ್ತಾನೆ ಕುಮಾರವ್ಯಾಸ. ತಾವರೆಗಳ ಬಾಯ ಬೀಗ ತೆರೆದುಕೊಂಡೊಡನೆ ಹಾರಿ ಹೊರಕ್ಕೆ ಬರುತ್ತವೆ. ಹಾಗೆ ಹಾರಿ ಹೊರಕ್ಕೆ ಬರುವ ಮುನ್ನ ಮುಗ್ಗಾದ ಕಮಲಗಳು ಹೇಳ್ತಾ ಇವೆಯಂತೆ ಸೂರ್ಯನಿಗೆ, ಕತ್ತಲೆಯ ಮರಿಗಳನ್ನು ನಾವು ಸೆರೆ ಹಿಡಿದಿದ್ದೀವಿ, ತುಂಬಿಗಳು ಕಪ್ಪಗಿರುತ್ತವೆ. ನಿನ್ನನ್ನು ಕಷ್ಟಪಟ್ಟು ಓಡಿಸಿದವಲ್ಲ ಆಕಾಶದಿಂದ ಆಚೆಗೆ ಕತ್ತಲೆಯ ಮೊತ್ತ, ಆ ಮರಿಗಳನ್ನು ನಾವು ಅದರ ಸಂತಾನವನ್ನು ಸೆರೆ ಹಿಡಿದಿದ್ದೀವಿ, ಇದು ನಿನಗೆ ಒಪ್ಪಿಸ್ತಾ ಇದ್ದೀವಿ, ತೆಗೆದುಕೋ, ನೀನು ಇದನ್ನು ನಿನ್ನ ಕಿರಣಗಳಿಂದ ನಮ್ಮ ಸೆರೆಯ ಬೀಗವನ್ನು ತೆಗೆದುಕೊಂಡು ಅವುಗಳಿಗೆ ಬೇಕಾದ ದಂಡನೆಯನ್ನು ಮಾಡು ಅನ್ನುವಂಥ ರೀತಿಯಲ್ಲಿ ಕಮಲಗಳು ಅರಳಿದಾಗ ಸೂರ್ಯೋದಯವಾಯಿತು ಅಂತ ಕವಿ ಹೇಳ್ತಾನೆ. ತುಂಬ ಸುಂದರವಾದಂಥ ಹೇತುತ್ಪ್ರೇಕ್ಷಾ ಅಲಂಕಾರ. ಆಮೇಲೆ ಅವರು ಹಸ್ತಿನಾವತಿಗೆ ಹೊರಡ್ತಾರೆ. ಇತ್ತ ಹಸ್ತಿನಾವತಿಯಲ್ಲಿ ಪಾಂಡುಪುತ್ರರ ವಿಜೃಂಭಣೆಯನ್ನು
ಮತ್ತು ಕೌರವರ ಪರಾಭವವನ್ನು ಎಲ್ಲ ಕೇಳ್ಕೋತಾ ಇದ್ದಾರೆ. ಪಾಂಡುಪುತ್ರರನ್ನು ಹಸ್ತಿನಾವತಿಗೆ ಸ್ವಾಗತಿಸಿಕೊಂಡು ಭೀಷ್ಮ, ದ್ರೋಣ, ವಿದುರಾದಿಗಳೆಲ್ಲರೂ ಇನ್ನು ಕಾಜಿನ್ಯಾಯ ತಿಪ್ಪೆ ಸಾರಿಸೋದು ಮಾಡ್ತಾ ಇದ್ದಾರೆ. ಅದು ಪಿರುದುಂ ಪ್ರಮಾದ ಮದುவும் ಕುರುರಾಜನೇನಾಯಿತು ಪೋಯ್ತು ಸಂದುದು ಮರೆಯಲ್ಕೆ ವೇಳ್ಪುದು ಅದನಾಳ್ವುದು ತಪ್ಪದೆ ಪಾಂಡುರಾಜನಾಳ್ವುದು ಎಳೆಯಂ ಮನಂ ಬಸದೆ ಬರ್ಪುದು ನೀಮೆನೆ ಪೋಪ ಕಜ್ಜಮಂ ವಿದುರನ ಒಳಿವರಂ ಸಮೆದು ಪೇಳ್ವುದು ಮಾ ದೃಪದಂಗೆ ರಾಜದಿಂ. ಹೇಳ್ತಾ ಇದ್ದಾರೆ, ವಿದುರನಿಗೆ ಹೇಳಿ ಪಾಂಡುಪುತ್ರನ ಹೋಗಿ ನೀನು ಕಾಣಬೇಕು. ಅದು ಪಿರಿದುಂ ಪ್ರಮಾದಂ, ಹೌದಪ್ಪ ಅರಗಿನ ಮನೆಯದು ತುಂಬ ದೊಡ್ಡ ಪ್ರಮಾದ. ಅದೂ ಕುರುರಾಜನೇನಾಯಿತು, ಅದು ದುರ್ಯೋಧನ ಮಾಡಿಬಿಟ್ಟಿದ್ದಂತೂ ತುಂಬ ದೊಡ್ಡ ಪ್ರಮಾದ. ಆಯಿತು ಪೋಯ್ತು, ಆದದ್ದೆಲ್ಲ ಆಯಿತು ಹೋಯ್ತು, ಅದೇನು. ಈ ರೀತಿಯಾಗಿ ಹಶಪ್ ಮಾಡುವುದು ಅಂತಾರಲ್ಲ, ವೈಟ್ ವಾಶ್ ಮಾಡುವುದು, ಅದನ್ನು ಮಾಡ್ತಾ ಇದ್ದಾರೆ. ಸಂದುದು ಮರೆಯಲ್ಕೆ ವೇಳ್ಪುದು, ಇದನ್ನೆಲ್ಲ ಮರೆತು ಬಿಡಬೇಕು. ಅದನ್ನು ಆಳ್ಬೋದು. ನೀವು ಖಾಂಡವ ಪ್ರಸ್ಥವನ್ನು ಆಳಿರಿ, ತಪ್ಪದೆ ಪಾಂಡುರಾಜನ್ ಆಳ್ದುದನ್. ಪಾಂಡುರಾಜ ಕೂಡ ಅದನ್ನು ಆಳ್ದಿದ್ದ. ಎಳೆಯಂ ಮನಂ ಬಸದೆ, ನೀವು ದೃಢಚಿತ್ತದಿಂದ ಆಳಬೇಕು, ಮತ್ತು ನಮ್ಮ ಜೊತೆ ಸ್ನೇಹದಿಂದ ಇರಬೇಕು. ಬರ್ಪುದು ನೀವೇನೆ ಪೋಪ ಕಜ್ಜಮಂ ವಿದುರನಳು ಐವರೂ ಸಮೆದು, ವಿದುರನ ಹತ್ರ ಐವರನ್ನು ಸೇರಿಸಿ ಅದನ್ನು ಹೇಳಿಸಬೇಕು ಅಂತ ಪುಸಲಾವಣೆ ಮಾಡಿ ಅವ್ರನ್ನ ಖಾಂಡವ ಪ್ರಸ್ಥದ ಕಡೆಗೆ ಕಳಿಸ್ಕೊಡ್ತಾರೆ ಅನ್ನುವ ಈ ಪದ್ಯದಲ್ಲಿ ಕೂಡ ಆಯಿತು ಪೋಯ್ತು ಈ ರೀತಿಯಾದ ಲೋಕರೂಢಿಯ ಮಾತುಗಳನ್ನು ತುಂಬ ಚೆನ್ನಾಗಿ ಪದ್ಯದಲ್ಲಿ ತಂದಿದ್ದಾನೆ. ಆಮೇಲೆ ನಾವು ಆ ಇಂದ್ರಪ್ರಸ್ಥವಾಗಿ ಖಾಂಡವ ಪ್ರಸ್ಥ ಬದಲಾಗಿದ್ದು ಅದನ್ನು ಮಟ್ಟರಗಳಲ್ಲಿ ಅವನು ವರ್ಣಿಸ್ತಾನೆ. ನಾನು ಹಿಂದೆ ಹೇಳಿದೆ ನಗರದ ವರ್ಣನೆ. ಕೃಷ್ಣ ಕೂಡ ಬಂದು ಆ ನಗರ ಸಂಯೋಜನೆಯಲ್ಲಿ ತುಂಬ ಕೆಲಸ ಮಾಡ್ತಾನೆ ಅಂತ. ಅದಾದ ಮೇಲೆ ಅರ್ಜುನ ಅಲ್ಲಿ ದ್ರೌಪದಿಯನ್ನು 5 ಜನರು ಒಂದೊಂದು ವರ್ಷ ಒಬ್ಬೊಬ್ಬರ ಪತ್ನಿಯಾಗಿರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದು ಅಂತ ಮೂಲದಲ್ಲಿ ಬಂದರೆ ಇಲ್ಲಿ ಅವಕಾಶವಿಲ್ವಲ್ಲ. ಅದಕ್ಕೆ ದಿಗಂಗನಾ ಮುಖಾವಲೋಕನಂ ಗೈಯಲ್ ಬಗೆದು ತೆರಳ್ದಮ್ ಅಂತ ಸುಮ್ಮನೆ ದೇಶಾಂತರ ಸುತ್ತಕೊಂಡು ಬರ್ತೀನಿ ಅಂತ ಅರ್ಜುನ ಹೊರಟ ಅಂತ ಕವಿ ತೆಗೆದುಕೊಂಡಿದ್ದಾನೆ. ಯಾಕೆಂದರೆ ಇನ್ನು ಇಡೀ ಭಾರತ ದೇಶ ಸುತ್ತಿ ಕಡೆಗೆ ಸುಭದ್ರೆಯನ್ನು ಮದುವೆ ಆಗಬೇಕು. ಪ್ರಾಯಶಃ ಅರಿಕೇಸರಿಗೆ ಯಾವುದೋ ಯಾದವ ಕುಲದ ಕನ್ಯಕ್ಕೆ ಪಟ್ಟಮಹಿಷಿ ಆಗಿದ್ದಳು ಅನಿಸುತ್ತೆ. ಅದಕ್ಕೆ ಸುಭದ್ರೆ ಮೇಲೆ ಹೆಚ್ಚಿನ ಮಮಕಾರದಿಂದ ಕವಿ ಈ ಕಾವ್ಯದಲ್ಲಿ ಆಲ್ಮೋಸ್ಟ್ 11% ಪದ್ಯಗಳನ್ನು ಅಲ್ಲಿಗೆ ಮೀಸಲಿಡ್ತಾನೆ. ಸುಮಾರು 1600 ಪದ್ಯಗಳಷ್ಟಿದ್ದರೆ 175 ಪದ್ಯಗಳಷ್ಟನ್ನು ಇಡೀ ಕಾವ್ಯದಲ್ಲಿ ಸುಭದ್ರಾ ಕಲ್ಯಾಣಕ್ಕಾಗಿ, ಸುಭದ್ರಾರ್ಜುನ ವಿಲಾಸಕ್ಕಾಗಿ ಮೀಸಲಿಟ್ಟಿದ್ದಾನೆ. ಮಹಾಭಾರತಕ್ಕೆ 10% ಈ ಶೃಂಗಾರ ತುಂಬ ಓವರ್ ಡೋಸು. ಮತ್ತು ಅಲ್ಲಿ ಯಾವ ಭಾವ ಸ್ವಾರಸ್ಯ, ಭಾವ ಗಾಂಭೀರ್ಯ, ಮಾಧುರ್ಯ ಏನೂ ಇಲ್ಲ. ಹಸಿ ಹಸಿ ಹಸಿ, ದೇಹ 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 ಅಷ್ಟು ಬಂದು ಅಡರ್ಕೊಳ್ತಾ ಇರ್ತದೆ. ಒನ್ ಆಫ್ ದಿ ವರ್ಸ್ಟ್ ಪೋರ್ಷನ್ಸ್ ಆ್ಯಸ್ ಫಾರ್ ಆ್ಯಸ್ ರಸ ಆ್ಯಂಡ್ ಔಚಿತ್ಯ ಆರ್ ಕನ್ಸರ್ನ್ಡ್ ಇನ್ ಪಂಪ ಭಾರತ. ಆದರೆ ಸಾಂಸ್ಕೃತಿಕವಾದ ಅಧ್ಯಯನ ಮಾಡೋರಿಗೆ ಬೇಕಾದಷ್ಟು ಸಿಗುತ್ತೆ. ಗೋವಿಂದ ವೈದ್ಯ ಕಂಠೀರವ ನರಸರಾಜ ವಿಜಯ ಅಂತ ಒಂದು ಸಾಂಗತ್ಯ ಕಾವ್ಯ ಬರೆದಿದ್ದಾನೆ. ಕನ್ನಡದ ನೀರಸ ಕಾವ್ಯಗಳಲ್ಲಿ ಅದು ಒಂದು ಅಗ್ರಸ್ಥಾನದಲ್ಲಿರುವಂಥದ್ದು. ಆದರೆ ಅಲ್ಲಿ ಕಲ್ಚರಲ್ ಸ್ಟಡಿ ಮಾಡೋರಿಗೆ ಕತ್ತಿಗಳ ಬಗ್ಗೆ ಎಷ್ಟು, ಗುರಾಣಿಗಳ ಬಗ್ಗೆ ಎಷ್ಟು, ಈ ರೀತಿಯಾದದ್ದನ್ನು ಹುಡುಕೋರಿಗೆ ತುಂಬ ಆಕಾರ ಸಿಗುತ್ತದೆ. ತೆಲುಗಿನಲ್ಲಿ ಹಂಸವಿಂಶತಿ ಅಂತ ಒಂದು ಕಾವ್ಯ ಇದೆ. ಹಳೆಗಾಲದ ತೆಲುಗಿನ ಜಾನಪದ ಜೀವನ ಏನು ಅಂತ ತಿಳ್ಕೊಳ್ಳೋಕ್ಕೆ ಆ ಕಾವ್ಯ ತುಂಬ ಪ್ರಯೋಜನ. ಆದರೆ ರಸಾರಕ್ತಿ ಏನೂ ಕಾಣುವಂತೆ ಇಲ್ಲ. ಈ ರೀತಿಯಾದದ್ದು ಎಷ್ಟೋ ಬಗೆಯ ಕೃತಿಗಳು ಆಗಿಬಿಡುತ್ತವೆ. ಕನಕದಾಸರ ಮೋಹರತ್ನ ರಂಗಿಣಿ ಇದೆಯಲ್ಲ, ವಸ್ತು ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು. ಅರೆ ಕಾವ್ಯ ಕಲ್ಪನೆ ಅಂಥದ್ದೇನಲ್ಲ, ಅನೌಚಿತ್ಯಗಳೇನೂ ಇಲ್ಲ. ಆದರೆ ಅಲ್ಲಿ ಬರ್ತಕ್ಕಂಥ ಒಂದು ಜನಜೀವನ ಕ್ರಮದ ವಿಲಾಸ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು. ಈ ಥರ ಮಧ್ಯಮ ದರ್ಜೆಯ ಸಾಮಾನ್ಯದ ಕೃತಿಗಳು ಇನ್ಯಾವುದೋ ರೀತಿಯಲ್ಲಿ ವಿಶೇಷ ಅಂತ ಅನಿಸ್ಕೊಂಡು ಬಿಡ್ತವೆ. ಆ ರೀತಿಯಾದದ್ದನ್ನು ಅಲ್ಲಿ ನಾವು ಸುಭದ್ರಾ ಪರಿಣಯದ ಹಿಂದೆ ಮುಂದೆ ನೋಡ್ತೀವಿ. ಇಲ್ಲಿ ಅರ್ಜುನ ಹೊರಡ್ತಾನೆ. ಅವನು ಹಾಗೆ ಹೊರಟಾಗ ಈ ದೇಶ ಸಂಚಾರಕ್ಕೆ ಕಾರಣ ಏನಂದರೆ ಗುಣಮುಂಟೆಂದು ಉಂಡು ಪಟ್ಟಿರ್ಪನ್ ಅಣಮೆ ನಿರುದ್ಯೋಗಿಯಂ ಭೂಪನೆಂಬರ್ರಂತ. ಗುಣ ಇದೆ ಅಂತ ಎಲ್ಲಿಯೂ ಓಡಾಡದೆ, ಚಟುವಟಿಕೆಯಿಂದ ಇಟ್ಟುಕೊಳ್ಳದೆ, ಪ್ರಜಾಕ್ಷೇಮವನ್ನು ಕಾಪಾಡದೆ ಇರತಕ್ಕಂಥ ಊಟ ಮಾಡಿ ಉಂಡು ಪಟ್ಟಿರ್ಪನ ಮಲಗಿರ್ಪನನ್ ಅಣಮೆ ಸ್ವಲ್ಪವಾದರೂ ಉದ್ಯೋಗ ಇಲ್ಲದೆ ಇರತಕ್ಕಂಥ ನಿರುದ್ಯೋಗಿಯನ್ನು ಭೂಪನೆಂಬರೆ, ಭೂಪ ರಾಜ ಅಂತ ಕರೀತಾರ ಇಲ್ಲ. ಅದಕ್ಕಾಗಿ ಹೀಗೆಲ್ಲ ಓಡಾಡಿಕೊಂಡಿರಬೇಕು, ಪ್ರಜಾಕ್ಷೇಮವನ್ನು ಗಮನಿಸಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಅವನು ಬೇಕಾದಷ್ಟು ದೇಶ ಸಂಚಾರವನ್ನು ಮಾಡ್ತಾನೆ, 4 ದಿಕ್ಕುಗಳಿಗೂ ಓಡಾಡ್ತಾನೆ ಅಂತ. ಪಂಪನಿಗೆ ಓಡಾಟ ಇಷ್ಟ, ಕಾಳಿದಾಸನ ತರಹ. ಇಲ್ಲಿ ಆ ದಿಗಂಗನ ಮುಖಾವಲೋಕನ ಕುತೂಹಲದಿಂದ ಹೋದದ್ದು. ಆಗ ಉಲೂಪಿ
ಚಿತ್ರಾಂಗದೆ ಇದೆಲ್ಲ ಬರೀತಾನೆ. ಇಲ್ಲಿ ಚಿತ್ರಾಂಗದೆ ಪ್ರಸ್ತಾವ ಬರೋಲ್ಲ. ಉಲೂಪಿಯನ್ನು ಮದನಲತೆ ಅಂತ ಕರೀತಾನೆ. ಅವಳು ಇವನ ಕೈ ಹಿಡಿದದ್ದು ಮತ್ತು ಇಳಾವಂತ ಅನ್ನೋ ಮಗ ಹುಟ್ಟಿದ್ದು ಅದನ್ನೆಲ್ಲ ಹೇಳ್ತಾನೆ. ಆದರೆ ಮಣಿಪುರಕ್ಕೆ ಹೋಗಿದ್ದನ್ನು ಹೇಳೋದಿಲ್ಲ. ಅಂತಾ ಪಣಿಕಾಂತೆಗಂ ಹರಿಕಾಂತಾಳಿಕ ಫಳಕ ತಿಲಕ ಹರಿಗನಿಗೆ ಹರನೆನಿ ಪರಿಗಂಗೆ ಹರಿಗಂಗಂ ತನೆಯ ನದಿಕ ತೇಜೋವಂತ ನಿಳಾವಂತನ್ ಇಂದು ಮಂಡಲ ಕಾಂತಂ ಅವನು ಹುಟ್ಟಿದ ಅಂತ ಹೇಳ್ತಾನೆ. ಮತ್ತು ಅಲ್ಲಿಂದ ಬೀಳ್ಕೊಂಡು ಅವನು ಸಮುದ್ರ ತೀರಕ್ಕೆ ಬರ್ತಾನೆ, ದಕ್ಷಿಣ ಸಮುದ್ರಕ್ಕೆ. ಅಲ್ಲಿ ಸೇತುವನ್ನು ಎಲ್ಲವನ್ನ ನೋಡಿಕೊಂಡು ತಾನು ಹಿಂದಿನ ಜನ್ಮದಲ್ಲಿ ರಾಮ ಆಗಿದ್ದೆ ಅಂತ ಅಂದುಕೊಂಡೆ ಅಂತ. ಅಕಳಂಕ ರಾಮ ಅಂತ ಹರಿಕೇಸರಿಗೆ ಬಿರುದು. ಅದಕ್ಕೆ ಅರ್ಜುನ ಪೂರ್ವಾವತಾರ ರಾಮ ಅಂತ ಮಾಡೋದು. ಕಟ್ಕೊಂಡವರು ಕೋಡಗ ಮುದ್ದು, ಹೆತ್ತವರಿಗೆ ಹೆಗ್ಗಣ ಮುದ್ದು, ಪಂಪನಿಗೆ ಹರಿಕೇಸರಿ ಮುದ್ದು, ಇನ್ನೇನೂ ಅಲ್ಲ. ಈ ಥರದ ಅನುಚಿತಗಳು ಬೇಕಾದಷ್ಟು ಮಾಡ್ತಾನೆ. ಆಮೇಲೆ ಪದ್ಯಗಳು ಚೆನ್ನಾಗಿ ಬರೀತಾನೆ, ಒಳ್ಳೊಳ್ಳೆ ಶಬ್ದಗಳನ್ನು ಹಾಕಿ ಬರೀತಾನೆ. ಆಮೇಲೆ ಅವನು ತಾನು ಜೀಮೂತ ವಾಹನ ಕೂಡ ಆಗಿದ್ದೆ ಅಂತ ಅಂದುಕೋತಾನೆ, ಅದೂ ಬರುತ್ತೆ. ಹೀಗೆ ಏನೆಲ್ಲ ಆಗಿದ್ದೆ ಅಂತ ಅಂದುಕೋಬೋದು. ಹುಚ್ಚೆಲ್ಲ ಬೆಪ್ಪಲ್ಲ ಶಿವಲೀಲೆ. ಆಮೇಲೆ ಮಲಯಾಚಲದ ಹತ್ತಿರ ಬರ್ತಾನೆ. ಸಮುದ್ರದ ಬಗ್ಗೆ ಏನೂ ಸೊಗಸಿನ ಪದ್ಯ ಬರೆದಿಲ್ಲ. ಪ್ರಾಯಶಃ ಪಂಪ ಸಮುದ್ರವನ್ನು ನೋಡಿದ್ನಾ ಅಂತ ಸಂದೇಹ ಆಗುತ್ತದೆ. ಎಷ್ಟೋ ಜನ ನಮ್ಮ ಭಾರತೀಯ ಕವಿಗಳು ಸಮುದ್ರವನ್ನು ಸರಿಯಾಗಿ ನೋಡಿಯೇ ಇಲ್ಲ. ಎಲ್ಲೋ ಕೆಲವು ಅಪವಾದ, ಒಬ್ಬ ಜನಿಸೇನಾಚಾರ್ಯ ಇರಬಹುದು, ಕಾಳಿದಾಸ ಒಂದು ಸ್ವಲ್ಪ ಮಟ್ಟಿಗೆ ಇರಬಹುದು. ಆದರೂ ನಮ್ಮ ಕವಿಗಳು ಯಾರೂ ಸಮುದ್ರವನ್ನು ಅಷ್ಟು ಚೆನ್ನಾಗಿ ವರ್ಣಿಸಿಯೇ ಇಲ್ಲ. ಕನ್ನಡದಲ್ಲಿ ಅಪ್ರತಿಮವಾಗಿ ಸಮುದ್ರದ ವರ್ಣನೆ ಮಾಡಿದವರು ಅಂತ ನನಗನ್ನಿಸೋದು ಗೋವಿಂದ ಪೈಗಳೇ. ಅವರ ಬಗ್ಗೆ ಮಾತನಾಡುವಾಗ ಪ್ರಭಾಸ ಕಾವ್ಯದಲ್ಲಿ ಬರುವಂಥ ಸಮುದ್ರದ ವರ್ಣನೆಯನ್ನು ಹೇಳಿದ್ನಲ್ಲ. ಇರಲಿ, ಅದೇನೋ ನೋಡದೇ ಇರೋದನ್ನು ವರ್ಣಿಸ್ತಕ್ಕಂಥದ್ದು ನಮ್ಮ ಕವಿ ಸಂಪ್ರದಾಯದ ಜಡ್ಡುಗಟ್ಟಿದ ಶಾಪ. ಏನೂ ಬೇಕಾದ್ರೂ ವರ್ಣಿಸ್ಬೋದು ಅಂತ. ಎಲ್ಲಿವರೆಗೂ ಅಂದರೆ ಅಭಿನವಗುಪ್ತನಂಥ ಮಹಾಮೇಧಾವಿಗೆ ಗುರುವಾಗಿ ನಾಟ್ಯಶಾಸ್ತ್ರಾದಿಗಳನ್ನೆಲ್ಲ ಪಾಠ ಹೇಳಿದಂಥ ದಾರ್ಶನಿಕ ಅಂತ ಹೇಳಬಹುದಾದ ಭಟ್ಟತೌತ ಕೂಡ ಬೆಟ್ಟಗಳನ್ನೇ ನೋಡದೇ ಇರೋ ಕವಿ ಬೇಕಾದಂತೆ ಬೆಟ್ಟಗಳನ್ನು ವರ್ಣಿಸ್ಬೋದು, ಅದಕ್ಕೇನಂತೆ ಅಂತೆಲ್ಲ ಬರೆದು ಬಿಡ್ತಾನೆ. ಇದು ತಪ್ಪಾಗುತ್ತದೆ. ಜೇನ್ ಆಸ್ಟಿನ್ ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾಳೆ, ಡೋಂಟ್ ಟೇಕ್ ಯುವರ್ ಹೀರೋ ಟು ಪ್ಲೇಸಸ್ ವಿಚ್ ಯು ಹ್ಯಾವಂಟ್ ಸೀನ್ ಅಂತ. ಬಹಳ ಮುಖ್ಯ ಅಂತ ನನಗನ್ನಿಸುತ್ತದೆ. ಅದೇ ನಮ್ಮ ಭೈರಪ್ಪನವರು ಎಷ್ಟೋ ಬಾರಿ ಎಷ್ಟೋ ಜಾಗಗಳನ್ನು ನೋಡಿದ್ದಾರೆ. ಆದರೆ ಆ ಜಾಗಗಳ ಪ್ರಸ್ತಾವ ಬರುವಂಥ ಒಂದು ಕಾದಂಬರಿ ಬರೀಬೇಕು ಅಂದರೆ ಮತ್ತೆ ಹೋಗಿ ಅಲ್ಲಿ ಓಡಾಡಿದ್ದು ಉಂಟಂತೆ. ಅವರು ಮಾಹಿಷ್ಮತಿ, ಹೊತ್ತಿನ ಮಾಹೇಶ್ವರ ಮಧ್ಯಪ್ರದೇಶದಲ್ಲಿರೋದು, ಯಾವಾಗಲೂ ನೋಡಿದ್ದರಂತೆ. ಆದರೆ ಮಂಡನ ಮಿಶ್ರನ ಪ್ರಸ್ತಾವ ಬರುವ ಸಾರ್ಥದಲ್ಲಿ ಮಾಹಿಷ್ಮತಿ ಬರುತ್ತದೆ ಅಂತ ಮತ್ತೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದರಂತೆ. ಚಾರ್ಧಾಮ ಮೊದಲಾದ ಹಿಮಾಲಯದ ಪ್ರಾಂತ್ಯಗಳನ್ನೆಲ್ಲ ಬೇಕಾದಷ್ಟು ಬಾರಿ ನೋಡಿದರು. ಮತ್ತೆ ಪರ್ವಕ್ಕಾಗಿ ಮೂಲೆ ಮೂಲೆಗಳಲ್ಲಿ ಎಲ್ಲವನ್ನೂ ಓಡಾಡ್ಕೊಂಡು ಬಂದರು. ಅವರು ಎಲ್ಲಿವರೆಗೂ ಅಂತಂದರೆ ರುದ್ರಪ್ರಯಾಗ, ದೇವಪ್ರಯಾಗದಿಂದ ಬದರಿ ಕೇದಾರಕ್ಕೆ ನಡ್ಕೊಂಡು ಹೋಗಿ ಬಂದರಂತೆ. ಎಷ್ಟು ದಿನಗಟ್ಟಲೆ ಆಗುತ್ತದೆ ಆ ಪ್ರಯಾಣ. ಹತ್ತಿರ 80 ಮೈಲಿ ದೂರ ಅಷ್ಟಿರ್ತಕ್ಕಂಥದ್ದು, ಅದೆಲ್ಲ ಓಡಾಡ್ಕೊಂಡು ಬಂದಿದ್ದಾರೆ. ಹಿಮಾಲಯವನ್ನು ಅಷ್ಟು ಚೆನ್ನಾಗಿ ಓಡಾಡಿರ್ತಕ್ಕಂಥ ಲೇಖಕ ಯಾರೂ ಇಲ್ಲ ಅಂತ ನನಗನ್ನಿಸುತ್ತದೆ. ಆ ರೀತಿಯಾಗಿ ಓಡಾಡುವುದು, ನೋಡುವುದು, ಅದು ಪರಿಶೀಲನೆಯನ್ನು ಮಾಡ್ಕೊಂಡು ಬರುವಂಥದ್ದು ಅದು ಬಹಳ ಮುಖ್ಯವಾಗುತ್ತದೆ. ಇವನಿಗೆ ಹರಿಕೇಸರಿ ಶಿವಭಕ್ತನಾಗಿದ್ದರಿಂದ ನಮ್ಮ ಗೋಕರ್ಣೇಶ್ವರ ಜ್ಞಾಪಕಕ್ಕೆ ಬರ್ತಾನೆ ಪಂಪನಿಗೆ. ಇಲ್ಲೊಂದು ಸ್ತೋತ್ರವನ್ನು ಮಾಡ್ತಾನೆ. ಅದು ಭಟ್ಟನಾರಾಯಣನ ವೇಣಿ ಸಂಹಾರದ ಅದೇ ಛಂದಸ್ಸಿನ, ಪೃಥ್ವಿ ಛಂದಸ್ಸಿನ ಒಂದು ಪದ್ಯದ ಸುಮಾರು ಛಾಯೆ. ಮಹಾಪ್ರಳಯ ಮಾರುತ ಕ್ಷುಭಿತ ಪುಷ್ಕರಾವರ್ತಕ ಅಂತ ಅಲ್ಲಿ ಬಂದರೆ, ಪ್ರಚಂಡಲಯ ತಾಂಡವ ಕ್ಷುಭಿತ ಯಾಶು ಯಸ್ಯಾನಯ ಸದಿಗ್ವಳಯ ಭುವ ಸಗಿರಿ ಸಾಗರದ್ವೀಪಯ ಕುಲಾಲಕರ ನಿರ್ಭರ ಭ್ರಮಿತ ಚಕ್ರಲೀಲಾಯಿತಂ ಸಸರ್ವ ಜಗತಾಂ ಗುರು ಗಿರಿಸುತಾಪತಿ ಪಾತುಮಃ ಅಂಥೇಳಿ ಆ ಶಿವ ತಾನು ಪ್ರಳಯ ತಾಂಡವ ಮಾಡಿದಾಗ ಸಮುದ್ರ, ಪರ್ವತ ಎಲ್ಲ ಸೇರಿರ್ತಕ್ಕಂಥ ಭೂಮಿಯನ್ನು ಕುಂಬಾರನ ಕೈಯ ಚಕ್ರದ ಹಾಗೆ ತಿರುಗಿಸೋದನೋ ಆ ಮಹಾದೇವ ನಮ್ಮನ್ನು ಕಾಪಾಡಲಿ ಅಂತ ಅಲ್ಲಿಂದ ಆ ಒಂದು ಗೋಕರ್ಣದ ಪ್ರಾಂತದಿಂದ ತನಗೆ ತುಂಬ ಪ್ರಿಯವಾದ ಬನವಾಸಿಯನ್ನು ವರ್ಣನೆ ಮಾಡ್ತಾನೆ. ಪಂಪನದು ಸಾಜದ ಪುಲಿಗೆರೆಯ ರಾಜದ್ರಾಜಕಮೆನಿಪ ಸಾಜದ ಪುಲಿಗೆರೆಯ ತಿರುಳುಗನ್ನಡ ಅಂತ ಮುಂದೆ ಹೇಳ್ಕೊಂಡಿದ್ದಾನೆ. ಮತ್ತು ಬನವಸೆ ಅಥವಾ ಬನವಾಸಿ ಅವನಿಗೆ ತುಂಬ ಇಷ್ಟವಾದಂಥದ್ದು. ನಮ್ಮ ಉತ್ತರ ಕನ್ನಡದ ಕವಿ ಅಂತ ಅನ್ನಬಹುದು. ಅವನು ಹುಟ್ಟೂರು ಅಣ್ಣಿಗೇರಿ ಅಂತ ಕೂಡ ಹೇಳ್ತಾರಲ್ಲ. ಇನ್ನು 4-5 ಪದ್ಯಗಳು ಬಹಳ ಪ್ರಸಿದ್ಧವಾದದ್ದು. ನಮ್ಮ ಎಷ್ಟೋ ಜನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಗಳು ಹಿಂದೆ ತಮ್ಮ ಭಾಷಣದಲ್ಲಿ ಅನಿವಾರ್ಯವಾಗಿ ಹೇಳ್ತಾ ಇದ್ದಂಥ ಪದ್ಯಗಳಾಗಿ ಒಂದು. ಪಂಪ ಅಂದರೆ ಈ ಪದ್ಯಗಳು ಅಂತ ಅನ್ನೋ ಮಟ್ಟಿಗೆ
ಸೊಗೈಸಿ ಬಂದ ಮಾಮರನೆ ತಳ್ತಲೆ ವಳ್ಳಿಯೇ ಪೂತಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೊಳ್ಮಗಂ ನಗೆಮಗದೊಳ್ ಪಳಂಚಲೆಯೇ ಕೂಡುವ ನಲ್ಲರೆ ನೋಳ್ಪಡಾವ ಬೆಟ್ಟುಗಳೊಳ ಮಾವ ನಂದನವನಂಗಳೊಳಂ ಬನವಾಸಿ ದೇಶದೊಳ್ ಅಂತ ತುಂಬ ಸುಂದರವಾಗಿ ಆ ಬನವಾಸಿಯಲ್ಲಿ ಬಂದ ಮಾವಿನ ಮರವನ್ನು ನೋಡುವುದೇ, ಆ ತಳಿರು ಬಿಟ್ಟಿರ್ತಕ್ಕಂಥ ಎಲೆಬಳ್ಳಿ ವೀಳೆದೆಲೆ ಬಳ್ಳಿಯನ್ನು ನೋಡುವುದೇ, ಪೂತ ಜಾತಿ ಹೂ ಬಿಟ್ಟಂಥ ಜಾಜಿ ಮತ್ತು ಸಂಪಗೆಯ ಕುಕಿಲ್ವ ಕೋಗಿಲೆಯ ಕುಹೂದರವ ಮಾಡತಕ್ಕಂಥ ಕೋಗಿಲೆಯ ಝಂಕಾರ ಮಾಡುವ ದುಂಬಿಯ ಮತ್ತು ನಲ್ಲೆಯರ ಒಳ್ಳೆಯ ಮುಖಗಳೇ, ನಲ್ಲರೊಳ್ಮಗಂ ಒಳ್ಮಗ ಒಳ್ಳೆಯ ಮುಖವೇ, ನಗೆಮಗದೊಳ್ ಪಳಂಚಲೆಯೇ ಒಳ್ಳೆಯ ನಗುಮುಖದಲ್ಲಿ ಎದ್ದು ಪ್ರೀತಿಯಿಂದ ಉತ್ಸಾಹದಿಂದ ಬಂದು ಕೂಡತಕ್ಕಂಥ ಪ್ರಿಯರೇ, ನೋಳ್ಪೊಡೆ ಆವ ಬೆಟ್ಟುಗಳು ನೋಡಿದ್ರೆ ಯಾವ ಸೊಗಸು, ಯಾವ ಬಗೆ, ಎಂಥದ್ದು, ಹೀಗೆ ಎಲ್ಲರೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ನಂದನವನಂಗಳೊಳಂ ಬನವಾಸಿ ದೇಶಗಳು, ಇಷ್ಟೆಲ್ಲ ರಮಣೀಯವಾಗಿ ಇಂದ್ರನ ನಂದನದಂತೆ ಇರ್ತಕ್ಕಂಥದ್ದು ಆ ಬನವಾಸಿ. ಅಷ್ಟು ಮಾತ್ರವಲ್ಲ, ಅಲ್ಲಿಯ ಜನಜೀವನ ಎಂಥದ್ದು. ಇದು ಪ್ರಕೃತಿ ಸಂಪತ್ತಿ ಆಯಿತು, ಮಾನವ ಪ್ರಕೃತಿ ಸಂಪತ್ತಿ ಆಯಿತು. ಇನ್ನು ಸಂಸ್ಕೃತಿ ಸಂಪತ್ತಿ ಎಂಥದ್ದು. ಚಾಗದ ಭೋಗದಕ್ಕರದ ಗೇಯದ ಗೊಟ್ಟೆಯ ಲಂಪಿ ನಿಂಪುಗಳ್ಗಾಗರಮಾದ ಮಾನಸರೆ ಮಾನಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯುಮೇನೋ ತೀರ್ಧಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗೆಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ತ್ಯಾಗದ ಭೋಗದ ಅಕ್ಕರದ ಅಂದರೆ ವಿದ್ಯೆಯ, ಗೇಯದ ಹಾಡಿನ, ಗೊಟ್ಟಿಯ ಲಂಪು ಅಂದರೆ ಗೋಷ್ಠಿ ವಿನೋದ. ನಾನು ಮೊನ್ನೆ ಕೂಡ ಹೇಳಿದೆ, ಗೋಷ್ಠಿ ಅಂತಂದರೆ ಹೈ ಡೋಸೇಜ್ ಯಾವುದೂ ಅಲ್ಲ, ಅತಿರೇಕಕ್ಕೆ ಯಾವುದಕ್ಕೂ ಹೋಗಲ್ಲ. ಬರೀ ಸಂಸ್ಕೃತವೂ ಅಲ್ಲ, ಬರೀ ಪ್ರಾಕೃತವೂ ಅಲ್ಲ, ಎಲ್ಲದರ ಹದ ಇರಬೇಕು. ಜೂಜು ಕುಡಿತ ಇತ್ಯಾದಿಗಳಿಗೆ ಮೈ ತೆತ್ತುಕೊಳ್ಳಬಾರ್ದು, ಬುದ್ಧಿ ಭ್ರಮಿಷ್ಠವಾಗುವಂತೆ ಮಾಡಬಾರ್ದು. ಹಿತಮಿತವಾಗಿ ಹದವಾಗಿ ಆ ರೀತಿಯಾಗಿ ದೇ ಶುಡ್ ಟೇಸ್ಟ್ ವೈನ್, ದೇ ಶುಡ್ ನಾಟ್ ಡ್ರಿಂಕ್ ಇಟ್, ದೇ ಶುಡ್ ಅಬ್ಸರ್ವ್ ಡೈಸ್ ಪ್ಲೇಯಿಂಗ್, ದೇ ಶುಡ್ ನಾಟ್ ಬಿಕಮ್ ಗ್ಯಾಂಬ್ಲರ್ಸ್ ಅಂತಾರಲ್ಲ, ಆ ರೀತಿಯಾಗಿ ಹಾಗೆ ಒಂದು ಹದ ಇರಬೇಕು ಅಂತ. ಪಂಪ ಅದರೊಳಗೆಲ್ಲ ತುಂಬ ಅಚ್ಚುಕಟ್ಟು, ಹಿತಮಿತ. ಹೀಗೆ ವಿದ್ಯಾ ವಿನೋದ ಗೋಷ್ಠಿಗಳಿಗೆ, ಅದರ ಸೊಗಸುಗಳಿಗೆ ಆಗರವಾದ ಮನುಷ್ಯರೇ ಮನುಷ್ಯರು. ಹಾಗೆ ಹುಟ್ಟಲಿಲ್ಲ ಅಂತಂದರೆ ಬನವಾಸಿಯಲ್ಲಿ ಮರಿದುಂಬಿಯಾಗಿ ಕೋಗಿಲೆಯಾಗಿ ಹೇಗೋ ಒಂದು ರೀತಿಯಲ್ಲಿ ಹುಟ್ಟಬೇಕು. ಒಟ್ಟಿನಲ್ಲಿ ಆ ಊರು ಅದು ತುಂಬ ಸೊಗಸಾದದ್ದು ಅಂತ ಅರ್ಜುನನ ಬಾಯಿಂದ ತನ್ನ ಪ್ರೀತಿಯನ್ನೇ ಹೇಳಿಸ್ತಾ ಇದ್ದಾನೆ. ತುಂಬ ಸುಂದರವಾದ ಪದ್ಯಬಂಧ, ಶೈಲಿ, ಭಾವಬಂಧ, ಒಂದು ಭಾವಗೀತೆಯೇ ಮಧ್ಯದಲ್ಲಿ ಬಂದಂತೆ ಕಾಣಿಸುತ್ತದೆ. ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿಗೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿವೊಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂಗೆಡೆಗೊಂಡಡಂ ಮಧುಮಹೋತ್ಸವಂ ಆದೊಡಂ ಏನನೆಂಬೆನ್ ಆ ಅಂಕುಸಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ತುಂಬ ಪ್ರಸಿದ್ಧ. ಈ ಕೊನೆ ಸಾಲಂತೂ ಲೋಕೋಕ್ತಿಯಾಗೇ ಇದೆ. ತೆಂಕಣ ಗಾಳಿ ಸೋಂಕಿದೊಡಂ ಮಲಯಾನಿಲ ದಕ್ಷಿಣದ ಆ ವಸಂತ ಋತುವಿನ ಗಾಳಿ ಸೋಂಕಿದ ತಕ್ಷಣವೇ ಒಳ್ನುಡಿಗೇಳ್ದೊಡಂ, ಒಳ್ಳೆ ಮಾತು. ಬನವಾಸಿಯಲ್ಲಿ ಯಾವ ಒಳ್ಳೆ ಮಾತು ಅಂದರೆ ಅಚ್ಚಗನ್ನಡದ ಮಾತು. ಇಂಪನಾಳ್ದ ಗೇಯಂ ಕಿವಿ ಒಪ್ಪಡಂ, ಇಂಪು ಆಳ್ತಾ ಇರತಕ್ಕಂಥ ಹಾಡು ಅಂತ. ಇದು ಸಂಗೀತಗಾರರು ಗಮನಿಸಿಕೊಳ್ಬೇಕಾದದ್ದು. ತಾಳ ಅಲ್ಲ, ಸ್ವರ ಅಲ್ಲ, ಬೇರೆ ಬೇರೆ ಸರ್ಕಸ್ಸುಗಳಲ್ಲ, ಮಾಧುರ್ಯ ಇರಬೇಕು. ಮಾಧುರ್ಯವಿಲ್ಲದೆ ಗೀತೆಗೆ ಏನು ಬೆಲೆ. ಹಾಗಾಗಿ ಇಂಪು ರಾಜ್ಯವಾಳುವಂತೆ ಇರಬೇಕು ಸಂಗೀತದಲ್ಲಿ ಅಂತ. ತುಂಬ ಶಾಸ್ತ್ರೀಯವಾಗಿ ಹಾಡಿದ್ರು ಅಂದರೆ ಇಂಪಿಲ್ಲದ ಹಾಡು ಅಂತ, ಬಹಳ ಸಾಂಪ್ರದಾಯಿಕವಾಗಿ ಹಾಡಿದ್ರು ಅಂದರೆ ಕೇಳಲಾಗದಂಥ ಹಾಡು ಅಂತ. ಯಾಕೆಂದರೆ ಮಧುರವಾದ ಹಾಡಿಗೆ ಈ ರೀತಿಯಾದ ಎಕ್ಸ್ಕ್ಯೂಸಸ್ ಎಲ್ಲ ಬೇಕಾಗಿಲ್ಲ, ಈ ರೀತಿಯಾದ ಸುತ್ತಿ ಬಳಸಿ ದ್ರಾವಿಡ ಪ್ರಾಣಾಯಾಮ ಮಾಡಲೇಬೇಕಾಗಿಲ್ಲ. ಹಾಗೆ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ, ಕಿವಿಗೆ ಬಿದ್ದರು. ಬಿರಿದ ಮಲ್ಲಿಗೆ ಗಂಡೊಡಂ, ಒಳ್ಳೆ ಮಲ್ಲಿಗೆ ಹೂವು ಹಾಗೆ ಅರಳಿದ್ದರೂ ಆ ಸಂದರ್ಭದಲ್ಲಿ ಮತ್ತು ಕಂಡೊಡಂ ಆದ ಕೆಂದಲಂಪಂ, ಒಳ್ಳೆ ಕೆಂಪಾಗಿರ್ತಕ್ಕಂಥ ಸುಂದರವಾದ ಚಿಗುರು, ಅದನ್ನು ನೋಡಿದ್ರು. ಮಧುಮಹೋತ್ಸವಂ ಆದೊಡಂ, ವಸಂತ ಋತುವಿನಲ್ಲಿ ವಸಂತೋತ್ಸವ ಅಂತ ಮಾಡ್ತಾರೆ, ಅದರ ಸೊಗಸಾದೊಡಂ. ಏನನೆಂಬ ಯಾವುದಾದರೂ ರಂಕುಸಮಿಟ್ಟೊಡಂ, ಇದು ತುಂಬ ಚರ್ಚಾಸ್ಪದವಾದ ಫ್ರೇಸ್ ಆಯಿತು. ಇದಕ್ಕೆ ಅರ್ಥ ಏನು ಅಂತ ತೀರ್ಮಾನ ಮಾಡುವುದಕ್ಕೆ ತುಂಬ ವಿದ್ವಾಂಸರು ಪ್ರಯತ್ನ ಪಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಅಂಕುಶ ಅಂತಂದರೆ ಒಂದು ಬಾಳೆ ಮೋತೆ ಅಥವಾ ತೆಂಗಿನ ಒಂದು ಹೊಂಬಾಳೆ, ಅಡಿಕೆ ಹೊಂಬಾಳೆ, ಈ ರೀತಿಯಾದದ್ದು ಅನ್ನುವಂಥದ್ದು ಒಂದು ಸಸ್ಯ. ಆದರೂ ತನ್ನ ಹೊಂಬಾಳೆಯನ್ನು ಹೊರಗೆ ಆನೆಯ ಸೊಂಡಿಲಿನಂತೆ ತೋರ್ಪಡಿಸ್ತಕ್ಕಂಥದ್ದು, ಒಂದು ಅಂಕುಶದಂತೆ, ಒಂದು ಶೂಲದಂತೆ ಕಾಣಿಸ್ಕೊಳ್ತಕ್ಕಂಥದ್ದು. ಹೀಗೆ ಬೇಕಾದಷ್ಟು ಅರ್ಥಗಳನ್ನು ಹೇಳಿದ್ದಾರೆ. ಇನ್ನು ಯಾರೇ ಏನು ಚುಚ್ಚಿದ್ರು ಅಂಕುಶ ಇಟ್ಟರು ಅಂತ ಕೂಡ ಹೇಳಿದ್ದಾರೆ. ಅಷ್ಟು ಮಾತ್ರ ಕೆಲವು 6 ಸಂಖ್ಯೆ ಇಟ್ಕೊಂಡು 6 ಅಂಕುಶಮಿಟ್ಟೊಡಂ ಅಂತ ಕೂಡ ಹೇಳಿದ್ದಾರೆ.
ಆದರೆ ಇಲ್ಲಿ ಶಕಟರೇಪ ಇರಬೇಕು. ಆರು ಅಂತಂದರೆ ಶಕಟರೇಪ ಬರಬೇಕು. ಹಾಗೆ ಬಂದಿಲ್ಲವಾದ್ದರಿಂದ ಸಾಮಾನ್ಯವಾದಂಥ ರೇಪ ಇರೋದರಿಂದ 6 ಅಂದರೆ ಸಂಖ್ಯೆ ಅಲ್ಲ ಅಂತ ಆಗುತ್ತದೆ. ಮತ್ತು ಇಲ್ಲಿ ಏನೆಲ್ಲ ಆಗ್ತಾ ಇದ್ದರೂ ಅಂತ ಬರೋದರಿಂದ ಯಾವುದೋ ಒಂದು ಪ್ರಾಕೃತಿಕವಾದ ಘಟನೆಯೇ ಇರಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ ಯಾವುದೋ ಒಂದು ಸಸ್ಯ ತನ್ನ ಹೂವನ್ನು ಫಲವನ್ನು ತೋರ್ಪಡಿಸುವಂಥ ಬಗೆ ಅಂತ ಗೊತ್ತಾಗುತ್ತದೆ. ಹಾಗಾಗಿ ತೆಂಕಣ ಗಾಳಿ, ಒಳ್ನಗೆ, ಇಂಪನಾಳ್ದ ಗೇಯ, ಬಿರಿದ ಮಲ್ಲಿಗೆ, ಕೆಂದಲಂಪು, ಹೀಗೆ ಇವೆಲ್ಲವನ್ನೂ ಸೇರಿಸಿಕೊಂಡಂತೆ ಪ್ರಾಕೃತಿಕವಾದ ಚಿತ್ರಣ ಇರಬೇಕು. ಏನು ಆದರೂ ಕೂಡ ಅದನ್ನು ನೋಡಿದಾಗೆಲ್ಲ ನನಗೆ ಬನವಾಸಿ ನೆನಪಾಗುತ್ತೆ ಅಂತ. ಎಲ್ಲಿಯೋ ಯಾವುದೋ ಮಲ್ಲಿಗೆ, ಯಾವುದೋ ದುಂಬಿಯ ಮೊರೆ, ಇನ್ನೆಲ್ಲಿಯೋ ಗೀತ, ಯಾವುದು ಕೇಳಿದ್ರೂ ಕೂಡ ತತ್ಕ್ಷಣ ಅಲ್ಲಿಗೆ ನೆನಪಾಗುತ್ತದೆ ಅಂತ. ಯಾರಿಗೆ ಹುಟ್ಟೂರಿನ ಬಗ್ಗೆ ಪ್ರೀತಿ ಇರುತ್ತೋ ಅವ್ರಿಗೆ ಹಾಗಾಗಿಯೇ ಆಗುತ್ತದೆ. ಯಾವುದನ್ನು ನೋಡಿದ್ರೂ ಅಲ್ಲಿಯೇ ಹೋಗುತ್ತದೆ ಮನಸ್ಸು. ತಕ್ಷಣ ಆ ಒಂದು ಮನೋಧರ್ಮ ತವರಿಗೆ ಮುಟ್ಟುತ್ತದೆ ಎನ್ನುವುದರೊಳಗೆ ತುಂಬ ಸುಂದರವಾದಂಥ ಪದ್ಯ. ಅಮರ್ದಂ ಮುಕ್ಕುಳಿ ಪಂತುಟಪ್ಪ ಸುಸಿಲೊಂ ದಿಂಪುಂ ತಗುಳ್ದಂದು ಗೇಯಮಂ ಆದಕ್ಕರ ಗುಟ್ಟಿಯುಂ ಚದುರರುಳ್ವಾತುಂ ಕುಳಿರ್ಕೋಳ್ಪ ಜೊಂಪಮಂ ಏವೇಳ್ವುದು ಅದನುಳ್ಳ ಮೈಸುಕಮಂ ಇಂತೆನ್ನಂ ಕರಂ ನೋಡಿ ನಾಡೆ ಮನಂಗೊಂಡಿರೆ ತೆಂಕನಾಡ ಮರೆಯಲ್ ಕಿನ್ನೇಂ ಮನಂ ಬರ್ಕುಮೆ. ತೆಂಕನಾಡು ಅಂದರೆ ಈ ದಕ್ಷಿಣ ಭಾರತದ ಆ ಕಡೆಯ ಜಾಗ, ಅದನ್ನು ಎಲ್ಲಾದರೂ ಮರೆಯೋದಕ್ಕೆ ಸಾಧ್ಯವಾಗುತ್ತದೆಯಾ? ಅಮೃತಂ ಮುಕ್ಕುಳಿಪಂತೆ, ಅಮೃತವನ್ನು ಬಾಯಲ್ಲಿ ಮುಕ್ಕಳಿಸಿ ಕ್ಯಾಕರಿಸಿ ಉಗಿಬೇಕು, ಆ ಮಟ್ಟಕ್ಕೆ ನಮ್ಮ ಊರು ವಿಶೇಷ ಅಂತ ಹೇಳ್ತಾನೆ. ಸುಸಿಲ್, ಅದರ ಸೊಗಸು, ಅದರ ತಂಪು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಸುಸಿಲ್ ಅನ್ನುವುದಕ್ಕೆ ರತಿಕ್ರೀಡೆ ಅನ್ನೋದರಿಂದ ಮೊದಲುಗೊಂಡು ತಂಪಾದ ಗಾಳಿ, ಸಂತೋಷ, ನೆಮ್ಮದಿ, ತಂಪು ಅನ್ನುವವರಿಗೆ ಬೇಕಾದಷ್ಟು ಅರ್ಥಗಳು ಉಂಟು. ಇಂಪು ತಗೊಳ್ದೊಂದು ಗೇಯಮು, ಮತ್ತೆ ಹಾಡಿನ ಬಗ್ಗೆ ಹೇಳ್ತಾನೆ. ಪಂಪ ತುಂಬ ಗೀತರಸಿಕ. ನಮ್ಮ ಎಷ್ಟೋ ಜನ ಕವಿಗಳು ಗಾನ ರಸಿಕರು. ಈಚಿನ ಕನ್ನಡದ ಲೇಖಕರಿಗೆ ಮಾತ್ರ ಸಂಗೀತಾದಿಗಳಲ್ಲಿ ರುಚಿ ಇಲ್ಲ ಅನಿಸುತ್ತೆ. ಹಿಂದೆ ಮೂರ್ತಿರಾಯರಿರ್ಬೋದು, ಪೂತಿ ನರಸಿಂಹಾಚಾರ್ಯ ಇರ್ಬೋದು, ಬೇಂದ್ರೆ ಇರ್ಬೋದು, ಕುವೆಂಪೂರು ಮನೆಯಲ್ಲಿ ಎಷ್ಟೋ ರೆಕಾರ್ಡ್ಗಳನ್ನು ಇಟ್ಕೊಂಡು ಕೇಳ್ತಾ ಇದ್ರು ಅಂತ ಅಣ್ಣ ನೆನಪಿನಲ್ಲಿ ತೇಜಸ್ವಿ ಎಲ್ಲ ಬರೀತಾರೆ. ಭೈರಪ್ಪನವರಂತೂ ಹೇಳಲೇಬೇಕಾಗಿಲ್ಲ, ಸಂಗೀತದ ಮಹಾ ರಸಿಕರವರು. ಈ ಥರ ಎಷ್ಟೋ ಜನ ಕಾರಂತರಂತೂ ಹಾಡ್ತಾಯಿದ್ರು, ಗೇಯ ನಾಟಕ ಮಾಡ್ತಾಯಿದ್ರು, ಕುಣಿತಾಯಿದ್ರು, ಯಕ್ಷಗಾನ ಕಟ್ಟಿ ಆಡ್ತಾಯಿದ್ರು. ಹೀಗೆ ಅಸಂಖ್ಯ ವಿಧದಲ್ಲಿ ಇದ್ದದ್ದು. ಈಗ ಸಂಗೀತ ಶತ್ರುಗಳು ಶಾರದಾ ವೈರಿಗಳಾಗಿ ಕೂತುಬಿಟ್ಟಿದ್ದಾರೆ ಲೇಖಕರು. ಯಾರಿಗೂ ಆಳ ಇಲ್ಲವೇ ಇಲ್ಲ. ಎಲ್ಲಿಯೋ ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಬಂದು ಬಾಯಿಗೆ ಬಂದಂಗೆ ಗಳಿಸ್ತಾ ಇರತಕ್ಕಂಥದ್ದಾಗುತ್ತದೆ. ಆಳದ ಒಂದು ರಾಗಭಾವವನ್ನು ಆಸ್ವಾದಿಸೋಕ್ಕೆ ಆಗೋದಿಲ್ಲ. ದೊಡ್ಡ ಕಲಾವಿದರಾದ ಶಂಭು ಹೆಗಡೆ ಅವರು ಹೇಳ್ತಾಯಿದ್ರು, ನೋಡಿ ಜಾನಪದ ಅಂತ ಗಲಾಟೆ ಮಾಡಿಕೊಂಡು ಕೋಲಾಹಲ ಮಾಡ್ಕೊಂಡು ದುಡ್ಡು ಕಿತ್ಕೊಂಡು ಹೋಗ್ತಾರೆ. ನಾನು ಜಾನಪದ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀನಿ. ವಿಚಾರಗೋಷ್ಠಿ ಆದರೆ ಬಂದುಬಿಟ್ಟು ಬಾಯಿಗೆ ಬಂದಂಗೆ ಪೇಪರು ಅಂತ ಬರೀ ಬೊಗಳೇ ಬಿಟ್ಬಿಟ್ಟು ಹೋಗ್ತಾರೆ, ಬರೆದು ಕೊಡೋದಿಲ್ಲ. ಅವ್ರ ಹಿಂದೆ ಠಳಾಯಿಸ್ತಾ ಇರಬೇಕಾಗುತ್ತದೆ. ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಯಾವುದೋ ಕಂಸಾಳಿಯೋ, ವೀರಗಾಸಿಯೋ, ಹೆಳವರ ಪದಗಳೋ, ಯಕ್ಷಗಾನವೋ ಇನ್ಯಾವುದೋ ಇದ್ದರೆ ಅದಕ್ಕೆ ಇರೋದೇನೇ ಇಲ್ಲ, ನೇರವಾಗಿ ಟಿ ವಿಗೆ ಹೋಗಿ ಕುಡಿತಾ ಇರ್ತಾರೆ ಅಂತಂದರು. ಇದು ನಮ್ಮ ಈ ಹೊತ್ತಿನ ವಿದ್ಯಾವಂತರು. ನರಸಿಂಹಾಚಾರ್ಯರು ಡಿ ವಿ ಜಿಯವ್ರಿಗೆ ಹೇಳ್ತಾ ಇದ್ರಂತೆ, ನಿಮ್ಮ ಕಾಲದವ್ರು ಏನಪ್ಪ ಶಾರದಾ ವೈರಿಗಳು, ಸಂಗೀತ ಶತ್ರುಗಳು ಅಂತ. ಆ ತರಹ ಆಯಿತು. ಪಂಪ ಆ ಒಂದು ಸಂಗೀತವನ್ನು ಅಷ್ಟು ಇಷ್ಟಪಟ್ಟವನು. ಅವನು ಸುಮ್ಮನೆ ಇಷ್ಟಪಟ್ಟವನಲ್ಲ, ಹಿಂದೋಳ ರಾಗವನ್ನು ಉಲ್ಲೇಖ ಮಾಡ್ತಾನೆ, ತುಂಬ ಪ್ರಿಯವಾದ ರಾಗ ಅಂತ. ನನಗೆ ಬಹಳ ಪ್ರಿಯವಾದ ರಾಗ, ಪಂಪನಿಗೆ ಪ್ರಿಯವಾದ ರಾಗ, ನನಗೂ ಪ್ರಿಯ ಅನ್ನುವ ಹೆಮ್ಮೆ ಉಂಟು. ಗೇಯಮಂ ಆದಕ್ಕರ ಗೊಟ್ಟಿಯುಂ, ಒಳ್ಳೆ ಸೊಗಸಾದ ಅಕ್ಷರಗೋಷ್ಠಿ, ವಿದ್ಯಾವಂತರ ಒಂದು ವಿದ್ಯಾ ವಿನೋದ, ಚದುರರೊಳ್ಮಾತು, ಜಾಣರ ಒಂದು ಚಮತ್ಕಾರದ ಮಾತು ಅಂತ. ಒಳ್ಮಾತು ಅಂದರೆ ವಿದ್ಯಾವಂತರು ಅಂತ ಅಲ್ಲದೆ ಇದ್ದರೂ ಬುದ್ಧಿವಂತರಿರ್ತಾರೆ. ಅವರು ತಮ್ಮ ಆಪ್ತಗೋಷ್ಠಿಗಳಲ್ಲಿ ಆತ್ಮೀಯವಾಗಿ ತುಂಬ ಚೆನ್ನಾಗಿರುವ ಸಲಿಗೆಯ ಮಾತುಗಳು, ಚಮತ್ಕಾರದ ಬೆಡಗಿನ ಮಾತುಗಳನ್ನು ಆಡ್ತಾ ಇರ್ತಾರೆ. ಅದು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಮತ್ತು ಆ ತಂಪು, ಚಳಿ ಅದು ಎಷ್ಟು ಸೊಗಸಾಗಿರುತ್ತದೆ, ಬೆಳಗಿನ ಮಂಜು ಇತ್ಯಾದಿಗಳು ಎಷ್ಟು ಸುಂದರವಾಗಿರುತ್ತದೆ, ಹೂಗೊಂಚಲು ಎಷ್ಟು ಚೆನ್ನಾಗಿ ಇರತಕ್ಕಂಥದ್ದು. ಹಾಗಿರುವ ಈ ದೇಹಕ್ಕೆ ಪಂಚೇಂದ್ರಿಯಗಳಿಗೆ ಉಂಟಾಗುವಂಥ ಸುಖ ಅದೆಲ್ಲವೂ ತೆತ್ತುಕೊಂಡಿದೆ. ಹೀಗಾಗಿ ದಕ್ಷಿಣ ದೇಶವನ್ನು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜುನನ ಬಾಯಲ್ಲಿ ಇವನು ಕವಿ ಹೇಳಿಸ್ಕೊಳ್ತಾ ಇದ್ದಾನೆ. ಆಮೇಲೆ ಬಂದು ದೇಶಾಟನೆ ಮಾಡಿಕೊಂಡು ದ್ವಾರಕೆಗೆ ಬರ್ತಾನೆ. ಪಶ್ಚಿಮ ಸಾಗರದ ತೀರದಲ್ಲಿರ್ತಕ್ಕಂಥದ್ದು ಅದು. ಅಲ್ಲಿ ಅರ್ಜುನನ ಕೃಷ್ಣ ಎದುರುಗೊಳ್ತಾನೆ. ಅದೆಲ್ಲ ಮೂಲ ಮಹಾಭಾರತಾನುಸಾರವಾಗಿ ಬರ್ತದೆ. ಆ ಸಂದರ್ಭದಲ್ಲಿ ಒಂದು ಚೆನ್ನಾಗಿರುವ ಫ್ರೇಸನ್ನು ಹಾಕ್ತಾನೆ. ಮುರಾರಿಯ ತಂಗೆಯ ನಪ್ಪು ಕೈದು ಚಚ್ಚರಂ ಒಳಪೊಯ್ದು ನಿನಗೆ ಮಾಡುವುದು ಎಂದು ಅಮರೇಂದ್ರ ಪುತ್ರನಂ ಕರೆದು ಓಲ
ಆ ಪುರವಾತದ ವಿಧೂತ ವಿನೂತ್ನ ಕೇತುಗಳಂತ. ದ್ವಾರಾವತಿಯ ಬಾವುಟಗಳು ಪಟಪಟನೆ ಹಾರತಾ ಇದ್ದಿದ್ದು ಹೇಗಿತ್ತು ಅಂದರೆ, ನೀನು ಬಾ, ಇಲ್ಲಿರುವ ಕೃಷ್ಣನ ತಂಗಿಯ ಕೈ ಹಿಡಿ, ಅದಕ್ಕಿಂತ ನಿನಗೆ ಇನ್ನೇನಿದೆ ವಿಶೇಷ ಅಂತ ಹೇಳುವಂತೆ, ಸ್ವಾಗತ ಮಾಡುವಂತೆ, ಕೈ ಬೀಸಿ ಕರೆಯುವಂತೆ ಇತ್ತು ಅಂತ. ಪಂಪ ತನಗೆ ತುಂಬ ಪ್ರೀತಿಯಾಗಿ ಬರುವಂಥ ಹೇತುತ್ಪ್ರೇಕ್ಷ ಅಲಂಕಾರಗಳು, ಉತ್ಪ್ರೇಕ್ಷೆಗೆ ಒಂದು ಕಾರಣ ಕೊಟ್ಟು ಮಾಡ್ತಕ್ಕಂಥದ್ದು, ಈ ರೀತಿಯ ಅಲಂಕಾರಗಳನ್ನು ವಿಶೇಷವಾಗಿ ಬಳಸ್ತಾನೆ. ಹೇತುತ್ಪ್ರೇಕ್ಷ ಅಲಂಕಾರಕ್ಕೆ ಪಂಪ ವಿಶೇಷವಾಗಿ ಬಗೆಸೋತಿದ್ದಾನೆ. ಮತ್ತು ತುಂಬ ಚೆನ್ನಾಗಿ ಒಳ್ಳೆಯ ಪರಿಶೀಲನೆಯಿಂದ ಮಾಡಿದಂಥ ಸ್ವಭಾವೋಕ್ತಿ ಅಲಂಕಾರ, ಇವೆರಡು ಪಂಪನ ಒಂದು ಅಸ್ತ್ರಗಳು ಅಂತ ನಾವು ಹೇಳ್ಬೋದು. ಆಗ ಅವನನ್ನು ಸ್ವಾಗತಿಸುವಾಗ ನಗರವೇ ಸಜ್ಜಾಗುತ್ತದೆ. ಬೇರೆ ಬೇರೆ ಅಟ್ಟಾಲಿಕೆಗಳಲ್ಲಿ ಹೆಣ್ಣುಮಕ್ಕಳು ನೋಡಿ ಸಂತೋಷ ಪಡ್ತಾರೆ. ಇದೆಲ್ಲ ಕಾಳಿದಾಸನ ರಘುವಂಶದ 7ನೇ ಸರ್ಗದಲ್ಲಿ ಮತ್ತು ಕುಮಾರ ಸಂಭವದ 7ನೇ ಸರ್ಗದಲ್ಲಿ, ಅಶ್ವಘೋಷನ ಬುದ್ಧಚರಿತದ 3ನೇ ಸರ್ಗದಲ್ಲಿ ಬರುವಂಥ ಚಿತ್ರಗಳು. ಅದರಿಂದ ತುಂಬ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದಾನೆ. ಯಥಾವತ್ತಾಗಿ ಅನುವಾದಗಳನ್ನು ಮಾಡಿಲ್ಲವಾದರೂ ಆ ಸ್ಫೂರ್ತಿ, ಒಬ್ಬ ದೊಡ್ಡ ಡಿಗ್ನಿಟ್ರಿ ಬರ್ತಾನೆ ಅಂದರೆ ಊರು ಹೆಣ್ಣು ಮಕ್ಕಳೆಲ್ಲನೂ ಅಲ್ಲಲ್ಲಿ ನೆರೆದು ಅಂತಃಪುರದ ಕರುಮಾಡಗಳಿಂದ, ಅಟ್ಟಾಲಿಕೆಗಳಿಂದ, ಕಿಟಕಿಗಳಿಂದ ನೋಡುವಂಥದ್ದು ಇದೆಯಲ್ಲ, ಅದು ಸಂಸ್ಕೃತ ಕಾವ್ಯದಲ್ಲಿ ಒಂದು ಸ್ಕೀಮ್ ಆಗಿಬಿಡ್ತು. ಒಂದು ಐಟಮ್ ಸಾಂಗ್ ಹೇಗೋ ಆ ರೀತಿಯಾಗಿ ಆಗಿಬಿಡ್ತು. ಅದು ಒಂದು ಕ್ರಮ, ಹಾಗೆ ಬರಲೇಬೇಕು ಅಂತ. ಯಾವುದು ಕಾಳಿದಾಸಾದಿಗಳು ಪ್ರತಿಭಾಬಲದಿಂದ ಮಾಡಿದ್ರು, ಮುಂದವ್ರಿಗೆ ಅದೆಲ್ಲ ಕೂಡ ಯಾತಯಾಮ, ಮಕ್ಕಿ ಅಂತಾರಲ್ಲ, ನೊಣಪ್ರತಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡುವಂತೆ ಆಯಿತು. ಆದರೆ ಪಂಪ ಒಂದು ರೀತಿ ಚೆನ್ನ ಅನಿಸ್ಬೋದಾದರೂ ಒಂದು ಸ್ವಲ್ಪ ಸಭ್ಯ ಮನಸ್ಸುಗಳಿಗೆ ಮುಜುಗರವೂ ಆಗುವಂಥ ರೀತಿಯಲ್ಲಿ ಅವನಿಗೆ ಸಂಕೋಚ ಇಲ್ಲ. ಪಂಪ ಈಸ್ ಟೂ ಲೌಡ್ ಆ್ಯಂಡ್ ಎಕ್ಸ್ಪ್ಲಿಸಿಟ್. ಈ ಬೆಡಗು, ಬಿನ್ನಾಣ, ವಿಲಾಸ, ಶೃಂಗಾರ, ರತಿ ಅಂತಂದರೆ ಒಂದಲ್ಲ ಅವನಿಗೆ 100 ಬಾಯಿ ಆಗಿಬಿಡುತ್ತೆ. ಏನಂದರೆ ಅದನ್ನು ಲಂಗುಲಗಾಮಿಲ್ಲದೆ ಹೇಳಿಬಿಡ್ತಾನೆ. ಅಲ್ಲಿ ಹಿತಮಿತ ವಚನವೂ ಇಲ್ಲ, ಮರ್ಯಾದೆಯೂ ಇಲ್ಲ, ಎಲ್ಲ ಕಳೆದು ಬಿಡ್ತಾನೆ. ಆದರೆ ಅದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಆದ ಸ್ವಾರಸ್ಯವೂ ಆಗೋದಕ್ಕೆ ಸಾಧ್ಯ ಉಂಟು. ಈ ರೀತಿಯಾಗಿ ಯಾರು ಹೇಳಿಲ್ಲವಾದ್ದರಿಂದ ಅದೊಂದು ವಿಶಿಷ್ಟವಾದ ರೂಪ ಅಂತ ಅನಿಸುತ್ತದೆ. ಆ ಥರ ಎಲ್ಲ ಅವನು ಮಾಡ್ತಾನೆ. ಅದನ್ನು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಇನ್ನೇನು ಮಡಿವಂತಿಕೆಗೆ ಅಂತಲ್ಲ, ತುಂಬ ಹಸಿ ಅಂತ ಅನಿಸಿಬಿಡ್ತದೆ, ವೆರಿ ವೆರಿ ಫಿಸಿಕಲ್ ಅಂತನ್ನುವ ಕಾರಣದಿಂದ. ಸ್ಮರಣಂ ರೂಪಿನೊಳು ಇಂದ್ರನಂ ವಿಭವದೊಳ್ ಪೋ ಮೆಚ್ಚೆ ನಾನಾವ ಗಂಡರಮಂ ಕಚ್ಚೆಯುಳಿಟ್ಟು ಕಟ್ಟುವನೆನು ತಿರ್ಪಾಕಿ ಗಂಧೇಬ ಗಂಧರ ಬಂದ ಪ್ರವಿಭಾಸಿಯ ಪರಿಗನಂ ಕಾಣುತ್ತೆ ಕಣ್ಸೋಲ್ತು ಕಾ ಮರಸಂ ಭೂಂಕನೆ ಸೂಸೆ ತಾಳ್ದರಿಗ ದೀರ್ಘಚ್ಚಯಂ ಕಟ್ಟಿದಳ್ ಅಂತೆಲ್ಲ ಹೇಳಿಬಿಡ್ತಾನೆ. ವಿಸ್ತರಿಸಬೇಕಿಲ್ಲ ಅದನ್ನು. ಹಾಗೆ ಸುಂದರಿಯರನ್ನೆಲ್ಲ ನೋಡಿಕೊಂಡು ಅವನು ಬರ್ತಾನೆ. ಆಗ ಅವಳನ್ನು ಕಾಣ್ತಾನೆ, ಅಲ್ಲಿದ್ದಂಥ ಸುಭದ್ರೆಯನ್ನು ಕಾಣ್ತಾನೆ. ಆ ಸಂದರ್ಭದಲ್ಲಿ ಸಾಯಂಕಾಲದ ವರ್ಣನೆ ಬರುತ್ತದೆ. ಆ ಸಾಯಂಕಾಲದ ವರ್ಣನೆಯನ್ನು ಇವನು ಬಾಣಭಟ್ಟನ ಹರ್ಷಚರಿತದಿಂದ ಅನಾಮತ್ತಾಗಿ ಒಂದು ಗದ್ಯವಾಕ್ಯವನ್ನು ಪದ್ಯಕ್ಕೆ ತಂದಿಡ್ತಾನೆ. ಇವನು ಜಾಣ್ಮೆಯೇ ಜಾಣ್ಮೆ. ಅಲ್ಲಿ ಹಿಂದೆ ನಾನು ಹೇಳಿದಂತೆ ಪಂಪನ ಆ ಒಂದು ಗದ್ಯವನ್ನು ಪದ್ಯದಲ್ಲಿ ಗುಂಪಿಸುವ ಚಾತುರ್ಯವನ್ನು ಮೆಚ್ಚಬೇಕು. ಪದ್ಯ ಗಂಧಿಯಾಗಿ ಗದ್ಯವನ್ನು ಬರೆದಂಥ ಬಾಣನನ್ನು ಮೆಚ್ಚಬೇಕು, ಗೊತ್ತಾಗೋಲ್ಲ ಅಂತ. ಆದಿಪುರಾಣದಲ್ಲಿ ಪ್ರಸಿದ್ಧವಾದ ವಾಕ್ಯ ಉಂಟು. ಎಂ ಹಿ ಸುಭಟ ಖಡ್ಗಮಂಡಲೋತ್ಪನ್ನ ವಿಭ್ರಮ ಭ್ರಮರಿ ಅಂತ ಬಾಣಭಟ್ಟ ಹೇಳಿದ್ರೆ ಕಾದಂಬರಿಯ ಶುಕನಾಸೋಪದೇಶದಲ್ಲಿ, ನೆಲಸುಗೆ ನಿನ್ನ ವಕ್ಷದೊಳ ನಿಶ್ಚಲಮಿ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿ ಎರಡೂ ಕಡೆ ಕಾಮನ್ನಾಗಿ ಬರುವಂತೆ ಒಂದು ಚಂಪಕಮಾಲೆಯ ಛಂದಸ್ನಲ್ಲಿ ಅದನ್ನು ಪಂಪ ಅಡಗಿಸಿ ಇಡ್ತಾನೆ. ಇಲ್ಲಿ ಹಾಗೆ ಮಾಡಿದ್ದಾನೆ, ಉತ್ಪಲ ಮಾಲೆಯಲ್ಲಿ ಮಾಡಿದ್ದಾನೆ. ಆ ಸರಸೀಜ ಬಾಂಧವನ ಪಿಂಪಡಿಯೊಳ್ ಕಡುವಿನ್ನ ನಾದುವಿಂತಿ ಸರಸೀರುಹಂಗಳ್ ಅವನೀ ಪದದೊಳ್ ಬಿಸುಟೆಂತು ಪೋಪೆವೆಂಬಿ ಸಮಕಟ್ಟಿನೊಳ್ ನೆಲೆಸಿದಂತೆರಗಿರ್ತುವು ಷಟ್ಪದಂಗಳು ಉತ್ಕೇಸರ ಕೋಟೆ ಇದು ಉತ್ಕೇಸರ ಕೋಟಿ ಸಂಕಟ ಕುಶೇಷಯ ಕೋಶ ಕುಟೀರಕಂಗಳೊಳ್. ಈ ಕೊನೆಯ ಸಾಲಿದೆಯಲ್ಲ, ಉತ್ಕೇಸರ ಕೋಟಿ ಸಂಕಟ ಕುಶೇಷಯ ಕೋಶ ಕುಟೀರಕಂಗಳೊಳ್ ಅನ್ನುವುದು, ಅಲ್ಲಿ ಸಂಕೋಚೋದಂಚ ಉಚ್ಚ ಕೇಸರ ಕೋಟಿ ಸಂಕಟ ಕುಶೇಷಯ ಕೋಶ ಕೋಟರ ಕುಟಶಾಗಿನಿ ಷಟ್ಚರಣ ಚಕ್ರೆ ಅಂತ ಬಾಣ ಹೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕೇಸರ ಕೋಟಿ ಸಂಕಟ ಕುಶೇಷಯ ಕೋಶ ಕೋಟರ ಕಂಟಕ ಶಾಯಿ ಅನ್ನುವ ಆ ಫ್ರೇಸನ್ನು ಕೇಸರ ಕೋಟಿ ಸಂಕಟ ಕುಶೇಷಯ ಕೋಶ ಕುಟೀರ ಕಂಗಳೊಳ್ ಅಂತ ಹಾಗೆ ಪಂಪ ತಂದಿಟ್ಟಿದ್ದಾನೆ. ಇನ್ನು ಎಷ್ಟರ ಮಟ್ಟಿಗೆ ಅವನು ಅದನ್ನು ಗಮನಿಸಿದ್ದಾನೆ, ಈ ಮಟ್ಟಕ್ಕೆ ಪೂರ್ವ ಕವಿಗಳನ್ನು ಓದಿಕೊಳ್ಬೇಕು. ಇದು ದೊಡ್ಡ ಮಾದರಿ. ಅಂದರೆ ಆ ಪದ್ಯದ ತಾತ್ಪರ್ಯ ಹೀಗಿದೆ. ಸಾಯಂಕಾಲವಾಗುತ್ತದೆ, ಸೂರ್ಯ
ಹೊಸದಾಗಿ ಅರಳಿದ ತಾವರೆ ತೋಟದ ಪರಾಗವನ್ನು ತಿಂದು ಆ ಪರಾಗ ಧೂಳಿಯನ್ನೇ ಆಕಾಶದಲ್ಲಿ ವಮನ ಮಾಡ್ತಾ ಇದ್ದಾನೆ. ತಿಂದು ಹೆಚ್ಚಾಗಿ ವಾಂತಿ ಮಾಡಿದನ ಅಂತ ಸಂಧ್ಯಾಕಾಲದಲ್ಲಿ ಆ ಪದ್ಮ ಪರಾಗದ ಬಂಗಾರದ ಬಣ್ಣ ಆಕಾಶದಲ್ಲೆಲ್ಲ ಕಾಣಿಸಿಕೊಂಡು ಬಿಡ್ತು. ಮತ್ತು ತಾವರೆಗಳ ಕಾಡಿನಲ್ಲಿ ಆ ತಾವರೆಗಳ ನಾಳಕ್ಕೆ ಮುಳ್ಳುಗಳಿರ್ತವಲ್ಲ, ಅದರೊಳಗೆ ಕಾಲು ಸಿಕ್ಕಾಕ್ಕೊಂಡು ಬಿಟ್ಟು ನಿಧಾನಕ್ಕೆ ಕುಂಟಿ ಜಾರ್ತಾ ಇದ್ದಾನೋ ಅನ್ನುವಂತೆ ಸೂರ್ಯ ತನ್ನ ಅಸ್ತಾಚಲದ ಕಡೆಗೆ ಹೋಗ್ತಾ ಇದ್ದಾನೆ ಅಂತ. ಸೂರ್ಯ ಮೆಲ್ಲನೆ ಇಳಿದು ಜಾರ್ತಾ ಇದ್ದಾನೆ. ಯಾತಕ್ಕೆ ಅಂದರೆ ತಾವರೆಗಳ ಪರಾಗವನ್ನು ತಿಂದು ವಾಂತಿ ಮಾಡಿದ್ರಿಂದ ಸಂಧ್ಯಾರಾಗವಾಯಿತು ಅಂತ. ಜೊತೆಗೆ ತಾವರೆಗಳ ಮೈಯಲ್ಲಿ ಮುಳ್ಳಿತ್ತಲ್ಲ, ಆ ಮುಳ್ಳು ಅವನ ಕಿರಣ ಅನ್ನೋದಕ್ಕೆ ಪಾದ ಅಂತ ಕರೀತಾರೆ. ಪಾದ ಕಿರಣ ಅಂತ ಎಲ್ಲ ಪರ್ಯಾಯ ಶಬ್ದಗಳು. ಅದಕ್ಕೆ ಚುಚ್ಚಿಕೊಂಡ ಕಾರಣ ಅವನು ಕುಂಟಿ ಜಾರಿ ಬಿದ್ದೋಗ್ಬಿಟ್ನೋ, ಈಗ ಅವನು ಪಡುಗಡಲಿನಲ್ಲಿ ಉರುಳ್ತಾ ಇದ್ದಾನೋ ಅನ್ನುವಂಥ ರೀತಿಯಲ್ಲಿ ಈ ಬಾಣನ ಕಲ್ಪನೆ ಅಪ್ರತಿಮವಾದದ್ದು. ಅದರಿಂದಲೇ ನಾಗವರ್ಮ ಹೇಳ್ತಾನೆ, ಸರಸ್ವತಿಗೆ ಎಲ್ಲರೂ ನೀನು ಹೆಣ್ಣು ಪರಿಪೂರ್ಣಳಲ್ಲ, ಗಂಡಾಗಬೇಕು ಅಂದಿದ್ದಕ್ಕೆ ರೇಗೆ ಹೋಗಿ ಬಾಣನಾಗ್ಬಿಟ್ಬಿಟ್ಲು ಅಂತ. ವಾಣಿಯೇ ಬಾಣಂಗೆತ್ತಳ್ಳಂತ. ವಾಣಿ ವಕಾರ ಬಕಾರಗಳಿಗೆ ವ್ಯತ್ಯಾಸ ಇಲ್ಲ, ವನ ಬನ ಅಂತೆಲ್ಲ ಉಂಟಲ್ಲ, ಹಾಗಾಗಳು ಗಂಡಾಗ್ಬಿಡ್ತೀನಿ ಅಂತ ಬಾಣಭಟ್ಟನಾಗ್ಬಿಟ್ಟುಬಿಟ್ಲು ಅಂತಂತಾನೆ. ಅದು ಬಹಳ ನಿಜವೇನು ಅಂತ ಅನಿಸುತ್ತದೆ. ಸರಸ್ವತಿಯೇ ಆ ರೂಪನ್ನು ತಾಳಿರಬೇಕು ಅಂತ. ಚಂಡ ಮರೀಚಿ ಗಸ್ತಮಯ ಮಿಲ್ಲದು ದೊಂದೆಡೆ ನಿಮ್ಮ ಕೆಳ್ದುದಂ ಕಂಡುದು ಮುಳ್ಳೊಡಿನ್ ಬೆಸಸಿ ಮಾಮಿರ ಮಿಲ್ಲಿಗೆ ಪೋಪವೆಂದು ಮೈಗೊಂಡು ಅಲವಿಂದ ಅಗಲ್ಕೆ ಗಣಮಾರದೆ ಪಕ್ಕಿಗಳೆಲ್ಲಮಂ ಮರುಳುಗೊಂಡವು ಲುಳ್ದು ಕಂಡೆ ಬೆಸಗೊಂಡು ಬಳಲ್ದುವು ಜಕ್ಕ ಪಕ್ಕಿಗಳು. ಇನ್ನು ಪಾಪ ಚಕ್ರವಾಕಗಳು ತುಂಬ ಸಂಕಟ ಪಡ್ತಾ ಇವೆ. ಯಾಕೆಂದರೆ ಸೂರ್ಯ ಹೋದ ಮೇಲೆ ಕಮಲಗಳು ವಿರಹಿಗಳಾಗಿವೆ. ಆ ಸಂದರ್ಭದಲ್ಲಿ ದುಂಬಿಗಳೆಲ್ಲ ತಾವರೆಗಳೊಳಗೆ ಸರಿಯಾಗಿವೆ. ಸೂರ್ಯನಿಗೆ ಅಸ್ತಮವೇ ಇಲ್ಲದೆ ಇರತಕ್ಕಂಥ ಸಮಯ ಯಾವುದಾದ್ರೂ ಇದ್ದರೆ ಬಹಳ ಚೆನ್ನಾಗಿರ್ತಿತ್ತು. ಅಂಥ ಜಾಗ ಇದ್ದರೆ ಹೇಳಿ, ನಾವು ಅಲ್ಲಿಗೆ ಹೋಗ್ತೀವಿ. ಚಂಡ ಮರೀಚಿಗೆ ಅಸ್ತಮಯಂ ಇಲ್ಲದು ದೊಂದೆಡೆ ನಿಮ್ಮ ಕೇಳಿದುದು. ಎಲ್ಲರನ್ನ ಚಕ್ರವಾಕ ಪಕ್ಷಿಗಳು ಕೇಳ್ತಾ ಇವೆ. ಸೂರ್ಯಾಸ್ತ ಆದಮೇಲೆ ಅವುಗಳಿಗೆ ವಿಯೋಗ. ಸೂರ್ಯನಿಗೆ ಅಸ್ತವೇ ಇಲ್ಲದೆ ಇರುವಂಥ ಜಾಗ ಯಾವುದಾದ್ರೂ ಇದ್ದರೆ ಹೇಳಿಪ್ಪ, ನಾವು ಅಲ್ಲಿಗೋಗಿ ನೆಮ್ಮದಿಯಾಗಿರ್ತೀವಿ, ವಿಯೋಗವೇ ಇಲ್ಲದೆ ಅಂತ ಕೇಳಿ ಗೋಳಾಡ್ತಾ ಇದ್ದಂತೆ ಹುಚ್ಚರಾಗಿ ಪಾಪ ಎಲ್ಲ ಪಕ್ಷಿಗಳಿಗೂ ಕೂಗಿ ಕೇಳ್ತಾ ಇವೆ ಅಂತ. ನೀವೆಲ್ಲ ಹಾರೋಗಂಥ ಜಾಗನ ಹುಡುಕರೋ ಅಂತ. ಇಲ್ಲ ಅಂತ ಗೊತ್ತಾಗಿ ವಿರಹದಿಂದ ಪಾಪ ಬಳಲ್ದು ಒದ್ದಾಡ್ತಾ ಇವೆ ಅಂತ. ಇನ್ನು ಕಾವ್ಯದಲ್ಲಿ ತೆಲುಗಿನಲ್ಲಿ ಪ್ರಬಂಧ ಅನ್ನೋದು ಒಂದು ವಿಶಿಷ್ಟವಾದ ಕಾವ್ಯ. ಅಂದರೆ ಅಷ್ಟಾದಶ ವರ್ಣನೆಗಳಿರಬೇಕು, ಕಥೆ ಚಿಕ್ಕದಾಗಿರಬೇಕು, ವರ್ಣನೆಗಳು ಹೆಚ್ಚಾಗಿರಬೇಕು. 18 ಅಲ್ಲ 24 ವರ್ಣನೆ ಮಾಡುವುದು ತೆಲುಗಿನಲ್ಲಿ. ಕನ್ನಡದಲ್ಲೂ ಹಾಗೇನೆ 24 ವರ್ಣನೆಗಳು ಅಂತ. ಸಂಸ್ಕೃತ ಕಾವ್ಯದಲ್ಲಿ ಇಲ್ಲದೇ ಇರತಕ್ಕಂಥ ವರ್ಣನೆಗಳು, ಉದಾಹರಣೆಗೆ ಹೂಮಾಲೆಯನ್ನು ಮಾರತಕ್ಕಂಥವ್ರ ವರ್ಣನೆ, ವೇಶ್ಯಾವಾಟಿ ವರ್ಣನೆ, 4 ವರ್ಣದವರು ವರ್ಣನೆ, ಇವೆಲ್ಲ ಕೂಡ ಆ ಒಂದು 24 ವರ್ಣನೆಗಳಲ್ಲಿ ಬರುತ್ತವೆ. ಸಂಸ್ಕೃತ ಕವಿಗಳದು ಕೇವಲ ಅಷ್ಟಾದಶ ವರ್ಣನೆ, 18 ವರ್ಣನೆ, ದಂಡಿ ಮೊದಲಾದವರು ಹೇಳ್ತಕ್ಕಂಥದ್ದು. ಅಲ್ಲಸಾನಿ ಪೆದ್ದನ, ನಂದಿ ತಿಮ್ಮನ, ಶ್ರೀನಾಥ ಮತ್ತು ತೆನಾಲಿ ರಾಮಕೃಷ್ಣ, ಎಲ್ಲಕ್ಕಿಂತ ಮಿಗಿಲಾಗಿ ಭಟ್ಟಮೂರ್ತಿ, ಈ ಥರದವರೆಲ್ಲ 18 ವರ್ಣನೆಗಳೆಲ್ಲ 24 ವರ್ಣನೆಗಳನ್ನು ಮಾಡ್ತಾ ಇದ್ದವರು. ಆ ಜಾಡು ಕನ್ನಡದಿಂದ ತೆಲುಗಿಗೆ ಹೋಗಿರ್ತಕ್ಕಂಥದ್ದು. ಮತ್ತು ಸಂಸ್ಕೃತ ಕವಿಗಳು ಮಾಡುವಂಥದ್ದು ಸೂರ್ಯೋದಯ, ಸೂರ್ಯಾಸ್ತ, ಮತ್ತು ಸೂರ್ಯಾಸ್ತದ ಬಳಿಕ ತಮಸ್ಸು, ಕತ್ತಲೆಯ ವರ್ಣನೆ. ಕತ್ತಲೆ ಆದಮೇಲೆ ಚಂದ್ರೋದಯ. ನಮಗೆ ಗೊತ್ತಿಲ್ಲ, ಸೂರ್ಯ ಮುಳುಗೋದು ಗೊತ್ತಾಗೋಲ್ಲ, ಚಂದ್ರ ಹುಟ್ಟೋದು ಗೊತ್ತಾಗೋಲ್ಲ, ಮಧ್ಯೆ ಕತ್ತಲೆ ಬಂದದ್ದು ಗೊತ್ತಾಗೋಲ್ಲ. ಆದರೆ ಸೂರ್ಯಾಸ್ತ ಆದಮೇಲೆ ಯಾವ ತಿಥಿಗಳಲ್ಲಿ ಕತ್ತಲಾಗಿ ಚಂದ್ರೋದಯ ಆಗುತ್ತದೆ, ಯಾವ ತಿಥಿಗಳಲ್ಲಿ ಕತ್ತಲಿಗಿಂತ ಮುಂಚೆಯೇ ಚಂದ್ರೋದಯ ಆಗುತ್ತದೆ. ಒಂದು ಕಡೆ ಸೂರ್ಯ ಮುಳುಗುವಾಗಲೇ ಚಂದ್ರ ಉದಯಿಸ್ತಾನೆ, ಅದು ಪೂರ್ಣಿಮೆಯ ಹತ್ತಿರ ಇದ್ದಾಗ. ಇವೆಲ್ಲ ನಮಗೆ ಆಕಾಶವನ್ನೇ ನೋಡದೇ ಇರೋದ್ರಿಂದ, ಅದಕ್ಕೆ ಅವಕಾಶವಿಲ್ಲದೆ ಇರೋದ್ರಿಂದ ಗೊತ್ತಾಗೋಲ್ಲ. ಪೂರ್ವ ಕವಿಗಳಿಗೆ ಅದು ಗೊತ್ತಾಗ್ತಾ ಇದ್ದರಿಂದ ಈಗ ಸೂರ್ಯಾಸ್ತ ಆದಮೇಲೆ ತಮಸ್ಸು, ಕತ್ತಲೆಯ ವರ್ಣನೆಯನ್ನು ಮಾಡ್ತಾರೆ. ಏನಿಲ್ಲ, ನೀವು ಮಲ್ಲಕವಿ ಕಾವ್ಯಸಾರವನ್ನೋ ಅಥವಾ ಸೂಕ್ತಿ ಸುಧಾರಣವ ಮಲ್ಲಿಕಾರ್ಜುನಂದೋ ಹೋಗಿ ನೋಡಿದ್ರೆ ನೂರಾರು ಪದ್ಯಗಳು ಸೂರ್ಯೋದಯದ್ದು, ಸೂರ್ಯಾಸ್ತದ್ದು, ಕತ್ತಲೆಯದು, ಅದರದ್ದು ಬಹಳ ಚೆನ್ನಾಗಿರೋದು ಕಾಣ್ತೀವಿ. ಒಳ್ಳೆ ಕನ್ನಡದ ವರ್ಣನಾ ಪದ್ಯಗಳು ನೋಡಬೇಕು ಅಂದರೆ ಮಲ್ಲಕವಿಯ ಕಾವ್ಯಸಾರ, ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಮತ್ತು ನಾಗವರ್ಮನ ಕಾವ್ಯಾವಲೋಕನ, ಇವುಗಳನ್ನು ನೋಡಬೇಕು. ಕನ್ನಡದ ಕಲ್ಪನೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಮಸೀಂದಂ ಜಗಮೆಲ್ಲಮಂ ದಿತುಸುತಂ ಮುಂ ಪೂಳ್ದನೋ ಕಾಲಮೇಘ ಸಮೂಹಂ ದಸೆಯೆಲ್ಲಮಂ ಕವಿದುದೋ ಗಂಧೇವ ಚರ್ಮಂಗಳಂ ಪಸರಂಗೈದನು ಶಂಭುವೆಂಬ ಬಗೆಂ ತಳ್ಪೊಯ್ಪು ಕಳ್ಪೀರೆ ಸೂರ್ಚಿಸಲಾರ್ಗಂ ವಶಮಾಗದಂತೂ ಕವಿದತ್ತುದ್ದಾಮ ಭೀಮಂ ತಮಂ. ಆ ಕತ್ತಲೆ ಹೇಗಿತ್ತು ಅಂತಂದರೆ,
ರಾಕ್ಷಸ, ಕತ್ತಲೆಂಬ ರಾಕ್ಷಸ ಎಲ್ಲ ಜಗತ್ತನ್ನು ಕಾಡಿಗೆಯಿಂದ ಹೂತು ಬಿಟ್ಟಿದ್ದಾನೋ, ಮಸೀಂದಂ ಜಗಮೆಲ್ಲಮಂ ದಿತಿಸುತಂ ಮುಂಪೂಳ್ದನು, ಮತ್ತು ಕಾಲಮೇಘ ಸಮೂಹವೇ ಪ್ರಳಯಕಾಲದ ಸಂವರ್ತಕ, ಪುಷ್ಕರ, ಆವರ್ತಕ ಇತ್ಯಾದಿ ಮೋಡಗಳೆಲ್ಲ ಎಲ್ಲ ಕಡೆಯೂ ಕವಿದಿವೋ, ಮತ್ತು ಈಶ್ವರನೇ ತನ್ನ ಗಜಾಜಿನವನ್ನು, ಮದ್ದಾನೆಯ ಚರ್ಮವನ್ನು ಬಿಚ್ಚಿ ಜಗತ್ತಿಗೆಲ್ಲ ಹಾಸಿಬಿಟ್ನೋ, ಆ ರೀತಿಯಾಗಿ ಬಗೆ ಬಗೆಯ ಊಹೆ ಮಾಡಿಕೊಳ್ಳುವ ಹಾಗೆ ಕಪ್ಪು ಬಣ್ಣ ವೃದ್ಧಿಯಾಗಿ ಇದು ಹೀಗೆ ಅಂತ ಸೂಚಿಸಲಾಗದಂತೆ ಕಳ್ಪೇರೆ ಸೂಚಿಸಲಾರ್ಗಂ ವಶಮಾಗದಂತೂ ಇದು ಅಂಥದ್ದು ಇಂಥದ್ದು ಅಂತ ಗೊತ್ತಾಗುವುದು ಬೆಳಕಿನಲ್ಲಿ, ಕತ್ತಲಲ್ಲೆಲ್ಲ. ಹಾಗೆ ಕವಿದತ್ತುದ್ದಾಮ ಭೀಮಂ ತಮಂ ಅಂತ. ಅಂದರೆ ಎಲ್ಲ ಸಸಂದೇಹ ಅಲಂಕಾರ, ಅದು ಹಾಗಾಯಿತು, ಅದು ಹೀಗಾಯಿತು, ಹಾಗಾಯಿತು ಅಂತ ಹೇಳುವಂಥ ರೀತಿಯಲ್ಲಿ ಮಾಡಿರುವಂಥದ್ದು. ಇನ್ನು ಆ ಕತ್ತಲೆಯ ವರ್ಣನೆ, ದೀಪಗಳ ವರ್ಣನೆ ಇವೆಲ್ಲ ಆರಂಭವಾಗುತ್ತದೆ. ಆ ದೀಪಗಳು ಹೇಗಿದ್ದುವು ಅಂತಂದರೆ, ಪಳಪಳನೆ ಬೆಳಗುವ ಸೊಡರ್ಗಳ್ ಆದಿತ್ಯನ ನಂಟರೆಂದು ತಮೋ ರಾಜಕಂ ಮುಳಿದು ಸೆರೆಗೈದ ಬೆಳಗಿನ ಸೆರೆಯ ಮನೆಗಳನ್ನವಾವುದು ಮದ ಗಜಂಗಳ ಗಂಡಸ್ಥಳಗಳೊಳ್ ಎರಗಿ ಮೊರೆವ ತುಂಬಿಯ ಬಂಬಲ್ಗಳ ವಿಮುಖೀಭೂತಗಳಾದುವು ತಂಡ ತಂಡದೋಲಗಕ್ಕೆ ಪುಗುವ ಪೊರಮಡುವ ವಾರ ವಿಲಾಸಿನಿಯರ ನೂಪುರ ರವಂಗಳೊಳ್ ನೃಪಭವನೋಪವನ ದೀರ್ಘಿಕಾ ಕಳಹಂಸಂಗಳ್ ತಳಬೆಳಗಾದುವು. ಇದೆಲ್ಲವನ್ನೂ ಬಾಣಭಟ್ಟನ ಹರ್ಷಚರಿತ್ರದ ಸ್ಫೂರ್ತಿಯಿಂದ ಕವಿ ತೆಗೆದುಕೊಳ್ತಾ ಇದ್ದಾನೆ. ಆ ವಾಕ್ಯವನ್ನು ನಾನು ಮುಂದೆ ಓದ್ತೀನಿ. ಆ ದೀಪಗಳು ಸೂರ್ಯನ ನಂಟರು ಅಂತ ಕಾಣಿಸ್ಕೊಂಡ್ವು. ಕತ್ತಲೆ ಎನ್ನುವ ರಾಜನಿಗೆ ಕೋಪ ಬಂದು ಆ ದೀಪಗಳನ್ನು ಬಂಧಿಸಿಡುವಂತೆ ಕಾಣಿಸ್ತಾ ಇತ್ತು. ದೀಪಗಳ ಸುತ್ತಲೂ ಕತ್ತಲು ಸ್ವಲ್ಪ ದೂರದಲ್ಲೇ ಇರ್ತಾ ಇತ್ತಲ್ಲ, ಹಾಗೆ ಕಾಣಿಸ್ತಾ ಇತ್ತು. ತುಂಬಿಗಳೆಲ್ಲ ಎಲ್ಲ ಕಡೆಯಲ್ಲೂ ಕವಿದುವೋ ಎಂಬಂತೆ ಕತ್ತಲೆ ಕವಿದುಕೊಳ್ತಾ ಇದ್ವು. ಮತ್ತು ವಾರವಿಲಾಸಿನಿಯರು, ಅಭಿಸಾರಿಕೆಯರು ಇವರೆಲ್ಲ ಓಡಾಡ್ತಾ ಇದ್ದರು. ಹಂಸಗಳು ತಮಗಿನ್ನ ಭವನ ದೀರ್ಘಿಕೆಗಳಲ್ಲಿ, ಅಂದರೆ ರಾಜಭವನದ ಕಾಲುವೆಗಳಲ್ಲಿ ಓಡಾಡೋಕ್ಕಾಗೋಲ್ಲ ಅಂತ ಅಸ್ತವ್ಯಸ್ತವಾಗಿ ಕಣ್ಣು ಕಾಣದೆ ಪಕ್ಷಿಗಳು ದಿಕ್ಕಾಪಾಲಾಗ್ತಾ ಇದ್ದುವು ಅಂತೆಲ್ಲ ಹೇಳ್ತಾನೆ. ಭವತ್ಯುದಯ ಗಿರಿಶಿಖರ ಕಟಕ ಕುಹರಗತ ಹರಿಖರ ನಖರ ನಿವಹ ಹೇತಿ ನಿಹತ ಹರಿಣ ಗಳಿತ ರುಧಿರ ನಿಚಯ ನಿಚಿತಮಿವ ಲೋಹಿತಂ ವಪುಹು. ಆಗ ಸೂರ್ಯೋದಯವಾಗುತ್ತದೆ. ಅದು ಹೇಗೆ ಅಂತ ಈ ಹರ್ಷಚರಿತ್ರದ ವಾಕ್ಯದಲ್ಲಿ ನೋಡ್ತೀವಿ. ಎಂಥದ್ದದು ಅಂದರೆ, ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಹರಿದಳಿತ ನಿಜ ಹರಿಣ ರುಧಿರ ನಿಚಯ ನಿಚಿತ ಮಾದಂತೆ ಲೋಹಿತಾಂಗನಾಗೆ ಅಂತ ಪಂಪ ಹೇಳ್ತಾನೆ. ಮತ್ತೊಮ್ಮೆ ಬಾಣನ ವಾಕ್ಯ ಓದ್ತೀನಿ. ಆಗ ಸೂರ್ಯೋದಯ ಆಗುತ್ತದೆ. ಸೂರ್ಯೋದಯ ಆದಾಗ ಚಂದ್ರೋದಯವಾಗುತ್ತದೆ. ಚಂದ್ರೋದಯವಾದಾಗ ಚಂದ್ರ ಒಂದು ಸಿಂಹದಂತೆ ಹೇಳ್ತಾನೆ. ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಹರಿದಳಿತ ನಿಜ ಹರಿಣ ರುಧಿರ ನಿಚಯ ನಿಚಿತ ಮಾದಂತೆ ಲೋಹಿತಾಂಗನಾಗೆ. ಅವನು ಈಗ ಜಿಂಕೆಗಳನ್ನು ಕೊಂದ ಸಿಂಹ ತನ್ನ ಕೇಸರಗಳನ್ನೆಲ್ಲ ಕೆಂಪು ಮಾಡಿಕೊಂಡ್ರೆ ಹೇಗೋ ಹಾಗೆ ಪೂರ್ಣಿಮೆಯೆಂದು ಕೆಂಬಣ್ಣದ ಛಾಯೆಯಿಂದ ಬರ್ತಾನೆ. ಅದಕ್ಕೆ ಮೂಲ ಬಾಣಭಟ್ಟನ ಹರ್ಷಚರಿತದಲ್ಲಿ ಉದಯಗಿರಿ ಶಿಖರ ಕಟಕ ಕುಹರ ಗತ ಹರಿನಖರ ನಿವಹ ಹೇತಿ ನಿಹತ ಹರಿಣ ಗಳಿತ ರುಧಿರ ನಿಚಯ ನಿಚಿತಮಿವ. ಅದದೇ ಮಾತುಗಳು. ಹರಿದಳಿತ ನಿಜ ಹರಿಣ ರುಧಿರ ನಿಚಯ ನಿಚಿತ. ಪಂಪ ಮತ್ತೆ ಹೇಳ್ತಾ ಇದ್ದಾನೆ, ಅದನ್ನು ಗದ್ಯವಾಗಿ ಹೇಳಿದ್ದಾನೆ. ಮತ್ತು ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡ. ನೆರದೈ ಸಂಜೆಯೊಳೆಂದು ಕಾಯ್ದೊದೊಡೆಯನ ಆತ್ಮಂಗದೊಳ್ ರೋಹಿಣಿ ಚರಣಾಲಕ್ತಕ ರಾಗ ಮುಚ್ಚಿರಿದುದೋ ಮೇಣ್ ಕಾಮಿಗಳ್ಗೀವ ರಾಗರಸಂ ಪೊಣ್ಮಿದುದೋ ತಮೋಗಜದ ಕೋಡ್ ಏರಂದಮೇನ್ ನೊಂದುದೋ ಹರಿಣಂ ತಾನ್ ನೆನೆಸಿತ್ತು ರಕ್ತ ರುಚಿಯಂ ಬಿಂಬಂ ಸುಧಾಸೂತಿಯ. ಇನ್ನು ಎಷ್ಟು ಸುಂದರವಾಗಿ ಚಂದ್ರ ಕಾಣಿಸ್ಕೊಳ್ತಾ ಇದ್ದಾನೆ ಅಂತಂದರೆ, ಆ ಕೆಂಪು ಬಣ್ಣದ ಚಂದ್ರನ ಮೈ ನೋಡಿದ್ರೆ ಚಂದ್ರನ ಪ್ರೀತಿಪಾತ್ರಳಾದ ನಕ್ಷತ್ರ ಪತ್ನಿ ರೋಹಿಣಿ ಇನ್ಯಾವ ಹೆಣ್ಣಿನ ಹಿಂದೆ ಹೋದೆ ಅಂತ ಅಲತಿಗೆ ಹಚ್ಚಿಕೊಂಡ ಕಾಲಿಂದಲೇ ಒದ್ದು ಬಿಟ್ಟಾಗ ಅಲತಿಗೆ ಇವನಿಗೆ ಮೈಗೆ ಮೆತ್ಕೊಂಡು ಕೆಂಪಾಗ್ಬಿಡ್ತಾ ಅನ್ನುವಂತೆ ಚಂದ್ರನ ಮೈಯೆಲ್ಲ ಸೂರ್ಯನ ಕಿರಣಗಳು ಬಿದ್ದು ಕೆಂಪಾಗ್ತಾ ಇವೆ. ಮತ್ತು ಕಾಮಿಗಳಿಗೆ ಅನುರಾಗವನ್ನು ಹಂಚೋದಕ್ಕೋಸ್ಕರವಾಗಿ ಅವನು ಆ ಕೆಂಪನ್ನು ಇಟ್ಕೊಂಡಿದ್ದಾನ. ಮತ್ತು ಕತ್ತಲೆ ಎನ್ನುವ ಆನೆಯ ದಂತ ಕುಂತದಿಂದ ತಿವಿಯಲ್ಪಟ್ಟು ತಮೋಗಜದ ಕೋಡ್ ಏರಂದಮೇಂ ನೊಂದುದೋ. ಆ ಕತ್ತಲೆ ಎಂಬ ಆನೆ, ಕಪ್ಪು ಬಣ್ಣ ಆನೆ, ಅದು ತನ್ನ ದಂತದಿಂದ ತಿವಿದಾಗ ಚಂದ್ರನಿಗೆ ಮೈ ತೂತಾಗಿ ರಕ್ತ ಬಂದು ಆ ಕೆಂಬಣ್ಣ ಬಂದಿದೆಯೋ ಅನ್ನುವಂಥ ರೀತಿಯಲ್ಲಿ ಚಂದ್ರಬಿಂಬ ಕೆಂಪಾಯಿತು ಅಂತ. ತುಂಬ ಅದ್ಭುತವಾದಂಥ ಹೇತೋತ್ಪ್ರೇಕ್ಷ ಅಲಂಕಾರಗಳು. ಇದಕ್ಕೆ ಬಾಣಭಟ್ಟನ ಕಾದಂಬರಿ ಮೂಲ. ರತಿಕಲಹ ಕುಪಿತ ರೋಹಿಣಿ ಚರಣಾಲಕ್ತಕ ರಸಲಾಂಛಿತಮಿವ ಅಭಿನವೋದಯ ಲೋಹಿತಂ ರಜನಿಕರ ಮುದಿತಂ. ಆದರೆ ಕತ್ತಲೆಂಬ ಆನೆ ತಿವಿದದ್ದು ಅದೆಲ್ಲ ಪಂಪನ ಕಲ್ಪನೆ ಸೇರಿಸಿದ್ದಾನೆ. ಪೂರ್ವಕವಿಯ ಅಸಲಿಗೆ ತನ್ನದಾದ ಪ್ರತಿಭೆಯ ಬಡ್ಡಿಯನ್ನು ಕೂಡ ದೆತ್ತಿದ್ದಾನೆ. ತುಂಬ ಸುಂದರವಾಗಿ ಈ ರೀತಿಯಾಗಿ ಸೂರ್ಯಾಸ್ತ ಮತ್ತು ತಮಸ್ಸು
ಹಾಗೂ ಚಂದ್ರೋದಯ ಇದೆಲ್ಲ ಆಯಿತು. ಇನ್ನು ವಿರಹ ಇವಳಿಗೂ ಆರಂಭವಾಗಿದೆ. ಚಂದ್ರೋದಯ ಆದ ತಕ್ಷಣ ವಿರಹಗಳಿಗೆ ಬೆಂಕಿ ಆಗಿಬಿಡುತ್ತಲ್ಲ, ಅಲ್ಲಿ ಶುರುವಾಗುತ್ತೆ ದೊಡ್ಡ ಟ್ರೀಟ್ಮೆಂಟು. ಆ ಸಖಿಯರು ಬಂದು ಡಯಾಗ್ನೋಸಿಸ್ ಮಾಡುವುದು, ಇವಳು ಮೈ ಕಾದು ಹೋಗಿದೆ, ಇವಳಿಗೆ ವಿರಹ ಬಂದಿದೆ ಅಂತ ಬೇರೆ ಬೇರೆ ಬೆಡ್ ಪ್ರಿಸ್ಕ್ರಿಪ್ಷನ್ನು, ಹೂಗಳ ಚಿಗುರಿನ ಹಾಸಿಗೆ ಆಗಬೇಕು, ಚಂದನ ಹಚ್ಚಬೇಕು, ಕರ್ಪೂರ ಹಚ್ಚಬೇಕು, ಪಚ್ಚಕರ್ಪೂರ ಹಚ್ಚಬೇಕು, ಚೆನ್ನಾಗಿ ಬೀಸಬೇಕು. ಇಲ್ಲೆಲ್ಲ ತೆಲುಗಿನ ಮಹಾಕವಿ ಕಲ್ಪನಾ ಶಿಖಾಮಣಿ ವಸುಚರಿತ್ರೆ ಬರೆದ ಭಟ್ಟುಮೂರ್ತಿಯನ್ನು ನೋಡಬೇಕು. ಅವನಂತೂ ಬಹಳ ಬಹಳ ವಿಶೇಷವಾಗಿ ಹೇಳ್ತಾನೆ. ಗಿರಿಕಾದೇವಿಗೆ ವಿರಹ ಆಗಿಬಿಡುತ್ತೆ. ವಿರಹ ಆದಾಗ ಯಾವ ಈ ರೀತಿಯಾದ ಶೈತ್ಯೋಪಚಾರವನ್ನು ಮಾಡೋಕ್ಕಾಗೋಲ್ಲ ಅಂತ ಕವಿ ಕಲ್ಪನೆ ಮಾಡ್ತಾನೆ. ಇವಳ ಹೃದಯದಲ್ಲಿ ಸ್ನೇಹರಸ ತುಂಬಿದೆ, ದೇಹ ಕಾದಿದೆ. ಸ್ನೇಹ ಅಂದರೆ ಪ್ರೀತಿ ಅಂತ ಒಂದು, ಎಣ್ಣೆ ಅಂತ ಒಂದು. ಈ ದೇಹ ಅನ್ನುವ ಭಾಂಡದಲ್ಲಿ ಸ್ನೇಹ ಅಂದರೆ ಪ್ರೀತಿ ಎಣ್ಣೆ ಕಾದಿರೋದ್ರಿಂದ ಇವಳಿಗೆ ಪನ್ನೀರನ್ನು ಹಾಕಿಬಿಟ್ರೆ, ಎಣ್ಣೆ ಕಾಯ್ತಾ ಇದ್ದಾಗ ಅದಕ್ಕೆ ನೀರು ಹಾಕಿಬಿಟ್ರೆ ಇನ್ನಷ್ಟು ಸಿಡಿದು ಹೋಗ್ಬಿಡುತ್ತೆ. ಹಾಗಾಗಿ ಪನ್ನೀರನ್ನು ಹಾಕೋಕ್ಕಾಗೋಲ್ಲ. ಇನ್ನು ಇವಳ ಕಣ್ಣುಗಳು ಕೆಂಪಾಗಿ ಕೆಂಡದಂತೆ ಆಗಿವೆ. ಕರ್ಪೂರ ಹಚ್ಚಿ ತಂಪಾಗುತ್ತೆ ಅಂದರೆ ಕರ್ಪೂರದಿಂದ ಇನ್ನಷ್ಟು ದಗದ್ದಗನೆ ಉರಿದು ಹೋಗ್ಬಿಡುತ್ತೆ. ಆಗ ಕರ್ಪೂರ ಹಚ್ಚೋಕ್ಕಾಗೋದಿಲ್ಲ. ಹೀಗೆ ಯಾವ ರೀತಿಯ ಶೈತ್ಯೋಪಚಾರವೂ ಇವಳಿಗೆ ಮಾಡೋಕ್ಕಾಗೋಲ್ಲ. ಆ ಮಟ್ಟಕ್ಕೆ ವಿರಹ ಉಲ್ಬಣಿಸಿಬಿಟ್ಟಿದೆ. ಮತ್ತು ಇವಳ ಚಿಗುರಿನಂಥ ಕೋಮಲವಾದ ಮೈಗಳೆಲ್ಲ, ಕೈಕಾಲುಗಳು, ಬೆರಳುಗಳು ಇವೆಲ್ಲ ಹೇಗಿವೆ ಅಂತಂದರೆ ಏನಾದರೂ ಬಾಳೆ ಎಲೆಯಿಂದ ಮೆಲ್ಲನೆ ಬೀಸಿದ್ರೆ ಸಾಕು ಉದುರೋಗೋ ತರಹ ಇದೆ. ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಇವಳಿಗೆ ಏನು ಚಿಕಿತ್ಸೆ ಮಾಡೋಕ್ಕಾಗಲ್ಲ, ನೋ ಟ್ರೀಟ್ಮೆಂಟ್ ಪಾಸಿಬಲ್ ಅಂತ ಅವರು ಡಯಾಗ್ನೋಸಿಸ್ ಮಾಡ್ತಾರೆ ಅಂತ. ಇದು ಆ ಕಾವ್ಯದ ಸುಕುಮಾರ ವಿಚಿತ್ರ ರೀತಿಗೆ ಸರಿಯಾಗಿರ್ತಕ್ಕಂಥದ್ದು. ಅದರಿಂದ ಆಚೆಗೆ ಬಂದು ನೋಡಿದ್ರೆ ಇದು ಏನು ಕರ್ಮ, ಈ ಥರ ವರ್ಣಿಸ್ತಾರಲ್ಲ ಕವಿಗಳು ಅಂತ ಅನಿಸುತ್ತದೆ. ಅಂದರೆ ಅಕ್ಯೂಟಾಗಿ ಕಲ್ಪನೆಗಳ ಅತಿಶಯತ್ವಕ್ಕೆ ಹೋದರೆ ಹೀಗಾಗ್ಬಿಡುತ್ತೆ ಅಂತ. ಆ ವಿಷಯದಲ್ಲಿ ತೆಲುಗಿನ ಕವಿಗಳನ್ನು ಮೀರಿಸುವಂತೆ ಯಾರೂ ಇಲ್ಲ. ಸಂಸ್ಕೃತ ಕವಿಗಳಿಂದ ಹೀರಿಕೊಂಡು ಅವರು ಬಹಳ ವಿಚಿತ್ರವಾಗಿ ಬೆಳೆದು ಬಿಟ್ಟಿದ್ದಾರೆ. ಇಲ್ಲಿ ಈಗ ಪಾಪ ಸುಭದ್ರೆ ಭಯಪಡ್ತಾ ಇದ್ದಾಳೆ. ತಾನು ಒಳ್ಳೆ ಈ ಕಾಮಯಜ್ಞದಲ್ಲಿ ಬಲಿಪಶುವಾಗಿಬಿಡ್ತಾ ಇದ್ದೀನ ಅಂತ ಹೆದರ್ಕೋತಾ ಇದ್ದಾಳೆ. ಇದೊಂದು ಸಾವಯವ ರೂಪಕ ಅಲಂಕಾರ. ಮನಮಾರಾಧಿತ ಹೋಮ ಭೂಮಿ ಪಶುಗಳು ಕಾಮಾತುರರ್ ಬಂದ ಮಾವನಿತುಂ ಸ್ಥಾಪಿತ ಯೂಪಕೋಟಿ ಬಳವತ್ ಕಾಮಾಗ್ನಿ ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳ ನಾಳಮೆ ಪೊದಳ್ ದಿದ್ಮಂಗಳಿಂತಾಗೆ ತಾನಿನುತುಂ ಕಾಮನ ಬೆಳ್ವೆಯೆಂದು ಸುಗಿದಳ್ ತನ್ವಂಗಿ ಬೆಳ್ದಿಂಗಳೊಳ್ಳು. ಫಸ್ಟ್ ಕ್ಲಾಸ್ ಪದ್ಯ, ತುಂಬ ಚೆನ್ನಾಗಿರ್ತಕ್ಕಂಥ ಛಂದಸ್ಸು. ಮತ್ತೆ ಭವಿಕ್ರೀಡಿತ ನನಗೆ ಖ್ಯಾತ ಕರ್ನಾಟಕಗಳಲ್ಲೇ ತುಂಬ ಪ್ರಿಯವಾದ ಛಂದಸ್ಸು. ಆ ಡಿಗ್ನಿಟಿ ವಿತೌಟ್ ಆರ್ಟಿಫಿಷಿಯಾಲಿಟಿ ಕಾಣಿಸುವಂಥದ್ದು. ಅವಳು ಹೇಳ್ತಾ ಇದ್ದಾಳೆ, ನನ್ನ ಮನಸ್ಸೇ ಈಗ ಒಂದು ಹೋಮ ಭೂಮಿ ಆಗಿದೆ, ಕಾಮಾತುರತ್ವವೇ ಪಶುವಾಗಿಬಿಟ್ಟಿದೆ, ಇನ್ನು ಮಾವಿನ ಮರವೇ ಇಲ್ಲಿರತಕ್ಕಂಥ ಯೂಪಸ್ತಂಭ ಆಗಿಬಿಟ್ಟಿದೆ, ಇನ್ನು ಕಾಂಕ್ಷೆಯೇ ಕಾಮದ ಬೆಂಕಿ ಹೋಮಾಗ್ನಿಯಾಗಿದೆ, ಈ ಚಂದನ ಕರ್ಪೂರ ಮತ್ತು ತಾವರೆಯ ಬಳ್ಳಿ ಇವೆಲ್ಲ ತಂಪಿಗೆ ನಾನು ಮಾಡ್ಕೊಳ್ತಾ ಇರೋದೇನೆ ಸಮಿತ್ತುಗಳಾಗಿಬಿಟ್ಟಿದೆ. ಹೀಗೆ ಈ ಕಾಮನನ್ನು ಹೋಮ ಮಾಡಿ ಬಲಿಪಶುವಾಗಿ ಮಾಡಿಬಿಡ್ತಾ ಇದ್ದಾನೆ ಅಂತ ಅಂದ್ಕೋತಾಳೆ. ಆಗ ಅವಳಿಗೆ ಮನೋವೈಕಲ್ಯ ರೋಮಾಂಚಕ ಸ್ತಂಭಕ ಕಂಪ ಸ್ವೇದ ವೈವರ್ಣ್ಯ ಸಂತಾಪನಾಪಹಾರ ವ್ಯಾಮೋಹ ಗದ್ಗದಾಶ್ರುಮೋಕ್ಷ ಮೂರ್ಛಾದಿ ನಾನಾ ವಿಕಾರಗಳು ಒಡನೆಯೇ ತೋರುವುದು. ಮನ್ಮಥನ ದಶಾವಸ್ಥೆಗಳು ಅಂತ ಹೇಳ್ಬಿಟ್ಟಂತಾರೆ. ತಾಪನ, ಸ್ವೇದನ, ರೋಮಾಂಚನ ಮೊದಲಾಗಿ ಕಡೆಗೆ ಮೂರ್ಛಾ ಪ್ರಳಯ ಅಂತ ಬರ್ತದೆ. ಸ್ತಂಭ, ಸ್ವೇದ, ರೋಮಾಂಚ ಅಂತೆಲ್ಲ ಮೂರ್ಛೆ ಕಡೆಗೆ ಪ್ರಾಣ ಹೋಗೋದು ಅಂತ 10 ಅವಸ್ಥೆಗಳು. 9 ಅವಸ್ಥೆ ಆದಮೇಲೆ 10ನೇದು ಬಂದರೆ ಮುಗೀತು, ಕೊನೆಗಾಲ ಅಂತ ಅರ್ಥ ಅಂತ. ಹೀಗೆ ಈ ರೀತಿಯಾದ ಸ್ಥಿತಿಗೆ ಅವಳು ಬರ್ತಾ ಇದ್ದಾಳೆ ಅಂತ ಕವಿ ಹೇಳ್ತಾನೆ. ಇದೆಲ್ಲ ನಾಟ್ಯಶಾಸ್ತ್ರದಿಂದ, ಕಾಮಶಾಸ್ತ್ರದಿಂದ ಮೊದಲುಗೊಂಡು ಬೆಳ್ಕೊಂಡು ಬಂದಿರತಕ್ಕಂಥ ಕನ್ವೆನ್ಷನ್ಸು. ವಿರಹಿಗಳಿಗೆ ಹೀಗಾಗುತ್ತದೆ ಅಂತ. ಆ ಮಟ್ಟದ ಸೆನ್ಸಿಟಿವಿಟಿ ಇದ್ದರೆ ಈ ಕಾಲಕ್ಕೂ ಆಗುತ್ತೆ. ನನ್ನ ಸ್ನೇಹಿತ ಒಬ್ಬ ಈಚೆಗೆ 1-2 ವರ್ಷಗಳ ಕೆಳಗೆ ವಿರಹದಲ್ಲಿ ಸಿಕ್ಕಾಕ್ಕೊಂಡು, ತುಂಬ ಒಳ್ಳೆಯ ಸ್ನೇಹಿತ, ತುಂಬ ಸುಕುಮಾರ ವ್ಯಕ್ತಿತ್ವ, ಹೆಚ್ಚು ಮಾತಿನವನಲ್ಲ, ಒದ್ದಾಡಿ ಒಣಗಿ ಕಾಡಿ ಕಂಗೆಟ್ಟು ಪಾಪ ತೀರ ಅವನ ಸ್ಥಿತಿ ಈಗಲೋ ಆಗಲೋ ಅನ್ನುವಂಥ ರೀತಿ ಆಗ್ಬಿಡ್ತು. ಭ್ರಮಿಷ್ಠನಾಗಿ ದಿಕ್ಕೆಟ್ಟು ಊರು ಸುತ್ತಿ ಎಷ್ಟೆಲ್ಲ ಆಗ್ಬಿಡ್ತು ಅಂತಂದರೆ ನಮಗೆ ಗೊತ್ತು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಳನ್ನೂ ಇಷ್ಟಪಟ್ಟ, ಅವಳು ಇವನನ್ನು ಇಷ್ಟಪಡ್ತಾ ಇಲ್ಲ, ಅಲ್ಲಿಗೆ ಮುಗೀತಲ್ಲ. ಆ ರೀತಿಯ ನೋವನ್ನು ಕಂಡು ತುಂಬ ಬೇಸರವಾಯಿತು. ಈಚೆಗೆ ಇನ್ನೊಬ್ಬ ಸ್ನೇಹಿತನಿಗೆ ಆ ರೀತಿಯಾಗಾಯಿತು. ಅದೆಲ್ಲ ನೋಡ್ತಾ ಇದ್ದು ಏನಪ್ಪ ಬದುಕು ಅಂತ ಅನಿಸುತ್ತದೆ. ಈ ಕಾಲದಲ್ಲೂ ಈ ಥರ ಚಂದ್ರಾಪೀಡನಂತೆ, ಪುಂಡರೀಕನಂತೆ, ಮಹಾಶ್ವೇತೆಯಂತೆ ಇರುವಂಥವ್ರು ಸಿಗ್ತಾರಾ? ಬಾಣಭಟ್ಟನ ಕಾವ್ಯದ ಪಾತ್ರಗಳೇ ಎದ್ದು ಬಂದಂತೆ ಆಗಿಬಿಡುತ್ತಲ್ಲ ಅಂತ ಅನಿಸುತ್ತದೆ. ಇವರೆಲ್ಲ ಸೆನ್ಸಿಟಿವ್ ಪೀಪಲ್.
ಕಾವ್ಯ ಓದುವರು, ಸಂಗೀತ ಕೇಳುವರು, ನೃತ್ಯವನ್ನು ಆಸ್ವಾದಿಸುವರು, ವೇದಾಂತಾದಿ ಶಾಸ್ತ್ರಗಳಲ್ಲಿ ನಿಷ್ಣಾತರಾದವರು, ವಿಜ್ಞಾನಾದಿಗಳಲ್ಲಿ ಕೋವಿದರಾದವರು, ಮಾನವ ಜೀವನದ ಬಗ್ಗೆ ಬೆಲೆ ಇಟ್ಟುಕೊಂಡವರು, ಅವರಿಗೆ ಹೀಗಾಗೋದು. ನೋಡಿ, ತುಂಬ ಸೂಕ್ಷ್ಮವಾದ ಮನಸ್ಸಿದ್ದವರಿಗೆ ಸುಖವೂ ಹೆಚ್ಚು, ದುಃಖವೂ ಹೆಚ್ಚು. ದಪ್ಪಗಿರೋರಿಗೆ, ದಪ್ಪ ಮನಸ್ಸಿದ್ದವರಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ, ಕಲ್ಲಂತೆ ಇರ್ತಾರೆ. ಅವ್ರಿಗೇನೂ ಗೊತ್ತಾಗೋಲ್ಲ, ವಿರಹದ ವೇದನೆಯೂ ಗೊತ್ತಾಗೋಲ್ಲ, ಸಮಾಗಮದ ಸಂತೋಷವೂ ಗೊತ್ತಾಗೋಲ್ಲ. ಅದೊಂದು ರೀತಿ ನಿಶ್ಚಿಂತೆ, ಸ್ಥಿತಪ್ರಜ್ಞರು, ಬಂಡೆಗಲ್ಲು. ಇಲ್ಲಿ ಒಂದು ಕಡೆ ತಮಿಳಿನ ಕಾವ್ಯದ ಪ್ರಭಾವದಿಂದಲೂ ಏನೋ ಪಂಪ ಒಂದು ವಿಶಿಷ್ಟತೆಯನ್ನು ಬೆರೆಯುತ್ತಾನೆ. ಸಂಸ್ಕೃತ ಕವಿಗಳಿಗೆ ಆ ಕಲ್ಪನೆ ಹೊಳೆದಿಲ್ಲ. ಅವಳ ಕಣ್ಣು ಹೇಗಿತ್ತು ಅಂತಂದರೆ, ನೀಳ್ದ ಮಾವಿನ ಪೋಳಂದದ ಕಣ್ಣು ಅಂತ ಹೇಳ್ತಾನೆ. ಅದು ಏನಂದರೆ, ಈ ಗಿಣಿಮೂತಿ ಮಾವಿನಕಾಯಿ ಅಂತಂತಾರೆ. ಆ ಗಿಣಿಮೂತಿ ಮಾವಿನಕಾಯಿನ ಕುಯ್ದರೆ ಎಳೆ ಕಾಯಿನ ಕುಯ್ಯಬೇಕು, ಬಲಿತ ಕಾಯಿನಲ್ಲ. ಕಬ್ಬಿಣದ ಅಲಗಿನ ಕತ್ತಿಯಿಂದ ಕುಯ್ಯಬೇಕು. ಕುಯ್ದರೆ ಆ ಕಬ್ಬಿಣ ಆ ಓಟೆಯನ್ನು ಕತ್ತರಿಸಿಕೊಂಡು ಹೋಗಿರ್ತದೆ. ಆ ಒಂದು ಕತ್ತಿ ಆ ಓಟೆಯ ರಸದ ಮೇಲೆ ಕಬ್ಬಿಣದ ಪರಿಣಾಮ ಹೇಗಿರುತ್ತದೆ ಅಂದರೆ ಅದನ್ನು ನೀಲಿಗಪ್ಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಮಾವಿನ ಹೋಳಾಗೋಲ್ಲ. ನೀವು ಉಪ್ಪಿನಕಾಯಿ ಹಾಕುವಾಗ ಹೋಳಿನ ಪೂರ್ತಿ ಓಟೆಯನ್ನು ಸೀಳಿಕೊಂಡು ಹೋಗುವಂತೆ ಕುಯ್ದಾಗ ನಿಮಗೆ ಗೊತ್ತಾಗಿರುತ್ತೆ ಆ ಇಳಿಗೆ ಮಣೆಯ ಕುಯ್ತದಲ್ಲಿ ಹೇಗಾಗಿರುತ್ತದೆ ಅಂತ. ಕಣ್ಣಿನ ಆಕಾರದಲ್ಲಿ ಅದಿರುತ್ತದೆ. ಆ ಬೆಳ್ಳಗಿರ್ತಕ್ಕಂಥ ಭಾಗ ಕಣ್ಣಿನ ಬಿಳಿಯ ಗುಡ್ಡೆ, ಕಪ್ಪಗಿರುವ ಓಟೆ ಕಪ್ಪು ಗುಡ್ಡೆ ಅನ್ನುವಂತೆ ಗೊತ್ತಾಗುತ್ತದೆ. ಆ ರೀತಿಯ ಕಣ್ಣಿನವಳು ಈ ಸುಭದ್ರೆ ಅಂತ ಹೇಳ್ತಾನೆ. ಇದು ತಮಿಳಿನ ಸಂಗಮ್ ಕಾವ್ಯಗಳಲ್ಲಿ ಯಾವುದನ್ನು ನಾವು ಪತ್ತುಪಾಟ್ಟು ಎಟ್ಟು ತೊಗೈ ಅಂತಾರೆ, ಅಲ್ಲಿ ಅಹಂ ಪೊರುಳ್ ಅಂತ ಎರಡು ವಿಭಾಗ ಉಂಟು. ಪುರಂ ಅಂತ. ಪುರಂ ಅಂತಂದರೆ ವೀರ, ಧರ್ಮ, ವೀರ ಇತ್ಯಾದಿಗೆ ಸಂಬಂಧಪಟ್ಟಿದ್ದು. ಅಹಂ ಅಂತಂದರೆ ಶೃಂಗಾರಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಅಘನಾನೂರು, ಐಂಗುರುನೂರು, ಕಲಿತ್ತೊಗೈ, ಕರುಂತೊಗೈ, ನಟ್ರಿಣೈ, ನರ್ರಿಣೈ ಅಂತ 5-6 ಕಾವ್ಯಗಳು ಉಂಟು, ಸಂಕಲನ ಕಾವ್ಯಗಳು. ಅಲ್ಲೆಲ್ಲ ಮತ್ತೆ ಮತ್ತೆ ಈ ಕಣ್ಣು ಹೀಗೆ ಅಂತ ಬರ್ತಾ ಇರ್ತದೆ. ಅದು ನಮ್ಮ ಕನ್ನಡದ ಬೇರೆ ಕಾವ್ಯಗಳಲ್ಲಿ ಕಾಣಿಸ್ಕೊಳ್ಳಲ್ಲ, ಪಂಪನಲ್ಲಿ ಕಾಣಿಸ್ಕೊಂಡಿದೆ. ಇದೊಂದು ವಿಶಿಷ್ಟವಾದದ್ದು ಅಂತ ಅನಿಸುತ್ತದೆ. ಈ ಸಣ್ಣ ಪುಟ್ಟ ಈ ರೀತಿಯಾದ ಸೂಕ್ಷ್ಮತೆಗಳು ಇಲ್ಲಿ ಎಷ್ಟೋ ಕಡೆ ಕಾಣಿಸ್ಕೊಳ್ತದೆ. ಇನ್ನು ಪಂಪ ಅಂತೂ ಅವನ ಒಂದು ಹಸಿ ಶೃಂಗಾರ ಅಲ್ಲ, ಬಹಳ ಫಿಸಿಕ್ಯಾಲಿಟಿ, ದೈಹಿಕವಾದದ್ದು. ಅವಳು ಮೈ ಹೆಂಗಿದೆ, ಮುಖ ಹಿಂಗಿದೆ ಅಂತ ಬಹಳ ವರ್ಣಿಸ್ತಾನೆ, ರೇಜಿಗೆ ಆಗುವಷ್ಟು. ಈ ವಿಷಯದಲ್ಲಿ ಕುಮಾರವ್ಯಾಸನ ತುಂಬ ಮೆಚ್ಚಬೇಕು. ಅವನು ಈ ಥರದ್ದು ಯಾವುದೂ ತರೋದಿಲ್ಲ. ಮಹಾಭಾರತಕ್ಕೆ ಇವೆಲ್ಲ ಸೆನ್ಸಿಲ್ಲದೆ ಇರತಕ್ಕಂಥವು ಅಂತ ಅವನು ಸೇರಿಸಿಯೇ ಇಲ್ಲ, ಬಹಳ ಅಚ್ಚುಕಟ್ಟು ಮಾಡಿದ್ದಾನೆ. ಅದನ್ನು ಕುವೆಂಪು ಅವರು ಬರೀತಾರೆ, ಕುಮಾರವ್ಯಾಸನ ಮೇಲೆ ಏನಾದರೂ ದೋಷವನ್ನು ಹೊರಿಸಬಹುದು, ಆದರೆ ಶೃಂಗಾರವನ್ನು ಎಣೆಮೀರಿ ಬೆಳೆಸಿದ್ದಾನೆ ಎನ್ನುವ ದೋಷವನ್ನು ಮಾತ್ರ ಹೊರಿಸೋಕ್ಕೆ ಸಾಧ್ಯ ಇಲ್ಲ. ತೀನಂ ಶ್ರೀಗಳು ಹೇಳ್ತಾರೆ, ಮಹಾಭಾರತದಲ್ಲಿ ಶೃಂಗಾರ ಅಮುಖ್ಯ ರಸ, ಅದನ್ನು ಆ ಮೆಟ್ಲಲ್ಲಿಟ್ಟು ನಡೆಸುವಂಥ ಶಕ್ತಿ ಕುಮಾರವ್ಯಾಸನಿಗೆ ಮಾತ್ರ ಇದೆ ಅಂತ. ಪಂಪ ತುಂಬ ಮಿತಿಮೀರಿದ್ದಾನೆ. ಆ ಮಾತ್ರಕ್ಕೆ ಬಂದರೆ ಜೈಮಿನಿ ಭಾರತ ಬರೆದ ಲಕ್ಷ್ಮೀಶನೂ ಅಷ್ಟೇ ಹದ್ದು ಮೀರಿ ಪ್ರವರ್ತಿಸೋದು. ಯಾಕೋ ಈ ತಲೆಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದಿದೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಒಂದು. ಅದು ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸನ್ನು ನಿಯಂತ್ರಣ ಮಾಡುವ ಮಟ್ಟದ್ದು. ಅದು ಈ ಹೊಟ್ಟೆ ತುಂಬಿದೆಯಾ ಇಲ್ಲವಾ ಅನ್ನುವ ಸೂಚನೆಯನ್ನು ಕೊಡುತ್ತದೆ. ಅದು ಸರಿಯಾಗಿ ವರ್ಕ್ ಮಾಡದೇ ಇದ್ದರೆ ತಿಂತಾನೇ ಇರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಉಪವಾಸದಿಂದ ಸಾಯ್ತಾರೆ, ಇಲ್ಲ ಹೊಟ್ಟೆ ಬರುತ್ತೆ ಸಾಯ್ತಾರೆ ಅಂತ ಹೀಗೆ ಹೇಳ್ತಾರೆ. ಈ ನಮ್ಮ ಕವಿಗಳು, ಸಂಸ್ಕೃತ ಕವಿಗಳು ಸೇರಿದಂತೆ, ಅದೇ ಮೊದಲು ಅವಿವೇಕ ಹಿರಿಯಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಅವರಿಂದ ಶುರುವಾಯಿತು. ಶೃಂಗಾರ ಅಂತ ಆದರೆ ಇವರಿಗೆ ನಟ್ಟು ಬೋಲ್ಟುಗಳು ಎಲ್ಲ ತಲೆಯಲ್ಲಿ ಲೂಸ್ ಆಗಿಬಿಡ್ತವೆ, ಎಲ್ಲ ಕಳಿಸ್ಕೊಂಡು ಹೋಗ್ಬಿಡ್ತವೆ. ಅದೇನೋ ಒಂದು ಮಿತಿಯ ಔಚಿತ್ಯ ಅನ್ನುವಂಥ ಆ ನರಗಳೆಲ್ಲ ಉದುರೋಗ್ಬಿಡ್ತವೆ. ಆ ಪಿಟ್ಯೂಟರಿ ಗ್ಲ್ಯಾಂಡ್ ಥರ ಇನ್ನು ಯಾವುದಾದ್ರು ಗ್ಲ್ಯಾಂಡ್ ಇದೆಯೋ ಗೊತ್ತಿಲ್ಲ, ಅವುಗಳು ಎಲ್ಲ ಕೂಡ ಒಂದೇ ಸರ್ತಿಗೆ ಓವರ್ ಸೆಕ್ರೇಷನ್ ಮಾಡ್ತೋ ಇಲ್ಲ ಕನೆಕ್ಷನ್ನೇ ಕಳ್ಕೊಂಡ್ಬಿಡ್ತವೋ ಗೊತ್ತಿಲ್ಲ. ಅಷ್ಟು ಅಸಹ್ಯವಾಗುವಂಥ ಒಂದು ವರ್ಣನೆಗಳನ್ನು ಮಾಡ್ತಾರೆ. ಅದು ಹೋಗಲಿ, ಭಾವದ ಮಟ್ಟಕ್ಕೆ ಮಾಡಬೇಕು. ಒಬ್ಬ ಅಮರುಕನಿಗೆ ಸ್ಫೂರ್ತಿಶಾಲಿಯಾದಂತಹ ಗಾಥಾ ಸಪ್ತಶತೀಕಾರ ಇವರುಗಳು ಬರೋದಿಲ್ಲ. ಮತ್ತೆ ಎಷ್ಟು ದೇಹವನ್ನು ನೋಡೋದು, ಯಾವ ಪೋರ್ನೋಗ್ರಫಿ ಫಿಲ್ಮ್ಗೆ ಮೀರಿಸಿದಂಥ ರೀತಿಯಲ್ಲಿ ಇವರು ವರ್ಣನೆ ಶುರು ಮಾಡಿಬಿಡ್ತಾರೆ. ಅಂದರೆ ಒಬ್ಬ ಮನುಷ್ಯರಿಗೆ ಅಷ್ಟು ಮಟ್ಟಿಗೆ ಬರೀ ದೇಹವನ್ನೇ ನೋಡ್ತಾ ಪ್ರೀತಿ ಬೆಳೆಯೋದ? ಆರಂಭದಲ್ಲಿ ಇರಬಹುದು, ಈ ಮಟ್ಟದ ಮೆಚ್ಯೂರಿಟಿ ಬಂದಂಥ ಪಾತ್ರಗಳಿಗೆ ಈ ಥರ ಜೋಲು ಸುರಿಸ್ಕೊಂಡು ಹೋಗೋ ನಾಯಿಗಳ ಗತಿನ ಅಂತ ಅನಿಸಿ ಬಹಳ ಬೇಜಾರಾಗ್ಬಿಡುತ್ತೆ. ಒಂದು ಕಡೆ ಕಾಳಿದಾಸನ ವಿಕ್ರಮೋರ್ಷಿಯದ ಪದ್ಯವನ್ನು ಹೇಳ್ತಾನೆ, ಕವಿ ಹಾಗೆ ಅನುವಾದ ಮಾಡ್ತಾನೆ. ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಕೂಡ ಇದೇ ಪದ್ಯವನ್ನು ಒಂದು ಬೇರೆ ಛಂದಸ್ಸಿನಲ್ಲಿ, ಅಲ್ಲಿ ಮಹಾಸರ್ಗಧರ ಛಂದಸ್ಸಿನಲ್ಲಿ ನೋಡ್ತೀವಿ. ಇಲ್ಲಿ ನಾವು ಮತ್ತೆ ವಿಕ್ರೀಡಿತದಲ್ಲಿ ನೋಡ್ತೀವಿ. ಅಸ್ಯಾಸರ್ಗ ವಿಧವು ಅಂತ ಕಾಳಿದಾಸನ ಮೂಲ ವಿಕ್ರಮೋರ್ಷಿಯದ ಪದ್ಯ ಶಾರ್ದೂಲ ವಿಕ್ರೀಡಿತ. ಅದಕ್ಕೆ ಪಂಪ ನಿಕಟವಾಗಿ
ವ್ಯರ್ಥ ಪದಗಳಿಲ್ಲದೆ ಮಾಡ್ತಾನೆ. ಜಗಮಮ್ಮಾಡಿದ ಪದ್ಮಜಂ ಪಡೆದನಲ್ತಿ ಕಾಂತೆಯಂ ಕನ್ಯೆಯಂ ಮಾಡುವಲ್ಲಿಗೆ ಚಂದ್ರಂ ಮಳೆಯಾನಿಲಂ ಮಳೈಜಂ ನೀರೇಜಂ ಇಮ್ಮಾವು ಮಲ್ಲಿಗೆಯಂತಿಂದಿವನ್ ಅಳ್ಕರಿಂದಂ ಅಳ್ಕರಿಂದ ಅಮರ್ದಿನೋಳ್ ತಾನ್ ಅಳ್ತಿಯಂ ತೊಯ್ದು ಮೆಲ್ಲಗೆ ಸಂದಂಗಜನೆಂಬ ಅಜಂ ಪಡೆದನಂತ ಕಾಂತಿಯಂ ಕಾಂತೆಯಂ ಅಂತ. ಇವಳನ್ನ ಬ್ರಹ್ಮ ಮಾಡಿದ್ದಲ್ಲ ಅಂತ ಒಂದಷ್ಟು ಕಾಳಿದಾಸರ ಭಾವ ಬಿಟ್ಟು ತನ್ನ ಹೊಸ ಭಾವಗಳನ್ನು ಸೇರಿಸಿದ್ದಾನೆ. ಅವನು ವೇದಾಭ್ಯಾಸ ಜಡನಾದಂತಹ ಮುನಿ ಹೇಗೆ ಮಾಡೋಕ್ಕಾಯಿತು? ನಾರಾಯಣ ಮಹರ್ಷಿ ಉರ್ವಶಿಯನ್ನು ಅವನು ಮಾಡೋದಲ್ಲ, ಇದನ್ನು ಸಾಕ್ಷಾತ್ತಾಗಿ ಮನ್ಮಥ ಮಾಡಿರಬೇಕು ಉರ್ವಶಿಯ ಸೌಂದರ್ಯವನ್ನು ಅಂತ ಮೂಲದಲ್ಲಿ ಅಲ್ಲಿ ಕಾಳಿದಾಸ ವರ್ಣಿಸ್ತಾನೆ. ಇಲ್ಲಿ ನಾರಾಯಣ ಮಹರ್ಷಿಯ ಸೃಷ್ಟಿ ಅಲ್ವಲ್ಲ, ಅದಕ್ಕಾಗಿ ಇವನು ಬೇರೊಂದು ರೀತಿ ಮಾಡ್ತಾನೆ. ಬರೀ ಆ ಹಳೆಯ ಮುದುಕ ಬ್ರಹ್ಮ ಪಿತಾಮಹ ಅವನು ಮಾಡೋಕ್ಕಲ್ಲ, ಈ ಜಗತ್ತನ್ನು ಮಾಡಿದ ಪದ್ಮಜ ಇವನನ್ನು ಪಡೆದನಲ್ಲ. ಕನ್ಯೆಯಂ ಮಾಡುವಲ್ಲಿಗೆ ಚಂದ್ರ ಮಳೆಯಾನಿಲ ಮಲಯಜ ಅಂದರೆ ಚಂದನ, ನೀರೇಜ ಕಮಲ, ಇಮ್ಮಾವು ಸಿಹಿಯಾದ ಮಾವು, ಮಲ್ಲಿಗೆ ಇವುಗಳೆಲ್ಲವನ್ನೂ ಸೇರಿಸಿ ಅಮೃತದಲ್ಲಿ ಚೆನ್ನಾಗಿ ತೋಯಿಸಿ ಇವಳನ್ನು ಮನ್ಮಥ ಅನ್ನುವ ವಿರಿಂಚಿ ಬ್ರಹ್ಮ ಮಾಡಿರಬೇಕು, ಇಲ್ಲದೇ ಇದ್ದರೆ ಇವಳಿಗೆ ಈ ಸೌಂದರ್ಯ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಮತ್ತು ಅವಳು ವಿಯೋಗ ವಿರಹ ತಾಳೋಕ್ಕಾಗೋದಿಲ್ಲ ಅಂತ ಇವನು ಸೂಳೆಗೇರಿಗೆ ಹೊರಟೋಗ್ಬಿಡ್ತಾನೆ. ವಿಚಿತ್ರ. ಪುಣ್ಯವಶಾತ್ತಲ್ಲಿ ವ್ಯಾಪಾರ ಮಾಡೋದಿಲ್ಲ, ಬರೀ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರ್ತಾನೆ. ಕಾವ್ಯದ ಅಷ್ಟಾದಶ ವರ್ಣನೆಗಳಲ್ಲಿ ಒಂದು, ಅಷ್ಟಾದಶ ವರ್ಣನೆಗಳಲ್ಲ, ಚತುರ್ವಿಂಶತಿ ವರ್ಣನೆಗಳಲ್ಲಿ ಸಂಸ್ಕೃತದಲ್ಲಿ ವೇಶ್ಯಾವಾಟಿ ವರ್ಣನೆ ಇಲ್ಲ. ಆ ಮಟ್ಟಕ್ಕೆ ಅವರು ಡೀಸೆಂಟು. ಇವರು ಶುರು ಮಾಡ್ಕೊಂಡು ಬಿಡ್ತಾರೆ. ಕನ್ನಡ ತೆಲುಗು ಕವಿಗಳಿಗೆ ಸೂಳೆಗೇರಿ ಇಲ್ಲದೆ ಆಗೋದೇ ಇಲ್ಲ. ಸಾಂಸ್ಕೃತಿಕವಾದ ಸ್ವಾರಸ್ಯ ತುಂಬ ಇದೆ, ಬಹಳ ಒಳ್ಳೆಯದು. ನಾನು ಈಗಲೂ ಹೇಳ್ತಾ ಇರ್ತೀನಿ, ನಮ್ಮ ದೇಶದಲ್ಲಿ ವೇಶ್ಯಾ ವೃತ್ತಿಯನ್ನು ಲೀಗಲೈಸ್ ಮಾಡಬೇಕು, ಎಷ್ಟೋ ಅವಿವೇಕಗಳು ಹಾಳಾಗುತ್ತವೆ ಅಂತ ಕೌಟಿಲ್ಯ ಅದನ್ನು ಮಾಡಿದ್ದ, ಅದಕ್ಕೊಂದು ಮಿನಿಸ್ಟ್ರನ್ನಿಟ್ಟಿದ್ದ ಅಂತೆಲ್ಲ. ಆದರೆ ಕಾವ್ಯದಲ್ಲಿ ಒಂದು ಹದದಲ್ಲಿ ವರ್ಣಿಸಬೇಕಲ್ಲ, ಎಡೆ ಮೀರಿ ಬಿಡ್ತಾರೆ. ಇರಲಿ. ಆದರೆ ಪ್ರಾಚೀನ ಭಾರತದಲ್ಲಿ ವೇಶ್ಯಾವೃತ್ತಿ ಬರೀ ಫ್ಲೆಶ್ ಟ್ರೇಡಿಂಗ್ ಆಗಿರಲಿಲ್ಲ, ಅದನ್ನು ನಾವು ಗಮನಿಸಬೇಕು. ತುಂಬ ಸುಸಂಸ್ಕೃತವಾಗಿತ್ತು, ವಿದ್ಯಾ ವಿನೋದಾದಿಗಳೆಲ್ಲ ಇತ್ತು. ಆ ಎಳೆಗಳನ್ನು ಎಷ್ಟೋ ತರ್ತಾನೆ. ಆ ಕಾರಣದಿಂದ ಈ ಭಾಗ ಮಹಾಭಾರತದ ಕಾವ್ಯ ಸೌಂದರ್ಯಕ್ಕೆ ಹೊರಚಾಗಿ ನಿಂತರೂ ಸಾಂಸ್ಕೃತಿಕ ಅಧ್ಯಯನದ ದೃಷ್ಟಿಯಿಂದ ತುಂಬ ಸ್ವಾರಸ್ಯಕಾರಿಯಾಗಿದೆ. ಹೂಮಾಲೆಗಳನ್ನು ಮಾರತಕ್ಕಂಥವ್ರು, ವೇಶ್ಯಾವಾಟಿಗೆ ಹೋಗೋರು ಕೈಗಿಂದ ಮೊದಲುಗೊಂಡು ತಲೆವರೆಗೂ ಎಲ್ಲ ಕಡೆಗೂ ಹೂಮಾಲೆಯನ್ನು ಗಂಡಸರೇ ಮುಡ್ಕೊಂಡು ಹೋಗ್ತಾರೆ. ಅಲ್ಲಿರೋ ಹೆಂಗಸರಿಗೂ ಕೊಡ್ತಾರೆ ಅಂದಮೇಲೆ ಎಷ್ಟು ವ್ಯಾಪಾರ ಆಗುತ್ತೆ ನೋಡಿ. ಎಲ್ಲಿ ಗಿರಾಕಿಗಳು ಅಲ್ಲಿ ಕೊಡಬೇಕು. ಅದು ಹೋಗ್ಬಿಟ್ಟು ಸನ್ಯಾಸಿಗಳ ಮಠದ ಮುಂದೆ ಇಟ್ಕೊಂಡ್ರೆ ಅವರಿಗೆ ತುಳಸಿ ಮಾಲೆ ಇಲ್ಲದೇ ನಿಂಬೆಹಣ್ಣಿನ ಮಾಲೆ ಬೇರೆ, ಅದು ಯಾವ ಕೇಳೋ ಗೊತ್ತಿಲ್ಲ. ಸನ್ಯಾಸಿಗಳಿಗೆ ಏನೋ ಒಂದು ಮಾಲೆ ತಗಲಿಸ್ಬೇಕು ಅಂತ ಆಗಿಬಿಟ್ಟಿದೆ. ಈ ಪಾಪ ತುಳಸಿ ಗಿಡಗಳಿಗೆಲ್ಲ ಬಂತು ಸಂಚಿಕಾರ, ಅಡಿಯಿಂದ ಮುಡಿವರೆಗೂ ಬೋಳು. ಹೂವು ಆದರೆ ಪರವಾಗಿಲ್ಲ, ಇರೋದೇ ಕೀಳೋದಕ್ಕೆ. ಚಿಗುರುಗಳನ್ನು ಕಿತ್ತರೆ ಗತಿ ಅಂಥದ್ದು. ಈ ಮೊದಲು ಸ್ವಾಮಿಗಳು ತುಳಸಿ ದಳದ ಮಾಲೆನ ಹಾಕ್ಕೊಳ್ಳೋದು ಬಿಡಬೇಕು. ನಿಂಬೆಹಣ್ಣಿಂದು ಮಾಲೆ ಬೇರೆ. ಅದು ರಾಹುಕಾಲದಲ್ಲಿ ಮಂಗಳವಾರ ನಿಂಬೆಹಣ್ಣಿನ ದೀಪ ಹಿಂಡೋದು, ಒಟ್ಟಿನಲ್ಲಿ ನಿಂಬೆಹಣ್ಣಿನ ವ್ಯಾಪಾರಿಗಳಿಗೆ ಬಂತು. ಆದರೆ ರಸ ಅನ್ಯಾಯವಾಗಿ ಹೋಗ್ತಾ ಇದೆಯಲ್ಲ, ಅದನ್ನೆಲ್ಲರೂ ಜ್ಯೂಸ್ ಇಂಡಸ್ಟ್ರಿಗಾದರೂ ಡ್ರೈನೇಜನ್ನು ತಿರುಗಿಸಿದ್ರೆ ಮೇಲಾಗ್ತಾ ಇತ್ತು. ಮಾಡ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಹಿಂಡಿರ್ತಕ್ಕಂಥ ಸಿಪ್ಪೆನೆಲ್ಲಾದರೂ ಉಪ್ಪಿನಕಾಯಿ ಆದರೂ ಹಾಕಿದ್ರೆ ಮೇಲು, ಹಿಂಡದೇನೆ ಹಾಕಿದ್ರೆ ಮತ್ತೂ ಮೇಲಾಗುತ್ತದೆ. ಯಾಕೆಂದರೆ ಎಷ್ಟೋ ಕಡೆ ಆರ್ಯಾವರ್ತ, ಅನಾರ್ಯಾವರ್ತ, ದ್ರವಿಡಾವರ್ತ ಈ ಥರ ಬೇಕಾದಷ್ಟು ಉಂಟಲ್ಲ. ಕೈವಲ್ಯಧಾಮ, ಮೋಕ್ಷಧಾಮ ಅಂತೆಲ್ಲ ಪಿಂಡ ಇಡೋದಕ್ಕೆ. ಆ ಪಿಂಡಗಳನ್ನೆಲ್ಲ ಹಪ್ಪಳದ ಇಂಡಸ್ಟ್ರಿಗೆ ಕಳಿಸ್ತಾರೆ ಅಂತ ಕೇಳಿದ್ದೀನಿ. ಯಾರು ಪಿಂಡಗಳನ್ನು ಯಾರು ಹಪ್ಪಳವಾಗಿ ಕರ್ಕೊಂಡು ತಿನ್ನೋದೋ ಗೊತ್ತಿಲ್ಲ. ಯಾಕೆಂದರೆ ಪಿಂಡಗಳು ಅಜೀರ್ಣ ಆಗುತ್ತೆ ಕಾಗೆಗಳಿಗೆ. ಆ ಏರಿಯಾದಲ್ಲಿ ಎಷ್ಟು ಮಾತ್ರ ಕಾಗೆಗಳು ಬಂದಾವೋ ಪಾಪ, ಅವುಗಳು ಬಿಟ್ಟಿದ್ದು, ಕಾಗೆಗಳು ಬಿಟ್ಟಿದ್ದು ಹಪ್ಪಳಗಳಾಗುತ್ತವೆ. ಹಾಗಂತ ಹಪ್ಪಳ ಕೊಂಡು ತಿಂದೇ ಇರಬೇಡಿ. ಅಲ್ಲಿ ಹೂಮಾಲೆಯನ್ನು ಮಾರುವವರು ಕೆಲವು ಕಡೆ ಬಹಳ ಸುಂದರವಾಗಿ ಕನ್ನಡ ಕಾವ್ಯಗಳಲ್ಲಿ ಚಂಪಕಮಾಲೆ, ಉತ್ಪಲಮಾಲೆ, ಮಲ್ಲಿಕಾಮಾಲೆ ಈ ಥರ ಹೂವಿನ ಮಾಲೆಗಳ ಹೆಸರಿರ್ತಕ್ಕಂಥ ಛಂದಸ್ಸುಗಳಲ್ಲಿ ಆ ಛಂದಸ್ಸುಗಳ ಲಕ್ಷಣವನ್ನು ಅಳವಡುವಂತೆ, ಎಲ್ಲಿಗೆ ಯತಿಸ್ಥಾನ, ಯಾವ ಅಕ್ಷರ ಗಣ ಅಲ್ಲಿ ಉಂಟು ಅನ್ನುವುದನ್ನೆಲ್ಲ ತೋರ್ಪಡಿಸುವಂತೆ ರಗಣವೆ, ನಗಣವೆ, ಭಗಣವೆ ಇವೆಲ್ಲ ಸಂಕೇತ ಇಟ್ಟುಕೊಂಡು ಒಂದು ಕಡೆ ಹೂಮಾಲೆಗಾಗಬೇಕು, ಇನ್ನೊಂದು ಕಡೆ ಛಂದೋಮಾಲೆಗಾಗಬೇಕು, ಈ ರೀತಿಯಾದ ಪದ್ಯಗಳನ್ನೆಲ್ಲ ಹಣೆದಿದ್ದುಂಟು. ಆಸಕ್ತರು ವೆಂಕಟಾಚಲ ಶಾಸ್ತ್ರಿಗಳ ಕನ್ನಡ ಚಿತ್ರಕಾವ್ಯ ಪುಸ್ತಕದಲ್ಲಿ ಇಂಥ ಪದ್ಯಗಳ ಸಂಗ್ರಹವನ್ನೇ ನೋಡಬಹುದು. ಭಿಕ್ಷಾಟನ ಕಾವ್ಯ ಇತ್ಯಾದಿಗಳಲ್ಲೆಲ್ಲ ಇದು ಕಾಣಿಸ್ತಕ್ಕಂಥ ಸ್ವಾರಸ್ಯ. ಪಂಪನಲ್ಲಿ ಆ ಮಟ್ಟದ ಚಮತ್ಕಾರವಿಲ್ಲ. ಆದರೆ ಮೊದಲಿಗೆ ಅವನು ತೋರ್ಪಡಿಸಿಕೊಟ್ಟ ಆ ಹೂಮಾಲೆಗಳನ್ನು ಎತ್ತಿದ ತೋಳ ಮೊತ್ತ ಮೊದಲಂಗಜ ಲಂಪಟ
ವಿದ್ಯೆಗೆತ್ತಿದಂತೆತ್ತಮಪೂರ್ವಮಾಗೆ ಹೊಸವಾಸಿಗ ಮಂಗಜ ಚಕ್ರವರ್ತಿಗೆಂದೆತ್ತಿದ ಮೀನ ಕೇತಮನ ಉತ್ತರಿಸುತ್ತೆ ಚಲ್ಲವಾಡಿ ಪೂವೆತ್ತುವ ಮಾಲೆಕಾರ್ತಿಯರನೆಂದರಿ ಕೇಸರಿ ನಿಂದು ನೋಡಿದಂ. ಅವರು ಆ ಸುಂದರಿಯರು ಹೂಮಾಲೆಯನ್ನು ಮಾರ್ತಾಯಿದ್ರು. ಆ ಮಾರುವ ಬಗೆ ಹೇಗಿತ್ತು ಅಂತಂದರೆ, ಅವರು ಮನ್ಮಥನಿಗೆ ಈ ಮಾಲೆಯನ್ನು ಎತ್ತಿ ಕೊಡ್ತಾ ಇದ್ದಾರಾ ಅನ್ನುವಂಥ ರೀತಿಯಲ್ಲಿ ಅದು ಇತ್ತು. ಮತ್ತು ಮನ್ಮಥನ ಗಾಳಿಪಟವನ್ನು ಆಡಿಸುವಂತೆ ತೋಳನ್ನು ಎತ್ತಿದಂತೆ ಕಾಣಿಸ್ತಾ ಇತ್ತು. ಮತ್ತು ಆ ಎತ್ತಿದ ಮಾಲೆ ಮನ್ಮಥನ ಮೀನಧ್ವಜವನ್ನೇ ತಿರಸ್ಕರಿಸುವಂತೆ ಇನ್ನಷ್ಟು ಚೆನ್ನಾಗಿ ತೊನೆದಾಡ್ತಾ ಇತ್ತು. ಅವರ ಸರಸ ಸಲ್ಲಾಪಗಳೇ ಹೂಗಳಾಗಿ ಈ ಒಂದು ಮಾಲೆಯನ್ನು ರೂಪು ಮಾಡಿಕೊಂಡಿದೆಯಾ ಅನ್ನುವಂತೆ ಕಾಣಿಸ್ತಾ ಇತ್ತು. ಆ ರೀತಿಯಾಗಿ ಇದ್ದಂಥ ಸುಂದರಿಯರು ಬಂದಾಗ ಕುರುಪಂ ಪೂರ್ವಿನ ಜರ್ವೆ ತೋರೆ ಬಗೆಯಂ ಕಣ್ಸನ್ನೆಗಳ್ ಪೇಳೆ ತನ್ನೆರಕಂ ತನ್ನ ಮನಕ್ಕೆ ಕೂಡೆ ಕೆಲಕಂ ಗಂಡಂಗಂ ಒಳ್ಪಂ ಕರಂ ಮೆರವಾ ಪ್ರೌಢೆಯೇ ಜೋಡೆಯಕ್ಕು ದೂಟಿಂಗೆ ಪೆರ್ವರೆಯಂ ಪೊಯ್ಸಿ ಕೆಲಕ್ಕೆ ನಾಂಚಿ ತಲೆಗುತ್ತಿರ್ಪಾಕೆಯಂ ಜೋಡೆಯೇ ಅಂತ ಒಂದು ತುಂಬ ಸುಂದರವಾದ ಚಿತ್ರಣವನ್ನು ಕವಿ ಕೊಡ್ತಾ ಇದ್ದಾನೆ. ಅಲ್ಲಿರುವ ಸುಂದರಿಯರು ಹುಬ್ಬು ಹಾರಿಸ್ತಾ ಇದ್ರು. ಕುರುಪಂ ಪೂರ್ವಿನ ಜರ್ವೆ ತೋರೆ, ತಮ್ಮ ಯಾವ ಜಾಗದಲ್ಲಿ ಮೀಟ್ ಮಾಡಬೇಕು ಸಂಕೇತ ಸ್ಥಳ ಅನ್ನೋದನ್ನು ಹುಬ್ಬು ಹಾರಿಸೋದಿಂದಲೇ ತೋರ್ಪಡಿಸ್ತಾ ಇದ್ರಂತೆ. ಮತ್ತು ಅವರು ಕೆಲವರು ಗಂಡಂದ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಇನ್ನು ಬೇರೆ ಬಾಯ್ ಫ್ರೆಂಡ್ಸ್ ಕಡೆಗೆ ಕಣ್ಣು ಹಾರಿಸಿ ಅವರನ್ನು ಎಂಗೇಜ್ ಮಾಡ್ತಾಯಿದ್ರು, ಇವರನ್ನು ಎಂಗೇಜ್ ಮಾಡ್ತಾಯಿದ್ರು. ಈ ರೀತಿಯಾಗಿ ಜಾಣ್ಮೆಗಳನ್ನೆಲ್ಲ ತೋರ್ಪಡಿಸ್ತಾ ಇದ್ದರು. ಇಂಥವರು ನಿಜವಾದ ಜಾಣೆಯರು ಚದುರೆಯರು ಅಂತ ಅನ್ನಿಸ್ಕೊಳ್ತಾ ಇದ್ದರು. ಹಾಗಲ್ಲದೆ ತಲೆ ತೆಗೆಸಿ ಗರ್ತಿ ಗೌರವಂತರ ಬರ್ತಕ್ಕಂಥವ್ರು ಏರಿಯಾಗೆ ಸಲ್ಲುವಂಥವರಲ್ಲ ಅಂತ ಕವಿ ಹೇಳ್ತಾನೆ. ಈ ರೀತಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದಂತೆ ಅಲ್ಲಿ ಹೆಂಡದ ಅಂಗಡಿಗಳು, ಕಳ್ಳಂಗಡಿಗಳ ಕಳ್ಳಿನ ವರ್ಣನೆ ಕೂಡ ಬರುತ್ತದೆ. ಮತ್ತು ಅಲ್ಲಿ ಎಷ್ಟು ಫ್ಲೆಶ್ ಟ್ರೇಡ್ ಯಾವ ಥರ ನಡೀತದೆ ಅಂದರೆ, ಮತ್ತಮಲ್ಲಿ ಕೋಟಿ ಪೊನ್ಗೆ ಗಂಟೆ ಎಲುಗುವ ಕಿರುಕುಳ ಭುಜಂಗರಮಂ ಸುಣ್ಣದೆಲೆಯನ್ ಒತ್ತೆ ಇಟ್ಟು ಮದದಾನಿಯಮಂ ಮಾಣಿಕಮಂ ಒತ್ತೆ ಬಿಡುವ ಚಿಕ್ಕ ಪೋರ್ಕುಳಿ ಭುಜಂಗರುಮಂ ಭುಜಂಗರು ಅಂದರೆ ಭುಜಂಗರು ಗಿರಾಕಿಗಳು. ಅವರು ಹೇಗೆ ಅಂದರೆ ಕೋಟಿ ಹೊನ್ನು ಕೊಡ್ತೀವಿ ಅಂತಕ್ಕಂಥ ಆ ಮಟ್ಟದ ರೇಟ್ ಇಟ್ಕೊಂಡಿರ್ತಕ್ಕಂಥ ವೇಶ್ಯೆಯರ ಮನೆ ಮುಂದೆ ಮತ್ತೆ ಗಂಟೆ ಬಾರಿಸ್ತಾ ಇದ್ರಂತೆ. ಕಾಲಿಂಗ್ ಬೆಲ್ ಥರ ಅಲ್ಲಿ ಕಾಲ್ಗಲಸಿಗೆ ಕಾಲ್ ಬೆಲ್ಲು ಇತ್ತು, ಕಾಲಿಂಗ್ ಬೆಲ್ಲು. ಎಷ್ಟು ಕೋಟಿ ದುಡ್ಡಾದರೂ ಪರವಾಗಿಲ್ಲ, ನಾವಿದ್ದೀವಿ ಅಂತ ಕ್ಯೂ ನಿಂತಿದ್ರಂತೆ. ಅಲ್ಲಿಂದ ಮೊದಲುಗೊಂಡು ಸುಣ್ಣದೆಲೆಯನ್ನು ಒತ್ತೆ ಇಡೋರು, ಸುಣ್ಣದೆಲೆ ಅಡಕೆಗೋಸ್ಕರವಾಗಿ ತಾವು ಆನೆಯನ್ನು ಹತ್ಕೊಂಡು ಬಂದಿದ್ರೆ ಆನೆಯೇ ಒತ್ತೆ ಇಡ್ತಕ್ಕಂಥವ್ರು, ಮಾಣಿಕ್ಯವನ್ನು ಒತ್ತೆ ಇಡ್ತಕ್ಕಂಥವ್ರು. ಲಾಸ್ ವೇಗಾಸ್ ಪಟ್ಟಣವನ್ನು ನಾವು ಕೇಳಿದ್ದೀವಿ, ಅದು ಇಂಥದ್ದಕ್ಕೆಲ್ಲ ಫೇಮಸ್ಸು. ಎಲ್ಲಿ ಜೂಜಿರುತ್ತೋ ಅಲ್ಲಿ ವೇಶ್ಯಾವಾಟಿಯೂ ಇರ್ತದೆ. ಅಮೇರಿಕಾ ಫಾರ್ಮಲ್ಲಾಗಿ ಅನೌನ್ಸ್ ಮಾಡಿಲ್ಲ, ಆದರೆ ನಡೆಯೋದೆಲ್ಲ ಅದೇನೇ, ಇನ್ನೇನೂ ಅಲ್ಲ. ಅಲ್ಲಿ ಪ್ರತಿಯೊಂದು ಜೂಜುಗಟ್ಟೆ ಪಕ್ಕದಲ್ಲೂ ಪಾನ್ ಬ್ರೋಕರ್ಸ್ ಇರ್ತಾರೆ, ಏನನ್ನೂ ಅಡ ಇಟ್ಕೊಂಡ್ಬಿಡ್ತಾರೆ. ಪ್ರಾಣವನ್ನು ಮೊದಲುಗೊಂಡು ಅವರ ಮುಂದಿನ ಜನ್ಮಾಂತರಗಳನ್ನು ಹಿಂದಿನ ಜನ್ಮಾಂತರಗಳನ್ನು ಅಡ ಇಟ್ಕೊಂಡು ಬಿಡ್ತಾರೆ ಬೇಕಾದರೆ. ಆ ರೀತಿಯಾದದ್ದೆಲ್ಲ ನೋಡ್ತೀವಿ. ಅದನ್ನು ಪಂಪ ಹೇಳ್ತಾನೆ. ಮುಂದೆ ಅಲ್ಲಿರುವ ಕಳ್ಳು ಕುಡಿಯುವ ಬಗೆ, ಅದಕ್ಕೆ ಮಂತ್ರ ಬೇರೆ ಹೇಳ್ಕೊಳ್ತಾ ಇದ್ರಂತೆ. ಬಹಳ ವೈದಿಕರು ಗಮನಿಸ್ಕೊಳ್ಬಹುದಾದದ್ದು. ಅಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಇತ್ಯಾದಿ ವರ್ಣನೆಗಳನ್ನು ನೋಡೋಣ. ತುಂಬ ಸ್ವಾರಸ್ಯ ಉಂಟು. ನಮಸ್ಕಾರ.